ಎಷ್ಟು ಜನ ಸಂತೋಷವಾಗಿದ್ದೀರಾ? ಹಲ್ಲೆಲೂಯ. ಒಂದು ಯೋಹಾನ 5ನೇ ಅಧ್ಯಾಯ 4ನೇ ವಾಕ್ಯ. ಓಕೆ. ದೇವರಿಂದ ಹುಟ್ಟಿರುವಂಥದ್ದು ಎಲ್ಲವೂ ಲೋಕವನ್ನ ಜಯಿಸುತ್ತೆ. ಕಂಟಿನ್ಯೂ ಮಾಡಿ. ಏನ್ ಹೇಳುತ್ತೆ ವಾಕ್ಯ? ಅದಲ್ಲಮ್ಮ, ಅದಕ್ಕೆ ಮುಂಚೆ ಲೋಕವನ್ನು ಜಯಿಸುವಂಥದ್ದು ನಮ್ಮ ನಂಬಿಕೆ. ದೇವರಿಂದ ಹುಟ್ಟಿದವರಾಗಿರುವ ನಾವು, ನಮಗೆ ಒಂದು ಕೆಪಾಸಿಟಿ ಇದೆ. ಏನದು? ನಮಗೊಂದು ಸಾಮರ್ಥ್ಯ ಇದೆ. ಲೋಕವನ್ನ ಜಯಿಸುವಂತ ಸಾಮರ್ಥ್ಯ ದೇವರಿಂದ ಹುಟ್ಟಿರುವಂತ ದೇವರ ಜನರಿಗೆ ಇದೆ. ಜನಕ್ಕೆ ಅರ್ಥ ಆಗ್ತದೆ? ನೀವೆಲ್ಲ ದೇವ್ರ ಮಕ್ಕಳು ತಾನೆ? ದೀಕ್ಷಾ ಸ್ನಾನ ತಗೊಂಡು ಪಾಪಾರಿಕೆ ಮಾಡಿ ದೇವ್ರ ಮಕ್ಕಳಾಗಿದ್ದೀರಾ. ಸೊ ಹೊಸದಾಗಿ ದೇವರಿಂದ ಹುಟ್ಟಿದವರಾಗಿರುವ ನೀವು, ನಿಮಗೆ ಲೋಕವನ್ನ ಜಯಿಸುವಂತ ಸಾಮರ್ಥ್ಯ ಇದೆ. ಆದ್ರೆ ಲೋಕವನ್ನ ಜಯಿಸುವಂತ ಸಾಮರ್ಥ್ಯವನ್ನ ಆಕ್ಟಿವೇಟ್ ಮಾಡೋದು ಯಾವುದು? ನಮ್ಮ ನಂಬಿಕೆ. ಸೊ ಇಲ್ಲಿ ಕೂತಿರೋ ಪ್ರತಿಯೊಬ್ಬರಿಗೂ ಲೋಕವನ್ನ ಜಯಿಸುವಂತ ಸಾಮರ್ಥ್ಯ ನೀವು ಪ್ರತಿಯೊಬ್ಬರಿಗೂ ಇದೆ. ಆದ್ರೆ ಅದನ್ನ ಆಕ್ಟಿವೇಟ್ ಮಾಡದೆ ಹೋದ್ರೆ ನೀವು ಜಯಿಸಕ್ಕೆ ಆಗಲ್ಲ. ಸೊ ಲೋಕವನ್ನ ಜಯಿಸುವಂಥದ್ದು ನಿಮ್ಮ ನಂಬಿಕೆ. ಆಮೇಲೆ ನಂಬಿಕೆ ಹೆಂಗ್ ಕಾರ್ಯ ಮಾಡುತ್ತೆ? 2 ವಿಷಯ ನಾವು ನೋಡ್ಬೇಕು. ಒಂದು, ಜಯಿಸ್ಬೇಕು. ಇವತ್ತು ನಾವು ಕಲಿಯಕ್ಕೆ ಹೋಗೋದು ಓವರ್ಕಮಿಂಗ್, ಜಯಿಸುವಂಥದ್ದು, ಜಯಿಸಬೇಕಾಗಿರುವಂಥದ್ದು, ಜಯಿಸಲೇಬೇಕಾಗಿರುವಂಥದ್ದು. ಒಂದೇದು, ನಾವು ಏನ್ ಮಾಡ್ಬೇಕು? ಜಯಿಸ್ಬೇಕು. ಜಯ ಹೊಂದೋದು ನಮ್ಮ ಬ್ಲಡ್ ಅಲ್ಲೇ ಇದೆ. ಜಯ ಹೊಂದ್ಕೊಳ್ಳೋಕೋಸ್ಕರ ನೀವು ಪ್ರಾರ್ಥನೆ ಮಾಡ್ಬೇಕಾದ್ರೆ ಅವಶ್ಯಕತೆ ಇಲ್ಲ. ಜಯ ಹೊಂದ್ಕೊಳ್ಳೋಕೆ ನೀವು ಉಪವಾಸ ಮಾಡ್ಬೇಕಾದ್ರೆ ಅವಶ್ಯಕತೆ ಇಲ್ಲ. ನೀವು ದೇವರಿಂದ ಹುಟ್ಟಿದವರಾಗಿರುವ ನೀವು, ನಿಮ್ಮ ಒಂದು ಸಾಮರ್ಥ್ಯನೇ ಜಯಿಸುವಂಥದ್ದು. ಹಲ್ಲೆಲೂಯ. ಸೊ ನೀವು ಜಯ ದೇವರೇ ಜಯ ಹೊಂದ್ಕೊಬೇಕು ಸ್ವಾಮಿ, ಇದ್ರಲ್ಲಿ ಜಯ ಹೊಂದ್ಕೊಬೇಕು, ಅದ್ರಲ್ಲಿ ಜಯ. ನೀವು ಜಯಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕಾಗಿರುವ ಅವಶ್ಯಕತೆ ಇಲ್ಲ. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳಿ, ದೇವರಿಂದ ಹುಟ್ಟಿದವರಾಗಿರುವ ನೀವು ಜಯ ಹೊಂದುವಂತ ಸಾಮರ್ಥ್ಯ ಹೊಂದಿದವರಾಗಿದ್ದೀರಾ. ಆಮೇಲೆ ಎಷ್ಟು ಜನ ನಂಬ್ತಾ ಇದ್ದೀರಾ? ನಿಮ್ಮೆಲ್ಲರಿಗೂ ಏನಿದೆ? ಜಯ ಹೊಂದುವಂತ ಸಾಮರ್ಥ್ಯ ಇದೆ. ಬಟ್ ಎಷ್ಟು ಜನ ಜಯ ಹೊಂದ್ತಾ ಇದ್ದೀರಾ ಆಕ್ಚುಲ್ ಆಗಿ? ನಮ್ ಪ್ರಾಬ್ಲಮ್ ಏನಂದ್ರೆ, ವಿಶ್ವಾಸಿಗಳಲ್ಲಿ 100 ಜನ ಇರ್ತಾರೆ ಅನ್ಕೊಳ್ಳಿ. 100 ಜನದಲ್ಲಿ 10 ಜನ ನಂಬಿಕೆನ ಉಪಯೋಗ ಮಾಡ್ಕೊಂಡು ಜಯ ಹೊಂದ್ಕೊಂಡು ಮುಂದೆ ಹೋಗ್ತಾ ಇರ್ತಾರೆ. ಇನ್ನು ಮಿಕ್ತವರೆಲ್ಲ ಏನು ಯೋಚನೆ ಮಾಡ್ತಾ ಇರ್ತಾರೆ? ನಾವು ಬರ್ತಾ ಇದ್ದೀವಿ, ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ನಾವು ಎಲ್ಲ ಮಾಡ್ತಾ ಇದ್ದೀವಿ, ಆದ್ರೆ ಅವ್ರು ಮಾತ್ರ ನಮಗಿಂತ ಚೆನ್ನಾಗಿ ಆಗ್ತಾವ್ರಲ್ಲ ಅಂತ ಯೋಚನೆ ಸ್ಟಾರ್ಟ್ ಆಗುತ್ತೆ. ಆ ಯೋಚನೆ ಪ್ರಾರಂಭವಾದಾಗ್ಲೇ ನಿಮ್ಮಲ್ಲಿ ಹೊಟ್ಟೆವ್ರಿ ಸ್ಟಾರ್ಟ್ ಆಗುತ್ತೆ. ಹೊಟ್ಟೆವ್ರಿ ಯಾರಿಗೆ ಬರುತ್ತೆ ಹೇಳ್ರಿ? ಹಿಂದೆ ಇರೋರಿಗೆ. ಯಾರಿಗೆ ಹೇಳಿ? ಹಿಂದೆ ಇರೋರಿಗೆ. ಅವ್ರನ್ನ ಹಿಂದೆ ಇರುವಂತ ಹೇಳ್ದವ್ರು ಯಾರು?
ದೇವರ ರಾಜ್ಯದಲ್ಲಿ ನಾವೆಲ್ಲರೂ ಏನಾಗಿದ್ದೀವಿ? ಒಂದೇ ಆಗಿದ್ದೀವಿ, ಸಮವಾಗಿದ್ದೀವಿ, ಎಲ್ಲರೂ ಈಕ್ವಲ್ ಆಗಿದ್ದೀವಿ. ಎಲ್ಲರಿಗೂ ಆ ಸಾಮರ್ಥ್ಯ ಇದೆ. ಎಲ್ಲರೂ ಉಪಯೋಗ ಮಾಡ್ಕೊಂಡು ಎಲ್ಲರೂ ಏನ್ ಮಾಡ್ಬೋದು? ಒಂದೇ ಸಾರಿ ಮುಂದೆ ಹೋಗ್ಬೋದು. ಆದ್ರೆ ಅದರಲ್ಲಿ ಕೆಲವರು ಮಾತ್ರ ಮುಂದೆ ಹೋಗ್ತಾರೆ, ಇನ್ನೊಬ್ರು ಹಿಂದೆ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಪಕ್ಕದಲ್ಲಿ ಮುಖ ನೋಡಿ, ಬೇರೆಯವ್ರ ಕೈ ಕಾಲು ಇಟ್ಕೊಂಡು ಮುಂದೆ ಹೋಗ್ಬೇಕಾ? ಬೇರೆಯವ್ರ ದಯೆಯಿಂದ ಮುಂದೆ ಹೋಗ್ಬೇಕಾ? ಬೇರೆಯವ್ರ ಸಹಾಯದಿಂದ ಮುಂದೆ ಹೋಗ್ಬೇಕಾ? ಹೆಂಗ್ ಹೋಗ್ಬೇಕು ಕೇಳ್ರಿ? ಬಟ್ ನಾವ್ ಹೆಂಗೆ ಮುಂದೆ ಹೋಗ್ಬೇಕು ಅನ್ಕೊಂತ ಇದೀವಿ? ಬೇರೆಯವ್ರ ದಯೆಯಿಂದ ಜಯ ಹೊಂದ್ಕೊಂಡು ಮುಂದೆ ಹೋಗ್ಬೇಕು ಅನ್ಕಂತೀವಿ, ಬೇರೆಯವ್ರ ಸಹಾಯದಿಂದ ಜಯ ಹೊಂದ್ಕೊಂಡು ಮುಂದೆ ಹೋಗ್ಬೇಕು ಅನ್ಕಂತೀವಿ, ಬೇರೆಯವ್ರ ಕೈಕಾಲು ಇಟ್ಕೊಂಡು ಜಯ ಹೊಂದ್ಕೊಂಡು ಮುಂದೆ ಹೋಗ್ಬೇಕು ಅನ್ಕಂತೀವಿ. ಆಕ್ಚುಲಿ ಅದು ರೂಲ್ ಬುಕ್ ಎಲ್ಲ ಇಲ್ಲ ಬೈಬಲ್ ಅಲ್ಲಿ. ಯೇಸುಸ್ವಾಮಿ ಹೇಳಿದಲ್ಲ ಒಂದೇ ಬಡವ್ರನ್ನ ಜ್ಞಾಪಕ ಮಾಡ್ಕೊಳ್ಳಿ ಅಂತ. ಯಾರನ್ನ ಜ್ಞಾಪಕ ಮಾಡ್ಕೊಳ್ಳಿ ಅಂದ್ರು? ಎಷ್ಟು ಜನ ಬಡವ್ರು ಇದ್ದೀರಾ ಇಲ್ಲಿ? ಎಷ್ಟು ಜನ ಬಡವ್ರು ಇದ್ದೀರಾ? ಸೊ ನಿಮ್ಮನ್ನ ಜ್ಞಾಪಕ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಯಾಕಂದ್ರೆ ನಾವೆಲ್ಲ ಯಾರು ಅಲ್ಲ, ಬಡವ್ರಲ್ಲ. ಬಡವ್ರನ್ನ ಮಾತ್ರ ಏನ್ ಮಾಡ್ಬೇಕು? ನಾವು ಜ್ಞಾಪಕ ಮಾಡ್ಕೊಬೇಕು. ತಿಂದ್ರ, ಹೆಂಗಿದ್ದಾರೆ, ಏನ್ ಮಾಡ್ತಾ ಇದಾರೆ ಅಂತ ಬಡವ್ರನ್ನ ಮಾತ್ರನೇ ಜ್ಞಾಪಕ ಮಾಡ್ಕೋಬೇಕು. ಆದ್ರೆ ನಾವು ಚೆನ್ನಾಗಿದ್ದೀವಿ, ಆದ್ರೂ ಜನರು ನಮ್ಮನ್ನ ಜ್ಞಾಪಕ ಮಾಡ್ಕೊಬೇಕು ಅನ್ಕೋತೀವಿ. ನಾವು ಚೆನ್ನಾಗಿ ಇರ್ತೀವಿ, ಎಲ್ಲಾನು ಟೈಮ್ ಊಟ ಮಾಡ್ತಾ ಇರ್ತೀವಿ, ಇರಕ್ ಮನೆ ಇರುತ್ತೆ, ಎಲ್ಲ ಇರುತ್ತೆ. ಆದ್ರೂ ಏನ್ ಮಾಡ್ತೀವಿ ನಾವು? ಎಲ್ಲರೂ ನಮಗ್ ಜ್ಞಾಪಕ ಮಾಡ್ಕೊಳ್ಳಿ. ಇದನ್ನ ದೇವರ ಸಹಾಯದಿಂದ ಜಯಿಸೋದಂತರ, ಇಲ್ಲ ನಿಮ್ಮ ಸ್ವಂತ ಬಲದಿಂದ ಜಯಿಸೋದಂತರ? ಅದಕ್ಕೆ ಅಳವಡಿಕೆ ಒಂದು ವಾಕ್ಯ ಹೇಳುತ್ತೆ. ಕೆಲವೊಬ್ರು ರಥಗಳ ಮೇಲೆ ಭರವಸೆ ಇಡ್ತಾರೆ, ಕೆಲವೊಬ್ರು ಅಶ್ವಬಲದ ಮೇಲೆ ಕೆಲವೊಬ್ರು ಭುಜ ಬಲದ ಮೇಲೆ ಭರವಸೆ ಇಡ್ತಾರೆ. ಆದ್ರೆ ನಾನಾದರೂ ದೇವರ ಮೇಲೆ ಭರವಸೆ ಹೇಳಿ. ನಮ್ಮ ಭರವಸೆ ಯಾರ ಮೇಲೆ ಇರ್ಬೇಕು? ನಮ್ಮನ್ನ ಜಯ ಹೊಂದ್ಕೊಳಂಗ್ ಮಾಡೋದು ಯಾರು? ಅದಕ್ಕೆ ಒಂದು ವಾಕ್ಯ ನಾವು ಯಾವಾಗ್ಲೂ ಓದ್ತಾ, ಲೋಕದಲ್ಲಿದ್ರು ಲೋಕಾನುಸಾರವಾಗಿ ನಾವು ಬದುಕುವವರಲ್ಲ. ನಾವು ಉಪಯೋಗಿಸುವಂತ ಆಯುಧವು ಲೋಕ ಸಂಬಂಧವಾದ ಆಯುಧಗಳೇ. ಅದು ಕೈಕಾಲು ಇಟ್ಕೊಂಡು ಬದುಕೋದು, ಅಯ್ಯೋ ಪಾಪ ಅಂತ ಬದುಕೋದು, ಬೆಕ್ ಮೂತಿ ಇಟ್ಕೊಂಡು ಬದುಕೋದು, ಸಹಾಯ ಮಾಡಿಲ್ಲ ಅಂದ್ರೆ ನರಿ ಮೂತಿ ಇಟ್ಕೊಂಡು ಬದುಕೋದು. ಲೋಕ ಸಂಬಂಧವಾಗಿ ನಾವು ಬದುಕಿ ಮುಂದೆ ಹೋಗೋರಲ್ಲ. ದೇವರ ಮಕ್ಕಳಾಗಿರೋ ನಾವು ದೇವರ ಸಹಾಯದಿಂದ, ದೇವರ ದಯೆಯಿಂದ, ದೇವರ ಒಂದು ಆಲೋಚನೆಯ ಮೇರೆಗೆ ಅವರು ಏನ್ ನಮಗೋಸ್ಕರ ಪ್ಲಾನ್ ಮಾಡಿದಾರೋ ಅದರ ತಕ್ಕಂತೆ ನಾವೇನ್ ಮಾಡ್ಬೇಕು? ಮುಂದೆ ಹೋಗಿ ಬದುಕೋರಾಗಿರ್ಬೇಕು. ಹಲ್ಲೆಲೂಯಾ. ಅದಕ್ಕೆ ದೇವರು ಹೇಳ್ತಾರೆ ನೋಡ್ರಿ, ನಿಮ್ಮ ಆಲೋಚನೆ ನನ್ನ ಆಲೋಚನೆ ಅಲ್ಲ, ನಿಮ್ಮ ಮಾರ್ಗವು ನನ್ನ ಮಾರ್ಗ ಅಲ್ಲ, ನನ್ನ ಆಲೋಚನೆಯು ಮಾರ್ಗವು ಏನಾಗಿದೆ? ನಿಮಗಿಂತ ಉನ್ನತವಾಗಿದೆ. ನಾವ್ ಹೆಂಗ್ ಮಾಡ್ತೀವಿ? ಸದ್ಯಕ್ಕೆ ಹೆಂಗೋ ಕೈಕಾಲು ಇಟ್ಕೊಂಡು ಹೆಂಗೋ ಉಸಿರಾಡ್ಬಿಟ್ರೆ ಸಾಕು ಅನ್ಕಂತೀವಿ. ಆದ್ರೆ ದೇವರ ಆಲೋಚನೆ ಆತರ ಅಲ್ಲ. ಸ್ವಿಮ್ಮಿಂಗ್ ಹೇಳ್ಕೊಡ್ತಾರೆ ನೋಡ್ರಿ. ಸ್ವಿಮ್ಮಿಂಗ್ ಹೇಳ್ಕೊಡ್ಬೇಕಾದ್ರೆ ಏನ್ ಮಾಡ್ತಾರೆ? ಸ್ಟಾರ್ಟಿಂಗ್ ಅಲ್ಲಿ ಬಕೆಟ್ ಅಲ್ಲಿ ಕುಣಿಸ್ತಾರ ತಗೊಂಡೋಗಿ, ತಳ್ಬಿಡ್ತಾರೆ ಒಳಗಡೆ. ಏನಕ್ಕೆ ತಳ್ಬಿಡ್ತಾರೆ? ಕಲೀಲಿ ಅಂತ, ಕಾಪಾಡಕ್ಕೆ ಅವ್ರು ಇದಾರೆ ಅಂತ ಗೊತ್ತು. ಅದಕ್ಕೆ ಏನ್ ಮಾಡ್ತಾರೆ ಅವರು? ತಳ್ಬಿಡ್ತಾರೆ. ತಳ್ಬಿಟ್ಟಾಗ ಇಲ್ಲಿರೋರ್ಗೆ ಏನಂತ ಯೋಚನೆ ಮಾಡ್ತಾ ಇರ್ತಾರೆ? ಆ ಮುಳುಗ್ತಾರೋನು ಏನು ಯೋಚನೆ ಮಾಡ್ತಾನೆ?
ಉಸಿರಾಡಕ್ ಆಗ್ತಾ ಇಲ್ಲ, ಬಾಯೆಲ್ಲ ನೀರು ಹೋಗ್ತದೆ, ಮೂಗಲ್ಲಿ ನೀರು ಹೋಗ್ತದೆ, ಹೆಂಗೆ ಸತ್ತೋಗ್ಬಿಡ್ತೀನಿ, ಬೇಗ ಬೇಗ ಎತ್ತು ಬೇಗ ಎತ್ತು ಬೇಗ ಎತ್ತು ಅಂತ ಇರ್ತಾನೆ. ಆದ್ರೆ ಹೊರಗಡೆ ನಿಂತಿರೋ ನೀರು ಯೋಚನೆ ಮಾಡ್ತಾ ಇರ್ತಾನೆ, ಕಲಿ ಏನಾಗಲ್ಲ, ಎಲ್ಲರೂ ನೀರು ಕುಡಿಲೇಬೇಕು. ನಾವು ಒಂದು ಇಕ್ಕಟ್ಟಲ್ಲಿ ಸಿಗಾಕೊಂಡಾಗ ದೇವ್ರು ಹೆಂಗೆ ಯೋಚನೆ ಮಾಡ್ತಾರೆ? ನಾವು ಒಳಗಡೆಯಿಂದ ನಾವ್ ಹೆಂಗೆ ಯೋಚನೆ ಮಾಡ್ತೀವಿ, ಆದ್ರೆ ಹೊರಗಡೆ ದೇವ್ರು ಹೆಂಗೆ ಯೋಚನೆ ಮಾಡ್ತಾ ಇರ್ತಾರೆ? ಆದ್ರೆ ನೀವು ಮುಳುಗ್ತಾ ಇರೋ ನೀವು ಅಯ್ಯೋ ಪಾಪ ಸಿಂಪತಿಯಿಂದ ಮೇಲ್ ಬರ್ಬೇಕು ಅನ್ಕೊಂಡ್ರೆ ಕಲಿಯಕ್ಕಾಗತ್ತಾ? ಅದಕ್ಕೆ ವಿಶ್ವಾಸಿಗಳೆಲ್ಲ ಏಡಿಗಳ ತರ ಬದುಕ್ತಾ ಇರೋದು. ಅವ್ರಿಗೆ ಎದುರಿಸುವಂತ ಸ್ಟ್ಯಾಮಿನಾನೇ ಇಲ್ಲ, ಯಾವ ಸಮಸ್ಯೆನೂ ಎದುರಿಸುವಂತ ಸಾಮರ್ಥ್ಯನೂ ಮೈಂಡ್ ಸೆಟ್ಟೇ ಇಲ್ಲ ಅವ್ರಿಗೆ. ಯಾಕಂದ್ರೆ ಸಿಂಪತಿಯಿಂದ ಬದುಕಕ್ ಮೇಲ್ ಬರಕ್ ಅನ್ಕೊಂತ ಇದ್ದಾರೆ. ಧೈರ್ಯವಾಗಿ ಫೇಸ್ ಮಾಡ್ಬೇಕಾಗಿರೋರು ಸಿಂಪತಿಯಿಂದ ಏನ್ ಮಾಡ್ತಾ ಇದಾರೆ, ಅವರು ಅದರಿಂದ ಹೊರಗಡೆ ಬರ್ಬೇಕು ಅನ್ಕೊಂತಾರೆ. ಅದಕ್ಕೆ ನಿಜವಾಗಿರುವ ಸಮಸ್ಯೆ ಬಂದಾಗ ಅವ್ರ ಕೈಯಲ್ಲಿ ಅದನ್ನ ತಡೆಯುವಂತ ಶಕ್ತಿ ಅವ್ರಿಗೆ ಇರಲ್ಲ. ಅದರಿಂದಾನೇ ಅವ್ರು ಏಡಿಗಳ ತರ ಬದುಕೋದು. ಏನಕ್ಕೆ ಏಡಿಗಳ ತರ ಬದುಕೋದು ಹೇಳ್ರಿ? ಎಸ್ಕೇಪ್ ಆಗೋದು ಏನಕ್ಕೆ? ಅವ್ರಿಗೆ ತಡೆಯುವಂತ ಶಕ್ತಿ ಇಲ್ಲದೆ ಇರೋದಕ್ಕೋಸ್ಕರ ಏನ್ ಮಾಡ್ತಾರೆ, ಏಡಿಗಳ ತರ ಬದುಕ್ತಾರೆ. ಸ್ವಾಮಿ ದೋಣಿಯಲ್ಲಿ ಇರ್ಬೇಕಾದ್ರೆ ಅಲೆಗಳು ಬರ್ತಾ ಇದೆ ನೋಡಿ, ಅಲೆಗಳು ಬಂದಾಗ ಶಿಷ್ಯರಲ್ಲಿ ಏನ್ ಹೇಳ್ತಾ ಇದಾರೆ, ಅಯ್ಯೋ ಸ್ವಾಮಿ ಸಾಯ್ತಾ ಇದೀವಿ ಸಾಯಕ್ಕೆ ಅಷ್ಟೊಂದು ಇಷ್ಟನಾ? ಸ್ವಾಮಿ ಜೊತೆಗಿದ್ದಾರೆ, ಸತ್ತೋಗಿರೋ ಎಬ್ಸಿದ್ದಾರೆ, ನೋಡಿದ್ದಾರೆ ಇವರು. ಕುಡ್ರಿಗೆ ಕಣ್ ಬಂದಿರೋದು, ಕುಂಡ್ರಿಗೆ ಕಾಲು ಬಂದಿರೋದು, ಬೆಡ್ ಮೇಲೆ ಮಲಗಿರೋರ್ನ ಎಬ್ಬಿಸಿರೋದು ಎಲ್ಲಾನು ಏನ್ ಮಾಡಿದ್ದಾರೆ, ನೋಡಿದ್ದಾರೆ. ನೋಡಿದ ಮೇಲೂ ಇವ್ರಿಗೆ ಏನಿಲ್ಲ, ನಂಬಿಕೆ ಇಲ್ಲ. ಇವಾಗ ನಮಗ್ ಬೇಕಾಗಿರೋದು ಯಾವುದು? ನಂಬಿಕೆ. ಯಾಕಂದ್ರೆ ಲೋಕವನ್ನ ಜಯಿಸುವಂತದ್ದು ನಂಬಿಕೆಯೇ. ಲೋಕವನ್ನ ಜಯಿಸುವಂತದ್ದು ನಂಬಿಕೆ. ಸ್ವಾಮಿ ಎದ್ಬಿಟ್ಟು ಶಾಂತ ಮಾಡ್ಬಿಟ್ಟು ಸ್ವಾಮಿ ಏನಂತ ಕೇಳ್ತಾರೆ, ಅಲೆ ಅಲ್ಪ ವಿಶ್ವ ಇನ್ನೇ ಎಷ್ಟಿ ಸರ್ ಅಂದ್ರೆ ಅರ್ಥ ಏನು? ಎಷ್ಟ್ ದಿನ ನಿಮಗೆ ಕಲ್ಸ್ಕೊಡ್ಬೇಕಿನ್ನು ಕಷ್ಟವನ್ನ ಎದುರಿಸೋದು, ಇನ್ನೂ ಎಷ್ಟು ದಿವಸ ಕಲ್ಸ್ಕೊಡ್ಬೇಕು? ನಿಮ್ಮ ಸಮಸ್ಯೆಗಳನ್ನ ಎದುರಿಸೋದನ್ನ ಇನ್ನೂ ಎಷ್ಟು ದಿನ ನಿಮಗೆ ಕಲ್ಸ್ಕೊಡ್ಬೇಕು? ಯಾವಾಗ ಕಲಿತೀರ ನೀವು? ನಿಮಗೆ ನಂಬಿಕೆ ಕಮ್ಮಿ ಆಗಿರೋದ್ರಿಂದನೇ ನೀವೇನಂತ ಇದ್ದೀರಾ, ಸಾಯ್ಬೇಕು, ಕಾಪಾಡು ಸಿಂಪತಿ ಕಾರ್ಡ್ ಯೂಸ್ ಮಾಡ್ತಾ ಇದ್ದೀರಾ. ಅಯ್ಯೋ ದೇವ್ರೆ ದೇವ್ರ ಹತ್ರ ನೀವು ಈ ತರ ಪ್ರಾರ್ಥನೆ ಮಾಡಿದ್ರೆ ದೇವ್ರಿಗೆ ಅರ್ಥ ಆಗುತ್ತೆ, ನೀವು ಸಿಂಪತಿ ಕಾರ್ಡ್ ಯೂಸ್ ಮಾಡ್ತಾ ಇದ್ದೀರಾ. ಅಯ್ಯೋ ಪಾಪ ಅಂತ ದೇವ್ರು ನಿಮ್ಮನ್ನ ಕಾಪಾಡ್ಲಿ ಅಂತ. ಅಯ್ಯೋ ಪಾಪ ಅಂತ ದೇವರೆಲ್ಲ ನಿಮ್ಮನ್ನ ಕಾಪಾಡಲ್ಲ. ನಂಬಿಕೆ ಇದ್ರೆ ಮಾತ್ರ ದೇವ್ರು ನಿಮ್ಮನ್ನ ಕಾಪಾಡೋದು. ದೇವರು ಯಜ್ಞ ಹೋಮಗಳಿಗೆ ಮೆಚ್ಚುವರಲ್ಲ, ವಿಧೇಯತ್ವಕ್ಕೆ ಮೆಚ್ತಾರೆ. ಏನ್ ವಿಧೇಯತೆ ಇವಾಗ ಬೇಕಾಗಿರೋದು? ನಾವು ನಂಬಿಕೆ. ಜಯ ಹೊಂದ್ಬೇಕಂದ್ರೆ ಬೇಕಾಗಿರೋದು ನಿಮಗೆ ನಂಬಿಕೆ. ನಂಬಲೇಬೇಕು. ನಮ್ದೇ ಹೋದ್ರೆ ದೇವರ ಮಹಿಮೆನ ನಾವು ಕಾಣಕ್ಕೆ ಸಾಧ್ಯನೇ ಇಲ್ಲ. ಸೊ ನೀವೆಲ್ಲರೂ ಏನ್ ಮಾಡ್ಬೇಕು? ಜಯ ಹೊಂದೋರಾಗಿರ್ಬೇಕು. ಜಯ ಹೊಂದುವುದರ ಹಿಂದೆಗಡೆ ಬ್ಯಾಕ್ ಬೋನ್ ಆಗಿರೋದು ಯಾವುದು? ನಂಬಿಕೆ. ಕ್ರಿಯೆಗಳು ಇಲ್ಲದ ನಂಬಿಕೆ. ಎಲ್ಲ ಇನ್ನೊಂದ್ಸರಿ ಹೇಳಿ ಬಾಯ್ಬಿಟ್ಟು. ಓಕೆ, ಹೇಳ್ತೀವಿ ನಮ್ಮ ಹತ್ರ ನಂಬಿಕೆ ಇದೆ ಅಂತ. ಆದ್ರೆ ಏನ್ ಮಾಡ್ಬೇಕು ಹೇಳ್ರಿ? ಉಪಯೋಗ ಮಾಡ್ಬೇಕು, ಆಕ್ಟಿವೇಟ್ ಮಾಡ್ಬೇಕು. ನಮ್ಮ ಹತ್ರ ನಂಬಿಕೆ ಇದೆ ಅಂತ ನಾವು ಹೇಳ್ತೀವಿ, ಆದ್ರೆ ಅದನ್ನ ಆಕ್ಟಿವೇಟ್ ಮಾಡಿ ಕ್ರಿಯಾ ರೂಪದಲ್ಲಿ ತರದೇ ಹೋದ್ರೆ ಅದು ಕೊನೆಗೆ ನಿಮ್ಗೇನು, ನಿಮ್ ಲೈಫ್ ಹೆಂಗಿದೆ ಹೇಳಿ? ಬೈಬಲ್ ಕೈಯಲ್ಲಿ ಇಟ್ಕೊಂಡ್ರು ಹೆಂಗಿರ್ತೀರಾ? ಜೀವ ಇಲ್ದಿರೋರ್ ತರ ಇರ್ತೀರಾ. ಉಪವಾಸ ಮಾಡಿದ್ರು, ಉಪವಾಸ ಮಾಡಿ ಮುಗಿಸಿದ್ಮೇಲೆ ನಿಮ್ ಲೈಫ್ ಎಲ್ಲ ಹೆಂಗಿರುತ್ತೆ ಹೇಳ್ರಿ? ಜೀವ ಇಲ್ದಿರೋ ತರನೇ ಇರುತ್ತೆ.
ಪ್ರಾರ್ಥನೆ ಮಾಡಿದ್ರು, ಏನ್ ಮಾಡಿದ್ರು, ಕೊನೆಗೆ ನಿಮ್ ಲೈಫ್ ಹೆಂಗ್ ಕಾಣಿಸುತ್ತೆ ನಿಮ್ ದೃಷ್ಟಿಗೆ? ಜೀವ ಇಲ್ದಿರೋರ್ ತರನೇ ಕಾಣಿಸೋದು. ಯಾಕಂದ್ರೆ ನೀವು ನಿಮ್ಮ ನಂಬಿಕೆಯನ್ನ ಏನ್ ಮಾಡ್ತಾ ಇಲ್ಲ, ಕ್ರಿಯೆ ಮಾಡ್ತಾ ಇಲ್ಲ, ಆಕ್ಟಿವೇಟ್ ಮಾಡ್ತಾ ಇಲ್ಲ ಅದನ್ನ. ಈ ಲೋಕದ ಕ್ರಿಯೆಗಳಿಗೆ, ಲೋಕದ ವಿಷಯಗಳನ್ನ ನಾವೇನ್ ಮಾಡ್ಕೊಂತ ಇದೀವಿ, ಸಿಕ್ಕಾಕೊಂಡು ಒದ್ದಾಡ್ತಾ ಇದೀವಿ. ಆದ್ರೆ ಅದಕ್ಕೆ ಬದಲಾಗಿ ನಾವೇನ್ ಮಾಡ್ಬೇಕಾಗಿರೋದೇನು? ಜಯ ಹೊಂದಬೇಕಾಗಿತ್ತು. ದೇವ್ರ ಮಕ್ಕಳಾಗಿರೋ ನಾವೇ ಜಯ ಹೊಂದಕ್ ಆಗ್ತಾ ಇಲ್ಲ ಅಂದ್ರೆ ಲೋಕದಲ್ಲಿರೋ ಏನ್ ಮಾಡ್ತಾರೆ ಹೇಳ್ರಿ? ದೇವ್ರ ಮಕ್ಕಳಾಗಿರೋ ನೀವೇನ್ ಮಾಡ್ಬೇಕು ಹೇಳ್ರಿ? ಬಾಯ್ಬಿಟ್ಟು ಹೇಳ್ರಿ ದೂರಾಗಿ. ದೇವರಿಂದ ಹುಟ್ಟಿರುವ ಪ್ರತಿಯೊಂದು ಏನ್ ಮಾಡುತ್ತೆ? ಲೋಕವನ್ನ ಜಯಿಸುತ್ತೆ. ಯೇಸು ಸ್ವಾಮಿ ಏನ್ ಹೇಳಿದ್ರು? ಲೋಕದಲ್ಲಿ ನಿಮಗೆ ಕಷ್ಟಗಳು ಉಂಟು, ಸಂಕಟಗಳು ಉಂಟು, ಆದ್ರೂ ನಾನು ಲೋಕವನ್ನು ಜಯಿಸಿದ್ದೇನೆ, ನೀವು ಧೈರ್ಯವಾಗಿರ್ರಿ. ಇವಾಗ ನಮಗೆ ಬೇಕಾಗಿರೋದೇನು? ಧೈರ್ಯ, ಸಿಂಪತಿ ಅಲ್ಲ, ಅಯ್ಯೋ ಪಾಪ ಅಲ್ಲ. ಈ ಲೋಕದವ್ರು ಒಂದ್ ಸಾಮ್ಯ ಹೇಳ್ತಾರೆ ನೋಡ್ರಿ, ಕೆಳಗ್ ಬಿದ್ರು ಮೀಸೆ ಮಣ್ಣಾಗಲ್ವಂತೆ. ಆ ತರ ಇರ್ಬೇಕು ನಮ್ಮ ಆಟಿಟ್ಯೂಡು. ಕೆಳಗ್ ಬಿದ್ರೂನು ಏನೋ ಆಗಿಲ್ಲ ಅನ್ನೋ ತರ ಇರ್ಬೇಕು. ಅಯ್ಯೋ ಪಾಪ ಬ್ರದರ್ ಸಿಸ್ಟರ್, ನಮ್ಮನ್ನ ನೋಡಿ ಅಯ್ಯೋ ಪಾಪ ಅನ್ನೋ ತರ ಯಾರನ್ನೂ ನಾವು ಇಟ್ಕೊಳ್ಳೇಬಾರ್ದು. ನಿಮಗೆ ಎಷ್ಟೇ ಕಷ್ಟ ಇರ್ಲಿ, ಎಷ್ಟೇ ವೇದನೆ ಇರ್ಲಿ, ಎಷ್ಟೇ ನೋವು ಇರ್ಲಿ, ಎಷ್ಟೇ ಬಾಧೆ ಇರ್ಲಿ, ಜನರು ನಮ್ಮನ್ನು ನೋಡಿ ಅಯ್ಯೋ ಪಾಪ ಅನ್ನೋ ರೀತಿಯಲ್ಲಿ ನಾವು ನಮ್ಮ ಮಾತುಗಳಾಗ್ಲಿ, ನಮ್ಮ ಒಂದು ಪ್ರೆಸೆಂಟೇಷನ್ ಆಗ್ಲಿ ಇರ್ಲೇಬಾರ್ದು. ಯಾಕಂದ್ರೆ ನಮ್ಮನ್ನ ನೋಡ್ತಾ ಇರೋದು ಯಾರು? ದೇವ್ರು. ನಮ್ಮನ್ನ ಜಯದಲ್ಲಿ ಬಾಳುವಂತೆ ಮಾಡೋದು ಯಾರು? ದೇವ್ರು. ನಮಗೆ ಸಹಾಯ ಮಾಡೋದು ಯಾರು? ದೇವ್ರು. ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಟ್ಟೆ, ಆತನು ಏನ್ ಮಾಡಿದ್ರು? ಇನ್ನೊಂದ್ ಕಡೆ ಸದುತ್ತರವನ್ನ ನನ್ನ ಸಹಾಯವು ಎಲ್ಲಿಂದ ಬರುತ್ತೆ? ಭೂಮಿ ಆಕಾಶಗಳನ್ನ ನಿರ್ಮಿಸಿದ ಯೆಹೋವನಿಂದಲೇ ಬರುತ್ತೆ. ಸೊ ಇವತ್ತು ನಾವು ಜಯ ಹೊಂದಕ್ ಆಗ್ತಾ ಇಲ್ಲ ಅಂದ್ರೆ ಮೊದಲು ದೇವರ ಹತ್ರ ಇಂದ ಸಹಾಯ ಕೇಳ್ಬೇಕು, ಮನುಷ್ಯರ ಹತ್ರ ಇಂದ ಅಲ್ಲ. ನಮ್ಮ ಸಹಾಯ ಫಸ್ಟ್ ನಮ್ಮ ಸಹಾಯ ಎಲ್ಲಿಂದ ಬರ್ಬೇಕು ಹೇಳ್ರಿ? ದೇವರಿಂದನೇ ಬರ್ಬೇಕು. ಮನುಷ್ಯರನ್ನ ನೋಡ್ಬೇಡ್ರಿ. ಮನುಷ್ಯರು ಕೊಡೋದನ್ನ ನಾವು ಈಸ್ಕೊಂಡು ಯಾವುದನ್ನು ಜಯಿಸಕ್ಕೆ ಆಗಲ್ಲ. ಯಾಕಂದ್ರೆ ಜಯಿಸುವಂಥದ್ದು ಒಂದು ಸಾಮರ್ಥ್ಯ ನಮಗೆ ದೇವ್ರು ಕೊಡೋದು. ಜಯಿಸುವಂಥದ್ದು ಒಂದು ಸಾಮರ್ಥ್ಯ. ಕಾನಾ ಊರಿನ ಮದುವೆಯಲ್ಲಿ ದ್ರಾಕ್ಷಿ ರಸ ಕಮ್ಮಿ ಆಯ್ತು ನೋಡ್ರಿ. ಕಮ್ಮಿ ಆದಾಗ ಅವ್ರ ತಾಯಿ ಏನ್ ಹೇಳ್ತಾರೆ? ಖಾಲಿ ಆಗಿದೆ. ಅವ್ರು ಏನ್ ಹೇಳ್ತಾರೋ ಮಾಡಿ. ಇವಾಗ ಆ ಸಿಚುವೇಶನ್ ಯೇಸು ಸ್ವಾಮಿ ಏನ್ ಮಾಡ್ಬೇಕು ಹೇಳ್ರಿ? ಜಯಿಸ್ಬೇಕು. ಆ ಸಿಚುವೇಶನ್ ಏನ್ ಮಾಡ್ಬೇಕು? ಜಯಿಸ್ಬೇಕು. ಸಿಚುವೇಶನ್ ಏನ್ ಮಾಡ್ಬೇಕು? ಜಯಿಸ್ಬೇಕು. ಅಂದ್ರೆ ಯಾವುದಕ್ಕೂ ನಾವೇನ್ ಮಾಡ್ಬಾರ್ದು? ತಲೆ ಬಗ್ಗಿಸ್ಲೇಬಾರ್ದು, ಯಾವುದಕ್ಕೂ ಭಯ ಪಡ್ಲೇಬಾರ್ದು, ಯಾವುದಕ್ಕೂ ನಾವು ಸೋಲ್ಲೇಬಾರ್ದು. ಹೇಳ್ಬಿಟ್ಟು ಹೋಗ್ಬಿಟ್ರು, ಇವ್ರೇನ್ ಹೇಳ್ತಾರೋ ಮಾಡ್ರಿ ಅಂತ. ಏನೈತೆ ಮಾಡಕ್ಕೆ? ದ್ರಾಕ್ಷಿಗಳೈತಾ? ಯೇಸು ಸ್ವಾಮಿ ಏನ್ ಹೇಳಿದ್ರು? ನೀರ್ ತುಂಬಿಸಿ ಅಂದ್ರು. ಇವಾಗ ನೀರನ್ನ ಉಪಯೋಗ ಮಾಡಿ ಏನ್ ಮಾಡ್ಬೇಕು? ಇವಾಗ ಜಯ ಹೊಂದ್ಕೊಬೇಕು. ಯೇಸು ಸ್ವಾಮಿ ಮೈಂಡ್ ಸೆಟ್ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ನನಗೆ ಇವ್ರು ಸಹಾಯ ಮಾಡಿದ್ರೆ ನಾನು ಜಯ ಹೊಂದ್ಕೊಂತೀನಿ, ಚೆನ್ನಾಗಿ ಆಗ್ಬಿಡ್ತೀನಿ. ಇವ್ರು ನನ್ನ ಜೊತೆ ನಿಂತ್ಕೊಂಡ್ರೆ ಚೆನ್ನಾಗಿ ಆಗ್ಬಿಡ್ತೀನಿ. ನಿಮ್ಮ ಹತ್ರ ಇರೋದ್ರಲ್ಲೇ ದೇವ್ರು ನಿಮ್ಮನ್ನ ಚೆನ್ನಾಗಿ ಮಾಡಕ್ಕಾಗತ್ತೆ. ಆದ್ರೆ ನಿಮ್ಮ ಹತ್ರ ಇರೋದಕ್ಕೆ ನೀವು ವ್ಯಾಲ್ಯೂ ಕೊಡ್ತಾ ಇಲ್ಲ. ಈ ನೀರಿಂದ ಏನಾಗುತ್ತೆ? ಕಮೆಂಟ್ ಕೊಡ್ತಾ ಇರ್ತೀವಿ. ಈ ನೀರಿಂದ ಏನಾಗ್ಬಿಡುತ್ತೆ? ಏನ್ ಮಾಡ್ಬಿಡಕ್ಕಾಗತ್ತೆ? ಆದ್ರೆ ಯೇಸು ಸ್ವಾಮಿ ಏನ್ ಹೇಳ್ತಾರ? ನೀರ್ ತುಂಬಿಸು, ಕ್ವಶನ್ ಕೇಳ್ಬೇಡ. ಇವಾಗ ನಮ್ಮ ಹತ್ರ ಇರೋದಲ್ಲ ಏನು? ನೀರ್ ಮಾತ್ರನೇ. ಇವಾಗ ಅದಕ್ಕೆ ಬ್ಯಾಕ್ ಬೋನ್ ನಮ್ಗೆ ಏನಿದೆ? ಇವಾಗ ನಂಬಿಕೆ. ಇವಾಗ ಎರಡೇ ಇರೋದು. ಇವಾಗ ಏನ್ ಮಾಡ್ಬೇಕು? ಇವಾಗ ಎರಡನ್ನ ಇಟ್ಕೊಂಡು ಜಯಿಸ್ಬೇಕು. ನೀರನ್ನ ನಂಬಿಕೆ ಇಟ್ಕೊಂಡು ಏನ್ ಮಾಡ್ಬೇಕು? ಜಯಿಸ್ಬೇಕು. ಈಗ ಅವ್ರು ಹೇಳ್ತಾರೆ ನೀರ್ ತುಂಬಿಸಿ, ಕ್ವಶನ್ ಕೇಳ್ಬೇಡ್ರಿ, ತುಂಬಿಸಿದ್ಮೇಲೆ ತಗೊಂಡು ಹೋಗ್ರಿ.
ಅಲ್ಲಿ ಹೋದ್ಮೇಲೆ ಅವ್ರೇನ್ ಹೇಳ್ತಾ ಇದಾರೆ, ಟೇಸ್ಟ್ ಆಗಿರೋದು ಲಾಸ್ಟ್ ಆಗಿ ಇಟ್ಬಿಟ್ಟು ಟೇಸ್ಟ್ ಇಲ್ದಿರೋದು ಫಸ್ಟ್ ಕೊಟ್ಬಿಡಿದ್ಯಾ ಅಂತ. ಅಂದ್ರೆ ದೇವ್ರು ಕೊಡೋ ಜಯ ಆತರ ಇರ್ತದೆ. ದೇವ್ರು ಕೊಡೋ ಜಯ ಹೆಂಗಿರುತ್ತೆ, ಅಂದ್ರೆ ಮುಂಚೆ ನಿಮ್ ಲೈಫ್ ಹೆಂಗಿತ್ತು ಅದಕ್ಕಿಂತ ಏನಾಗತ್ತೆ, ಟೇಸ್ಟಿ ಆಗಿ ಬೆಸ್ಟ್ ಆಗಿ ಮಾರ್ಪಡುತ್ತೆ ದೇವ್ರ ಕೆಲಸ ಮಾಡಿದಾಗ. ಆದ್ರೆ ದೇವ್ರ ಕೆಲಸ ಮಾಡ್ಬೇಕಂದ್ರೆ ನೀವು ನಂಬಿಕೆಯಿಂದ ಜಯಿಸೋದನ್ನ ಕಲಿಬೇಕು. ನಿಮ್ಮ ಪರಿಸ್ಥಿತಿಯಲ್ಲಿ ನಿಮ್ಮ ಹತ್ರ ಏನಿದೆಯೋ ಅದನ್ನ ಉಪಯೋಗ ಮಾಡ್ಕೊಂಡು ಜಯ ಹೊಂದ್ಕೊಳ್ಳೋದು ಕಲೀರಿ. 5 ರೊಟ್ಟಿ 2 ಮೀನು ಇತ್ತು ನೋಡ್ರಿ. ಶಿಷ್ಯರಿಗೆ ಹೇಳ್ತಾರೆ ಅವ್ರಿಗೆಲ್ಲ ನೀವೇ ಊಟ ಬಡಿಸಿ ಅಂತ. ಶಿಷ್ಯರು ಹೇಳ್ತಾರೆ ನಾವು ಕೆಲಸ ಮಾಡ್ಕೊಂಡು ದುಡ್ಕೊಂಡ್ ಬಂದ್ರು ಇಷ್ಟು ಜನಕ್ಕೆ ನಾವೇನ್ ಮಾಡಕ್ಕಾಗಲ್ಲ, ಇವಾಗ ಏನ್ ಮಾಡ್ಬೇಕು ಇವಾಗ? ಆ ಹುಡುಗ ಹೇಳ್ತಾನೆ ನನ್ನ ಹತ್ರ ಏನಿದೆ, 5 ರೊಟ್ಟಿ 2 ಮೀನಿದೆ, ಸರಿ ತಗಂಬ. ಇವಾಗ ಏನ್ ಮಾಡ್ಬೇಕು? ಇವಾಗ ಜಯಿಸ್ಬೇಕು. ಅಂದ್ರೆ ಅರ್ಥ ಏನು? ಕೊರತೆಯನ್ನ ಜಯಿಸಿ ಸಮೃದ್ಧಿಯಲ್ಲಿ ಬಾಳೋದನ್ನ ಕಲಿಬೇಕು. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಕೊರತೆಯನ್ನ ಜಯಿಸಿ ಸಮೃದ್ಧಿಯಿಂದ ಬಾಳೋದು ಕಲಿಬೇಕಂದ್ರೆ ನಿಮ್ಮ ಹತ್ರ ಇರುವಂತ 1,000 ರೂಪಾಯಿನ ಜಯಿಸಿ ಅದನ್ನೇ 10,000 ರೂಪಾಯಿ ತಗೊಂಡು ಹೋಗ್ಬೇಕು ನೀವು. ಅಂದ್ರೆ ನಿಮ್ಮ ಹತ್ರ ಇರೋದನ್ನ ನೀವೇ ಜಯಿಸ್ಬೇಕು. ಅಯ್ಯೋ ಸ್ವಾಮಿ ಸಹಾಯ ಮಾಡಿ, ನನ್ನ ಹತ್ರ 100 ರೂಪಾಯಿ ಕಮ್ಮಿ ಐತೆ, 1,000 ರೂಪಾಯಿ ಕಮ್ಮಿ ಐತೆ, ಸ್ವಲ್ಪ ಸಹಾಯ ಮಾಡ್ರಿ, ಹೆಂಗೋ ಬದುಕೊಂಡ್ಬಿಡ್ತೀನಿ. ನಿಮ್ಮ ಹತ್ರ ಕೊರತೆಯಾಗಿರುವಂತದ್ದನ್ನೇ ನೀವೇ ಜಯಿಸ್ಬೇಕು. ನಿಮ್ಮ ಹತ್ರ ಎಷ್ಟು ಕೊರತೆ ಇದೆ ಅದನ್ನ ಏನ್ ಮಾಡ್ಬೇಕು? ನಿಮ್ಮ ಕೊರತೆಗಳನ್ನ ನೀವೇ ಜಯಿಸ್ಬೇಕು. ಕಾನಾ ಊರಿನ ಮದುವೆಯಲ್ಲಿ ಏನಿತ್ತು? ದ್ರಾಕ್ಷರಸದ ಕೊರತೆ, ಪಾತ್ರೆಗಳು ಖಾಲಿ. ಇವಾಗ ಏನ್ ಮಾಡ್ಬೇಕಾಗಿದೆ? ಸ್ವಾಮಿ ಆ ಖಾಲಿ ಪಾತ್ರೆಯನ್ನ ಜಯಿಸಿ ತುಂಬಿಸ್ಬೇಕು, ಫುಲ್ ಮಾಡ್ಬೇಕಾಗಿತ್ತು. ಇಲ್ಲಿ 5 ರೊಟ್ಟಿ 2 ಮೀನನ್ನ ಜಯಿಸಿ 5,000 ಜನಕ್ಕೆ ಕೊಡ್ಬೇಕಾಗಿತ್ತು. ಆದ್ರೆ ನಿಮ್ಮ ಸಿಚುವೇಶನ್ ಇರುವಂತ ಪರಿಸ್ಥಿತಿನ ಜಯಿಸದೆ ಹೋದ್ರೆ ಮುಂದೆ ಬರೋದು ನೀವು ನೋಡಕ್ಕಾಗಲ್ಲ, ಮುಂದೆ ಸಿಗೋದನ್ನ ನೀವು ಅನುಭವಿಸಕ್ಕಾಗಲ್ಲ. ಪಕ್ಕದಲ್ಲಿ ಮುಖ ನೋಡ್ಕೊಂಡ್ರೆ ನಿಮ್ಮ ಕೊರತೆ ನೀವೇ ಜಯಿಸ್ಬೇಕಂತ. ನಿಮ್ಮ ಕೊರತೆಗಳು ನೀವೇ ಫೇಸ್ ಮಾಡಬೇಕು. ಅವಾಗ್ಲೇ ಅದನ್ನ ಜಯಿಸಿ ಓವರ್ಕಮ್ ಮಾಡಕ್ಕಾಗೋದು. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ನಮ್ಮ ಕೊರತೆಗಳನ್ನ ಹೇಳ್ಬೇಡ್ರಿ, ನನ್ನ ಹತ್ರ ಇಷ್ಟೇ ಇದೆ ಅಷ್ಟೇ ಇದೆ, ಅದನ್ನೇ ಜಯಿಸು. ಫಸ್ಟು ಏನ್ ಮಾಡು ನೀನು? ಅದನ್ನೇ ಜಯಿಸು. ಸೊ ಎಲಿಯ ಬಡವಿದೆ ಅಂತ ಮನೆಗೆ ಹೋದಾಗ ಏನಿದೆ? ತಿನ್ಬಿಟ್ಟು ಸಾಯ್ಬೇಕು. ಇವಾಗ ಆಕೆ ಬದುಕಬೇಕಂದ್ರೆ ಏನ್ ಮಾಡ್ಬೇಕು? ಅದನ್ನ ಜಯಿಸ್ಬೇಕು. ಅದು ಜಯಿಸುವಂತ ವಿಧಾನ ಏನು? ನಂಬಿಕೆ ಪ್ರಯೋಗ ಮಾಡ್ಬೇಕು. ಮಾಡ್ಕೊಂಬಮ್ಮ, ಒಂದು ರೊಟ್ಟಿ ಮಾಡ್ಕೊಂಬಂದು. ಇವಾಗ ಏನ್ ಆಶೀರ್ವಾದ? ಅದರಿಂದ ಎಣ್ಣೆ ಮುಗಿಲಿಲ್ಲ, ಹಿಟ್ಟು ತೀರ್ಲಿಲ್ಲ. ಸೊ ಒಬ್ಬೊಬ್ರು ಅವರ ಪರಿಸ್ಥಿತಿಗಳನ್ನ ಅವರು ಜಯಿಸಕ್ಕೆ ಸಾಧ್ಯ. ಆದ್ರೆ ನೀವು ನಂಬಿಕೆಯಿಂದ ಪ್ರಯೋಗ ಮಾಡದೆ ಹೋದ್ರೆ ಅಲ್ಲಿ ನಾವು ಆಡದೆ ಹಿಟ್ಟು ತೀರಲಿಲ್ಲ, ಎಣ್ಣೆ ಮುಗಿಯಲಿಲ್ಲ ಅಂತ. ಅವಾಗ ನಾವು ನಂಬಿಕೆ ಪ್ರಯೋಗ ಮಾಡಿಲ್ಲ ಅಂದ್ರೆ ಏನಾಡ್ಬೇಕು ಗೊತ್ತಾ? ಹಿಟ್ಟು ಕಾಣಲಿಲ್ಲ, ಸಕಲ ಕೊರತೆಗೆ ವಿಶ್ವಾಸಿ ಪಾತ್ರರಾದರು ಅಂತ ಆಡಾಡ್ಬೇಕು ನಾವು ಅಷ್ಟೇ. ಆಮೇಲೆ ನಂಬಿಕೆಯಿಂದ ನಾವು ಪ್ರಯೋಗ ಮಾಡಿಲ್ಲ ಅಂದ್ರೆ, ನಂಬಿಕೆಯಿಂದ ನಮ್ಮ ಸಂದರ್ಭ ಸನ್ನಿವೇಶಗಳನ್ನ ಎದುರಿಸಿಲ್ಲ ಅಂದ್ರೆ ಇರೋದು ಏನಾಗುತ್ತೆ ನಿಮ್ ಲೈಫಲ್ಲಿ ಕಾಣೆಗೆ ಹೋಗುತ್ತೆ. ಆದ್ರೆ ನಂಬಿಕೆನ ಪ್ರಯೋಗ ಮಾಡಿದಾಗ ದೇವ್ರು ಏನ್ ಮಾಡ್ತಾರೆ? ಇರೋದನ್ನ ಉಪಯೋಗ ಮಾಡಿಕೊಂಡು ಸಮೃದ್ಧಿಯಲ್ಲಿ ನಡೆಸ್ತಾರೆ. ಆಮೇಲೆ ಸೊ ಎದುರಿಸೋದ್ ಕಲೀರಿ. ದೇವರಿಂದ ಹುಟ್ಟಿರುವ ಪ್ರತಿಯೊಬ್ಬರು ಲೋಕವನ್ನ ಜಯಿಸ್ತಾರೆ. ಆದ್ರೆ ಲೋಕವನ್ನ ಜಯಿಸುವಂತ ಸಾಮರ್ಥ್ಯವನ್ನು ಕೊಡೋದು ನಿಮ್ಮಲ್ಲಿರುವಂತ ನಂಬಿಕೆ. ಆಮೇಲೆ ನಿಮ್ಮ ಎಲ್ಲರಲ್ಲಿಯೂ ಏನಿದೆ? ನಂಬಿಕೆ ಇದೆ.
ನಿಮ್ಮ ಎಲ್ಲರಲ್ಲಿ ಏನಿದೆ? ನಂಬಿಕೆ ಇದೆ. ನಿಮ್ಮೆಲ್ಲರಲ್ಲಿಯೂ ನಂಬಿಕೆ ಇದೆ. ಆ ನಂಬಿಕೆ ಏನಾಗಬೇಕು? ಕ್ರಿಯೆ ಮಾಡಬೇಕು, ಕ್ರಿಯೆ ಮಾಡಬೇಕು, ಕ್ರಿಯೆ ಮಾಡಬೇಕು, ಕ್ರಿಯೆ ಮಾಡಬೇಕು, ಕ್ರಿಯೆ ಮಾಡಬೇಕು. ಹೆಂಗೆ ಕ್ರಿಯೆ ಮಾಡಕ್ ಸಾಧ್ಯ? ಓದಿ ಇನ್ನೊಂದ್ಸರಿ ಗಟ್ಟಿಯಾಗಿ. ಲೋಕವನ್ನು ಜಯಿಸುವಂತದ್ದು ನಮ್ಮ ನಂಬಿಕೆಗೆ. ಯೇಸುವು ದೇವರ ಮಗನೆಂದು ನಂಬಿದವರೇ ಅಲ್ಲದೆ ಲೋಕವನ್ನು ಜಯಿಸುವವರು ಇನ್ಯಾರಿದ್ದಾರೆ? ಯೇಸ್ವಾಮಿ ನಂಬಿರುವ ಜನರಲ್ದಿರ ಲೋಕವನ್ನ ಜಯಿಸುವಂತ ಸಾಮರ್ಥ್ಯ ಇರೋರು ಇನ್ಯಾರಿದ್ದಾರೆ? ಪಕ್ಕದ ಮುಖ ನೋಡ್ಕೊಳ್ಳಿ. ನಮ್ಮನ್ ಬಿಟ್ರೆ ಬೇರೆ ಇನ್ಯಾರಿದ್ದಾರೆ ಅಂತ. ನಮ್ಮನ್ ಬಿಟ್ರೆ ಲೋಕವನ್ನ ಜಯಿಸಕ್ ಬೇರೆ ಇನ್ಯಾರಿದ್ದಾರೆ? ನಮ್ಮನ್ ಬಿಟ್ರೆ ಲೋಕದಲ್ಲಿ ಲೋಕವನ್ನು ಜಯಿಸುವಂತ ಸಾಮರ್ಥ್ಯ ಇರೋರು ಬೇರೆ ಯಾರು ಇಲ್ಲ. ಯಾಕೆಂದ್ರೆ ದೇವರಿಂದ ಹುಟ್ಟಿದವರಾಗಿರುವ ನಾವು, ದೇವ ಯೇಸ್ವಾಮಿ ನಾಮವನ್ನು ಉಪಯೋಗ ಮಾಡ್ತಿರೋ ನಾವು ಜಯಿಸಲೇಬೇಕು. ನಮ್ಮಿಂದ ಆಗ್ಲಿಲ್ಲ ಅಂದ್ರೆ ಬೇರೆ ಯಾರಿಂದಲೂ ಆಗಲ್ಲ. ಅದಕ್ಕೆ ಅವಾಗ ಒಂದು ಹಾಡ್ತೀನಿ ನೋಡಿ. ನಿನ್ನಿಂದ ಆಗದ ಕಾರ್ಯವು ಒಂದೂ ಇಲ್ಲ, ನಿನ್ನಿಂದ ಆಗದ ಕಾರ್ಯವು ಒಂದೂ ಇಲ್ಲ, ನಿನ್ನಿಂದ ಆಗದ ಕಾರ್ಯವು ಒಂದೂ ಇಲ್ಲ, ನಿನ್ನಿಂದ ಎಲ್ಲವೂ ಹಾಗೆ ಆಗುತ್ತೆ. ಇವತ್ತು ಅವರಿಂದ ಆಗತ್ತೆ ಅಂದ್ರೆ ಅವರಿಂದ ಹುಟ್ಟಿದವರಾಗಿರುವ ನಾವು, ನಮ್ಮಿಂದಲೂ ಆಗತ್ತೆ. ಅವರಿಂದ ಆಗತ್ತಂದ್ರೆ ನಮ್ಮಿಂದ ಆಗತ್ತೆ. ನಮ್ಮಿಂದ ಆಗಲ್ಲ ಅಂದ್ರೆ ಯಾರಿಂದ ಆಗಲ್ಲ. ಬಟ್ ನಾವೇ ಡಿಸೈಡ್ ಮಾಡ್ಬಿಡ್ತೀವಿ ನಮ್ಮಿಂದ ಆಗಲ್ಲ ಅಂತ. ಏನಕ್ಕೆ ನೀವು ಆಗಲ್ಲ ಅಂತೀರಾ? ಏನಕ್ಕೆ ಆಗಲ್ಲ ಅಂತೀರಾ? ಬೋಟಲ್ಲಿ ಏನ್ ಮಾಡ್ತೀರಾ ನೀವು? ನೀವು ಪರಿಸ್ಥಿತಿಗಳನ್ನ ನೋಡ್ತೀರಾ. ಪರಿಸ್ಥಿತಿಗಳನ್ನ ನೋಡಿ ಏನ್ ಮಾಡ್ತೀರಾ ನೀವು? ಬದುಕಬೇಕಾ ಸಾಯ್ಬೇಕಾ ಅನ್ನೋ ಡಿಸೈಡ್ ಮಾಡ್ತೀರಾ. ಮೇಲಕ್ಕೆ ಹೋಗ್ಬೇಕಾ ಕೆಳಗೆ ಹೋಗ್ಬೇಕಾ ಡಿಸೈಡ್ ಮಾಡ್ತೀರಾ. ಹಾಳಾಗ್ಬೇಕಾ ಉದ್ಧಾರ ಆಗ್ಬೇಕಾ ಡಿಸೈಡ್ ಮಾಡ್ತೀರಾ. ನಿದ್ದೆ ಮಾಡ್ಬೇಕಾ ನಿದ್ದೆ ಮಾಡಬಾರ್ದಾ ನೀವೇ ಡಿಸೈಡ್ ಮಾಡ್ತೀರಾ. ಮುಖ ಹರಡ್ಬೇಕಾ ಮುದ್ರಕೊಬೇಕಾ ನೀವೇ ಡಿಸೈಡ್ ಮಾಡ್ತೀರಾ. ನಗಬೇಕಾ ಗುರಾಯಿಸ್ಬೇಕಾ ನೀವೇ ಡಿಸೈಡ್ ಮಾಡ್ತೀರಾ. ಇದೆಲ್ಲ ಹೆಂಗ್ ಡಿಸೈಡ್ ಮಾಡ್ತೀರಾ ಹೇಳಿ? ನಿಮ್ಮ ಪರಿಸ್ಥಿತಿಗೆ ಅನುಸಾರವಾಗಿ ನೀವೇ ಡಿಸೈಡ್ ಮಾಡ್ಕೊಂಡ್ಬಿಡ್ತೀರಾ. ಏನ್ ಮಾಡ್ಬೇಕು, ನೀವು ಹೆಂಗ್ ಬದುಕ್ಬೇಕನ್ನೋ ನೀವೇ ಡಿಸೈಡ್ ಮಾಡ್ಬಿಡ್ತೀರಾ. ಇನ್ನು ದೇವ್ರೇನ್ ಮಾಡ್ಬೇಕು ಹೇಳ್ರಿ? ನೀವೇ ಡಿಸೈಡ್ ಮಾಡ್ಕೊಂಡ್ಬಿಟ್ರೆ ಆಲ್ರೆಡಿ ಡಿಸೈಡ್ ಮಾಡಿದೀರಾ ಸಾಯ್ತೀರಾ ಅಂತ. ಹೋಗ್ಲಿ ಇವಾಗಪ್ಪ ಸಾಯಿ ಹೋಗೋದ್ ಬಿಟ್ಬಿಟ್ರೆ ಏನ್ ಮಾಡ್ತೀರಾ? ಎಲ್ಲಿ ಅಲ್ಪ ವಿಶ್ವಾಸಿಗಳೇ, ಇನ್ನು ಎಷ್ಟು ದಿವಸ ನಾನು ನಿಮ್ಮನ್ನ ಸಹಿಸ್ಕೊಳ್ಳಿ? ಎಲ್ಲಿ ನಿಮ್ಮ ನಂಬಿಕೆ? ಎಲ್ಲಿ ಕೇಳ್ರಿ ಪಕ್ಕದಲ್ಲಿರೋರಿಗೆ. ಹಂಗೆ ಹೇಳ್ಬಿಡ್ರಿ. ಅಲ್ಪ ವಿಶ್ವಾಸಿಯಾದ ಸಹೋದರಿಯೇ, ಸಹೋದರನೇ, ಎಲ್ಲಿ ನಿನ್ನ ನಂಬಿಕೆ? ಇನ್ ಎಷ್ಟು ದಿನ ನಿನ್ನ ಸಹಿಸ್ಕೊಬೇಕು? ಈ ತರ ಮನೆಗೆ ಬಂದ್ರು ಗುಣಗ್ತಾ ಇರ್ತೀಯ, ಹೊರಗಡೆ ನಿಂತ್ಕೊಂಡ್ರು ಗುಣಗ್ತಾ ಇರ್ತೀಯ. ಹೇಳ್ರಿ. ಅಲ್ಲಿ ಸಿಕ್ಕಿದ್ರು ಗುಣಗ್ತೀಯ, ಇಲ್ಲಿ ಸಿಕ್ಕಿದ್ರು ಗುಣಗ್ತೀಯ. ನೀನ್ ಗೊಣಗೋದನ್ನ ಕೇಳಿಸ್ಕೊಂಡು ಸಹಿಸ್ಕೊಳಕ್ ಆಗ್ದಿರಾ ಮನ್ಸು ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಇವಾಗಾದ್ರೂ ಗುಣಗೋದ್ ನಿಲ್ಲಿಸ್ತೀಯಾ? ಏನ್ ಮಾಡ್ತೀವಿ ಹೇಳ್ರಿ? ಗುಣಗ್ತಾ ಇರ್ತೀವಿ. ನೆಮ್ಮದಿಯಾಗಿರು ಅಂದ್ರೆ ಗುಣಗ್ತೀವಿ, ನಗ್ತಾ ಇರು ಅಂದ್ರೆ ಗುಣಗ್ತೀವಿ, ಚೆನ್ನಾಗಿರು ಅಂದ್ರೆ ಗುಣಗ್ತೀವಿ, ನಿದ್ದೆ ಮಾಡು ಅಂದ್ರೆ ಏನಕ್ಕೆ ಅಂದ್ರೆ ನಾವು ಆಲ್ರೆಡಿ ನಾವ್ ಹೆಂಗ್ ಬದುಕ್ಬೇಕು ಅನ್ನೋದನ್ನ ನಾವೇನ್ ಮಾಡ್ಬಿಡ್ತೀವಿ, ನಾವೇ ಡಿಸೈಡ್ ಆಗ್ಬಿಡ್ತೀವಿ ನಮ್ಮ ಪರಿಸ್ಥಿತಿಗೆ ಅನುಸಾರವಾಗಿ. ನಾನ್ ಹಿಂಗೆ ಹೋಗಿ ಹಿಂಗೆ ಹಾಳಾಗೋದು ಅಂತ ಡಿಸೈಡ್ ಆಗ್ಬಿಡ್ತೀವಿ. ಬದುಕು ಬಾ ಅಂತ ಕರೆದ್ರೆ ಉಣುಕ್ತಾರೆ.
ಏನಕ್ಕೆ ಅಂದ್ರೆ ಮೈಂಡಲ್ಲಿ ಆಲ್ರೆಡಿ ಒಂದು ಮಾರ್ಗದಲ್ಲಿ ಹೋಗ್ಬೇಕಂತ ಡಿಸೈಡ್ ಮಾಡಿದವ್ರಿಗೆ ನೀವ್ ಏನ್ ಹೇಳಿದ್ರು ಅದು ಅವ್ರಿಗೆ ಟಾರ್ಚರ್ ಮಾಡ್ದಂಗೆ ಲೆಕ್ಕ. ನನ್ನ ಸಿಸ್ಟರ್ ಒಂದು ಮಾತು ಹೇಳ್ತಾವ್ರೆ. ಏನ್ ಹೇಳ್ರಿ? ಮೈಕಲ್ ಹೇಳ್ರಿ ಒಂದ್ಸರಿ. ಮೈಕಲ್ ಹೇಳ್ರಿ. ಎಲ್ಲ ಇತ್ತು ಮೈಕು ತೊಗೊಳ್ರಿ, ತಗೊಳ್ಳಿ, ಹೇಳ್ರಿ. ಅವ್ರು ಹೇಳ್ದಂಗೆಲ್ಲ ರಿಪೀಟ್ ಮಾಡಿ. ಹೇಳಿ ಅವ್ರು ಹೇಳ್ದಂಗೆ ಹೇಳ್ರಿ ಒಂದ್ಸರಿ. ಯಾರು ಹೇಳಿದ ಮಾತು ಕೇಳಲ್ವೋ ಆಲ್ರೆಡಿ ಮೈಂಡಲ್ಲಿ ಫಿಕ್ಸ್ ಆಗ್ಬಿಟ್ಟವ್ರೆ ಹಾಳಾಗೋಗ್ಬೇಕಂತ. ಅವ್ರಿಗೆ ನೀವ್ ಎಷ್ಟು ಬುದ್ಧಿ ಹೇಳಿದ್ರು, ಯಾಕೆಂದ್ರೆ ಅವ್ರಿಗೆ ಜಯಿಸುವಂತ ಮೈಂಡ್ ಸೆಟ್ಟೇ ಇಲ್ಲ. ಜಯಿಸುವಂತ ಮೈಂಡ್ ಸೆಟ್ ಇಲ್ದಿರೋರ್ಗೆ ಏನ್ ಹೇಳಿದ್ರು ಕೇಳಲ್ಲ. ಇವತ್ತು ನಮಗ್ ಬೇಕಾಗಿರೋದು ಏನ್ ಹೇಳ್ರಿ? ಒಂದು ಯೋಹಾನ 4ನೇ ಅಧ್ಯಾಯ 4ನೇ ವಾಕ್ಯ. ಪ್ರಿಯರಾದ ಮಕ್ಕಳೇ, ನೀವಂತೂ ದೇವರಿಂದ ಹುಟ್ಟಿದವರಾಗಿದ್ದೀರಿ ಮತ್ತು ಲೋಕದಲ್ಲಿರುವುದರಿಂದ ನಿಮ್ಮಲ್ಲಿರುವಾಗಲೂ ಹೆಚ್ಚಿನವರಾಗಿರುವುದರಿಂದ ನೀವು ಆ ಸುಳ್ಳು ಪ್ರವಾದಿಗಳನ್ನು ಜಯಿಸುತ್ತೀರಿ. ಎಲ್ಲಾರನ್ನು ಜಯಿಸ್ಬೇಕು. ಫಸ್ಟ್ ಏನಂತೆ? ನೀವೇನಾಗಿದ್ದೀರಾ? ನೀವು ದೇವರಿಂದ ಹುಟ್ಟಿದವರಾಗಿದ್ದೀರಾ. ಲೋಕದಲ್ಲಿರುವಾತನಿಗಿಂತ ನಿಮ್ಮಲ್ಲಿರುವಾತನ ಏನಾಗಿದ್ದಾನೆ? ಹೆಚ್ಚಿನವನಾಗಿದ್ದಾನೆ. ಸೊ ನಾವು ದೇವರಿಂದ ಹುಟ್ಟಿದವರಾಗಿರೋ ನಾವು, ನಮ್ಮಲ್ಲಿರುವಾತನು ಲೋಕದಲ್ಲಿರುವಾತನಿಗಿಂತ ಹೆಚ್ಚಿನವನಾಗಿದೆ. ಲೋಕದಲ್ಲಿರುವ ಸೈತಾನನು ನಮಗೆ ಕೊಡುವ ಶೋಧನೆಗಳಿಗಿಂತ ಅದನ್ನ ನಮ್ಮಲ್ಲಿರುವಾತನ ಏನ್ ಮಾಡ್ತಾನೆ? ಶೋಧನೆಗಳನ್ನ ಜಯಿಸುವುದಕ್ಕೆ ಜಾಸ್ತಿ ಸಾಮರ್ಥ್ಯ ಇರುವಾತನಾಗಿದ್ದಾನೆ. ಹಲ್ಲೆಲೂಯಾ. ನಿಮಗೆ ಬರೋ ಶೋಧನೆಗಳಿಗಿಂತ ನಿಮ್ಮಲ್ಲಿರುವಾತನು ಹೆಚ್ಚಿನವರಾಗಿದ್ದಾರೆ. ಹಲ್ಲೆಲೂಯಾ. ಸೊ ಆದ್ರೆ ನಾವೇನ್ ಮಾಡ್ತಾ ಇಲ್ಲ, ನಮ್ಮಲ್ಲಿರುವಾತನನ್ನ ಹೆಚ್ಚಿನವನಾಗಿ ನಾವೇನ್ ಮಾಡ್ತಾ ಇಲ್ಲ, ನೋಡ್ತಾ ಇಲ್ಲ. ನಿಮ್ಮಲ್ಲಿರುವಾತನ ಏನಾಗಿದ್ದಾರೆ? ದೊಡ್ಡವರಾಗಿದ್ದಾರೆ, ಹೆಚ್ಚಿನವರು, ದೊಡ್ಡವರು, ಸಾಮರ್ಥ್ಯ ಇರೋರು. ಆದ್ರೆ ಅದಕ್ಕೆ ಬದಲಾಗಿ ನಾವ್ ಹೆಂಗ್ ಬದುಕ್ತಾ ಇದೀವಿ? ಲೋಕದವ್ರ ತರ ಬದುಕ್ತಾ ಇದೀವಿ. ಲೋಕದವ್ರ ತರ ಬದುಕ್ತಾ ಇದೀವಿ. ನಿಮ್ಮಲ್ಲಿರುವಾತನು ಹೆಚ್ಚಿನವನು. ನಿಮಗೂ ಸಾಮರ್ಥ್ಯ ಇದೆ. ನಿಮಗೆ ಸಾಮರ್ಥ್ಯ ಸಾಕಾಗದೆ ಹೋದ್ರೆ ನಿಮ್ಮಲ್ಲಿರುವಾತನ ಏನ್ ಮಾಡ್ತಾರೆ? ನಿಮಗೆ ಸಹಾಯ ಮಾಡ್ತಾರೆ. ಸೊ ದೇವರಿಂದ ಹುಟ್ಟಿದವರಾಗಿರೋ ನಾವು, ನಮ್ಮಲ್ಲಿ ಒಬ್ರು ಇದ್ದಾರೆ, ಅವ್ರು ಹೆಚ್ಚಿನವರಾಗಿದ್ದಾರೆ. ಲೋಕವನ್ನ ಜಯಿಸುವಂತ ಸಾಮರ್ಥ್ಯ ಉಳ್ಳವರಾಗಿದ್ದಾರೆ. ಆಮೇಲೆ ಆದ್ರೆ ನಮಗೆ ಆ ಮೈಂಡ್ ಸೆಟ್ಟು ಇರಬೇಕು. ನಮಗೆ ಆ ಮೈಂಡ್ ಸೆಟ್ಟು ಇರಬೇಕು. ರೋಮಪುರ ಬರೆದ ಪುಸ್ತಕ 12ನೇ ಅಧ್ಯಾಯ 21ನೇ ವಾಕ್ಯ. ನಮ್ಮ ಪ್ರಯತ್ನ ಹೆಂಗಿರ್ಬೇಕು? ನಮ್ಮ ಪ್ರಯತ್ನ ಹೆಂಗಿರ್ಬೇಕು? ಜಯಿಸಬೇಕನ್ನೋದು ನಿಜ. ನಂಬಿಕೆಯನ್ನು ಉಪಯೋಗ ಮಾಡಿ ಜಯ ಹೊಂದಬೇಕನ್ನೋದು ನಿಜ. ಆದ್ರೆ ನಿಮ್ಮ ಪ್ರಯಾಣ ಹೆಂಗಿರ್ಬೇಕು? ಕೆಟ್ಟದನ್ನ ಮಾತ್ರನೇ ಗೆಲ್ಲೋ ತರನೇ ಇರ್ಬೇಕು. ನಿಮ್ಮಲ್ಲಿರುವ ಕೆಟ್ಟದನ್ನ ನೀವು ಗೆಲ್ಲದೆ ಹೋದ್ರೆ ಒಳ್ಳೇದನ್ನ ಪಡ್ಕೊಳಕ್ಕೆ ಆಗಲ್ಲ. ಅದಕ್ಕೆ ಬದಲಾಗಿ ಏನ್ ಹೇಳ್ತದೆ? ನಿಮ್ಮ ಒಳ್ಳೆತನದಿಂದ ಏನ್ ಮಾಡ್ಬೇಕು? ಕೆಟ್ಟತನವನ್ನ ಸೋಲಿಸು. ಇವಾಗ ನಿಮಗೆ ನೀವೇ ಪ್ರಶ್ನೆ ಕೇಳ್ಕೊಳ್ಳಿ, ನನ್ನಲ್ಲಿ ಏನು ಒಳ್ಳೆತನ ಇದೆ, ನನ್ನಲ್ಲಿ ಏನು ಕೆಟ್ಟತನ ಇದೆ? ಇದು ವಾಕ್ಯ ಹೇಳ್ತಿರೋದು ಯಾರಿಗೆ? ಇಂಡಿವಿಜುವಲ್ ಪರ್ಸನ್ಸ್ಗೆ.
ಅಂದ್ರೆ ವ್ಯಕ್ತಿಗತವಾಗಿ ಒಬ್ಬೊಬ್ಬರಿಗೆ ಹೇಳ್ತಾ ಇರೋದು ವಾಕ್ಯ ಇದು, ಸಿಂಗಲ್ ಆಗಿ. ಅಂದ್ರೆ ಸಿಂಗಲ್ ಪರ್ಸನ್ಗೆ ಹೇಳ್ಬೇಕಾದ್ರೆ ಆ ಸಿಂಗಲ್ ಪರ್ಸನ್ ಅಲ್ಲಿ ಒಳ್ಳೆತನನೂ ಇದೆ, ಅವನಲ್ಲಿ ಕೆಟ್ಟತನನೂ ಇದೆ. ಆದ್ರೆ ನಮ್ಮ ಪ್ರಯತ್ನ ಏನು? ಕೆಟ್ಟತನ ಬಚ್ಚಿಕೊಂಡು ಒಳ್ಳೆತನ ಮಾತ್ರ ಬದುಕೋದು. ಕೆಟ್ಟತನ ಬಚ್ಚಿಡಬಾರ್ದು. ಆ ಕೆಟ್ಟತನ ಏನ್ ಮಾಡ್ಬೇಕು? ನಾವು ಜಯಿಸ್ಬೇಕು, ಸೋಲಿಸ್ಬೇಕು, ಬಚ್ಚಿಡಬಾರ್ದು. ವಿಶ್ವಾಸಿಗಳು ಏನಕ್ಕೆ ಸಿಗಾಕೊಂಡು ಒದ್ದಾಡ್ತಾರೆ ಅಂದ್ರೆ ಕೆಟ್ಟತನ, ಅವರಲ್ಲಿರುವ ಕೆಟ್ಟತನವನ್ನು ಏನ್ ಮಾಡ್ತಾರೆ? ಬಚ್ಚಿಡ್ತಾರೆ, ಮುಚ್ಚಿಡ್ತಾರೆ, ಒಳ್ಳೆತನದಿಂದ ಬದುಕಕ್ಕೆ ಪ್ರಯತ್ನ ಮಾಡ್ತಾರೆ. ಕೆಟ್ಟತನನು ಒಳ್ಳೆತನನು ಒಂದೇ ಶರೀರದಲ್ಲಿ ಬಾಳಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಯೇಸುಸ್ವಾಮಿ ಒಂದು ಲೇಬಲ್ ಹಾಕ್ಬಿಟ್ರು. ಒಬ್ಬರಲ್ಲಿ ಕೆಟ್ಟತನ ಇರುತ್ತೆ, ಒಳ್ಳೆತನ ಇರುತ್ತೆ ಅಂತ ಡಿಸೈಡ್ ಮಾಡ್ಬಿಟ್ಟು ಯೇಸುಸ್ವಾಮಿ ಲೇಬಲ್ ಹಾಕ್ಬಿಟ್ರು. ಕೆಟ್ಟವರಾಗಿರುವ ನೀವು ಅರ್ಥ ಮಾಡ್ಕೊಂಡ್ಬಿಟ್ರು. ಯಾಕಂದ್ರೆ ಇವನಲ್ಲಿ ಒಳ್ಳೆತನ ಇದ್ರೂ ಆ ಒಳ್ಳೆತನಕ್ಕೆ ಇವನ್ ಏನ್ ಮಾಡಲ್ಲ, ಒಳಗಾಗಲ್ಲ, ಕೆಟ್ಟತನಕ್ಕೆ ಒಳಗಾಗ್ತಾನೆ. ಅದಕ್ಕೆ ಡಿಸೈಡ್ ಮಾಡ್ಬಿಟ್ರು, ಕೆಟ್ಟವರಾಗಿರುವ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥ ಕೊಡ್ತೀರಾ ಅಂದ್ರೆ ಪರಲೋಕದಲ್ಲಿ ನಿಮ್ಮ ತಂದೆ ಏನಕ್ಕೆ ಕೇಳ್ಬೇಕಾಯ್ತು ಹಂಗೆ? ನಿಮ್ಮಲ್ಲಿ ಕೆಟ್ಟತನೂ ಇದೆ, ಒಳ್ಳೆತನೂ ಇದೆ. ಏನಕ್ಕೆ ನಿಮ್ಮಲ್ಲಿ ಒಳ್ಳೆತನ ಕೆಟ್ಟತನ ಎರಡೂ ಇದೆ ಹೇಳ್ರಿ? ಆದಮ ಅವ್ವ ಏನ್ ಮಾಡಿದ್ರು? ಯಾವ ಹಣ್ಣು ತಿಂದಿದವರು? ಒಳ್ಳೇದು ಕೆಟ್ಟದು ಅರಿವನ್ನು ಹುಟ್ಟಿಸುವಂತ ಹಣ್ಣ ತಿನ್ಬಿಟ್ರು. ಸೊ ಒಳ್ಳೇದು ಇದೆ, ಕೆಟ್ಟದು ಇದೆ. ಇವನ್ ನಮ್ಮ ಆಬ್ಜೆಕ್ಟಿವ್ ಏನು? ಪರ್ಪಸ್, ಉದ್ದೇಶ. ನಮ್ಮಲ್ಲಿರುವಂತ ಕೆಟ್ಟದನ್ನ, ನಮ್ಮಲ್ಲಿರುವ ಒಳ್ಳೆಯದನ್ನ ಉಪಯೋಗ ಮಾಡಿಕೊಂಡು ನಮ್ಮಲ್ಲಿರುವ ಕೆಟ್ಟದನ್ನ ಗೆಲ್ಲುವುದೇ ನಮ್ಮ ಉದ್ದೇಶ. ಸೊ ನಮಗೆ ಕೆಟ್ಟದ್ರ ಬಗ್ಗೆನೂ ಅರಿವಿದೆ, ಒಳ್ಳೆದ್ರ ಬಗ್ಗೆನೂ ಅರಿವಿದೆ. ನಮ್ಮಲ್ಲೇ ಕೆಟ್ಟದಿದೆ, ನಮ್ಮಲ್ಲೇ ಒಳ್ಳೇದು ಇದೆ. ನಮ್ಮಲ್ಲಿರೋ ಒಳ್ಳೇದನ್ನ ಉಪಯೋಗ ಮಾಡಿಕೊಂಡು ಕೆಟ್ಟದನ್ನ ಗೆಲ್ಲಬೇಕು. ಆದ್ರೆ ನಾವೇನ್ ಮಾಡ್ತಾ ಇದೀವಿ? ಹೊರಗಡೆ ಒಳ್ಳೆಯವ್ರ ತರ ಕಾಣ್ತೀವಿ, ಆದ್ರೆ ಒಳಗಡೆ ಕೆಟ್ಟತನಕ್ಕೆ ಸೋತೋಗ್ತಾ ಇದೀವಿ. ನಮ್ಮಲ್ಲಿರುವ ಕೆಟ್ಟತನಕ್ಕೆ ನಾವೇನ್ ಮಾಡ್ತಾ ಇದೀವಿ? ಸೋತೋಗ್ತಾ ಇದೀವಿ. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳಿ, ನಿಮ್ಮಲ್ಲಿರುವಂತ ಕೆಟ್ಟತನಕ್ಕೆ ಸೋಲ್ಬೇಡ್ರಿ. ಕೆಟ್ಟವ್ರು ಕಣ್ಣು ಕಾಣಿಸಲ್ಲ, ಏನ್ ಮಾಡಲ್ಲ ಹೇಳಿ? ಹಿಂಗೆ ಕಾಣಿಸಲ್ಲ ಎದುರುಗಡೆ ಕೆಟ್ಟವರು. ಒಂದ್ ಅರ್ಥ ಮಾಡ್ಕೊಳ್ಳಿ, ಕಣ್ಣು ಕಾಣಿಸೋರಲ್ಲ ಕೆಟ್ಟವ್ರಲ್ಲ, ಕಣ್ಣು ಕಾಣ್ದಿರೋರೇ ಕೆಟ್ಟವರು. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಎಷ್ಟು ಜನಕ್ಕೆ ತಲೆಗೆ ಹೋಗ್ತಾ ಇದೆ? ನಾನೇನ್ ಹೇಳ್ದೆ? ಕಣ್ಣು ಕಾಣೋರಲ್ಲ ಅಂದ್ರೆ ಅರ್ಥ ಏನ್ ಹೇಳ್ರಿ? ತಪ್ಪು ಮಾಡಿದಾಗ ಮೇಲ್ ಕಾಣಿಸದ್ ನೋಡ್ರಿ, ಅವ್ರು ಕೆಟ್ಟವ್ರಲ್ಲ. ನಮ್ ಲೆಕ್ಕಾಚಾರ ಪ್ರಕಾರ ಏನು? ಅವ್ರು ಮಾಡಿ ತಪ್ಪುಗಳು ಕಣ್ಣು ಕಾಣಿಸ್ಬಿಟ್ರೆ ಅವರೇ ಕೆಟ್ಟವರು. ಅವರಲ್ಲ ಕೆಟ್ಟವರು, ಅವರಲ್ಲ ಕೆಟ್ಟವರು. ಅದಕ್ಕೆ ಯೇಸುಸ್ವಾಮಿ ಹೇಳ್ತಾರೆ ನೋಡಿ, ಪಾಪವನ್ನ ಮುಚ್ಚಿಕ್ಕಿರೋನು ಉದ್ಧಾರ ಆಗಲ್ಲ. ಅಂದ್ರೆ ಅದೇ ಸ್ವಾಮಿ ಪ್ರಕಾರ ಏನು? ತಪ್ಪು ಮಾಡಿ ಸಿಗಾಕೊಳ್ಳೋನಲ್ಲ ಕೆಟ್ಟವನು ಯೇಸುಸ್ವಾಮಿ ದೃಷ್ಟಿಯಲ್ಲಿ. ಜಯ ಹೊಂದ್ಕೊಳಕ್ ಮನ್ಸಿಲ್ದೆ, ಅದನ್ನ ಎದುರಿಸಕ್ ಮನ್ಸಿಲ್ದೆ, ಅದನ್ನ ಬಿಟ್ಕೊಡಕ್ ಮನ್ಸಿಲ್ದೆ, ಅದನ್ನ ಮೂಲೆಗೆ ಬಚ್ಚಿಟ್ಟು ಒಳ್ಳೆಯವರಾಗಿ ಬದುಕಕ್ ಪ್ರಯತ್ನ ಮಾಡ್ತಾರೆ ನೋಡ್ರಿ, ಅವರೇ ಕೆಟ್ಟವ್ರು. ಆದ್ರೆ ನಮ್ಮಲ್ಲಿರುವಂತ ಒಳ್ಳೆತನ ಉಪಯೋಗ ಮಾಡಿಕೊಂಡು ನಮ್ಮಲ್ಲಿರುವ ಕೆಟ್ಟತನವನ್ನ ಸೋಲಿಸ್ಬೇಕು. ಆದ್ರೆ ನಮ್ಮಲ್ಲಿರುವ ಕೆಟ್ಟತನವನ್ನ ಸೋಲ್ಸಕ್ ನಾವು ಯಾವತ್ತೂ ಪ್ರಯತ್ನನೇ ಪಡಲ್ಲ. ಏನಕ್ಕೆ ಅಂದ್ರೆ ಅದು ಅವಾಗ ಉಪಯೋಗ ಮಾಡ್ಕೊಂತ ಇರ್ತೀವಿ. ಅದಕ್ಕೆ ನಿಮ್ಗೆ ಜಯ ಹೊಂದುವಂತ ಸಾಮರ್ಥ್ಯ ನಿಮಗೆ ವಿಶ್ವಾಸಿಗಳಿಗೆ ಇಲ್ಲ.
ನಿಮ್ ಬಾಡಿಯಲ್ಲಿ ಸ್ಟಾಮಿನಾ ಇಲ್ಲ ಅಂದ್ರೆ ಡಾಕ್ಟರ್ ಏನ್ ಹೇಳ್ತಾರೆ? ನೀನು ಊಟ ಸರಿಯಾಗಿ ಮಾಡ್ತಾ ಇದೀಯಾ? ಟೈಮ್ ಸರಿಯಾಗಿ ಊಟ ಮಾಡ್ತಾ ಇದೀಯಾ? ವೆಜಿಟೇಬಲ್ಸ್ ಫ್ರೂಟ್ಸ್ ಎಲ್ಲ ತಿಂತಾ ಇದೀಯಾ? ಹಣ್ಣು ತರಕಾರಿ ಎಲ್ಲ ತಿಂತಾ ಇದೀಯಾ? ಸೊಪ್ಪು ತಿಂತಾ ಇದೀಯಾ? ಇಲ್ಲ ಡಾಕ್ಟರ್ಸ್, ಬರೀ ಅನ್ನ ಸಾಂಬಾರ್ ತಿಂತಾ ಇದ್ದೀನಿ. ಡಾಕ್ಟರ್ ಏನ್ ಹೇಳ್ತಾರೆ? ನೀನ್ ಬರೀ ಅನ್ನ ಸಾಂಬಾರ್ ತಿಂತಾ ಇರೋದಕ್ಕೆ ನಿನ್ಗೆ ಸ್ಟಾಮಿನಾ ಇಲ್ಲ. ಇವಾಗ ಏನ್ ಮಾಡ್ಬೇಕು ನೀನು? ಸ್ಟಾಮಿನಾ ಬರಬೇಕಾಗಿರೋದನ್ನ ತಿಂದ್ರೆ ಮಾತ್ರನೇ ನಿಮ್ಗೇನ್ ಬರುತ್ತೆ? ಸ್ಟಾಮಿನಾ ಸಿಗತ್ತೆ. ಇವತ್ತು ನೀವು ನಿಮ್ಮಲ್ಲಿರೋ ಒಳ್ಳೆತನ ಉಪಯೋಗ ಮಾಡಿಕೊಂಡು ಕೆಟ್ಟತನವನ್ನ ಸೋಲ್ಸಕ್ಕೆ ಸ್ಟಾಮಿನಾ ಇಲ್ಲ ಅಂದ್ರೆ ನೀವೇನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಏನ್ ತಿನ್ಬೇಕು ನೀವು? ಹಂಗಾದ್ರೆ ಏನ್ ತಿನ್ಬೇಕು? ಯಾವಾಗಾದ್ರೂ ಪ್ರಾರ್ಥನೆ ಮಾಡಿದೀರಾ ಸ್ಟಾಮಿನಾ ಬೇಕು ಜಯಿಸಕ್ಕೆ ಅಂತ? ಸ್ಟಾಮಿನಾ ಅನ್ನೋದಕ್ಕಿಂತ ಅದಕ್ಕೇನಂತಾರೆ ಗೊತ್ತಾ? ರೆಸಿಸ್ಟೆನ್ಸ್ ಪವರ್. ರೆಸಿಸ್ಟೆನ್ಸ್ ಪವರ್ ಅಂದ್ರೆ ಎದುರಿಸುವಂತ ಶಕ್ತಿ. ಕೆಟ್ಟದನ್ನ ಎದುರಿಸುವಂತ ಶಕ್ತಿ. ಜ್ವರವನ್ನ ಎದುರಿಸೋ ಶಕ್ತಿ ನೋಡಿರ್ತೀವಿ, ಕ್ಯಾನ್ಸರ್ನ ಎದುರಿಸೋ ಶಕ್ತಿ ನೋಡಿರ್ತೀವಿ, ಎಲ್ಲದನ್ನ ಎದುರಿಸೋ ಶಕ್ತಿ ನೋಡಿರ್ತೀವಿ. ಇವಾಗ ನಮಗೆ ಬೇಕಾಗಿರೋದು ಯಾವ ಶಕ್ತಿ? ನಿಮ್ಮಲ್ಲಿರುವಂತ ಕೆಟ್ಟತನವನ್ನ ಎದುರಿಸುವಂತ ಶಕ್ತಿ ಬೇಕು ನಿಮ್ಗೆ. ಸೋಲ್ಸದ್ ಬಿಟ್ಬಿಡ್ರಿ, ದೂರ ಇದೆ ತುಂಬಾ. ಎದುರಿಸಕ್ಕೆ ಆಗ್ತಾ ಇಲ್ವಲ್ಲ ನಮ್ಗೆ, ಅದನ್ನ ಭಯ ಪಡ್ಕೊಂಡು ಬಚ್ಚಿಕ್ತಾ ಇದೀವಿ ನಾವು. ಇವಾಗ ನಿಮಗೆ ಬೇಕಾಗಿರೋದಲ್ಲ ಏನು? ನಿಮ್ಮಲ್ಲಿರುವಂತ ಕೆಟ್ಟತನವನ್ನ ಎದುರಿಸಕ್ಕೆ ಬೇಕಾಗಿರುವಂತ ಶಕ್ತಿ, ರೆಸಿಸ್ಟೆನ್ಸ್ ಪವರ್ ಬೇಕು ನಿಮ್ಗೆ. ಕೋಪ ಬರ್ತದೆ ಅನ್ಕೊಳ್ಳಿ, ಆ ಕೋಪ ಏನ್ ಮಾಡ್ಬೇಕು ನೀವು? ತಡೆಯೋ ಶಕ್ತಿ ಬೇಕು. ಜಯಿಸೋದು ಆಮೇಲೆ ಅದನ್ನ ತಡಿಯೋದಕ್ಕೆ ಶಕ್ತಿ ಬೇಕಾನೆ. ಬರ್ತಾ ಇರುತ್ತೆ, ತಡಿಬೇಕು ಒಳಗಡೆ, ಅದನ್ನ ತಡಿಬೇಕು 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 ತಡಿಬೇಕು. ಎಲ್ಲ ಕೆಟ್ಟದನ್ನ ಮೊದಲು ತಡೆಯೋದನ್ನ ಕಲೀರಿ. ಇನ್ನೊಂದ್ ಕಡೆ ಸ್ವಾಮಿ ದೇವ್ರ ವಾಕ್ಯ ಹೇಳ್ತಾ ಹೇಳ್ರಿ, ಸೈತಾನ್ನ ಎದುರಿಸಿ ನಂಬಿಕೆಯಲ್ಲಿ ದೃಢವಾಗಿರ್ರಿ. ಸೈತಾನ್ನ ಎದುರಿಸ್ರಿ. ಎದುರಿಸ್ರಿ ಅಂದ್ರೆ ಅರ್ಥ ಏನ್ ಹೇಳ್ರಿ? ರೆಸಿಸ್ಟ್ ಮಾಡ್ರಿ ಅಂತ ಇಂಗ್ಲಿಷ್ ಅಲ್ಲಿ ಏನಿದೆ? ರೆಸಿಸ್ಟ್ ಮಾಡ್ರಿ, ರೆಸಿಸ್ಟ್ ಮಾಡ್ರಿ, ತಡೆದು ನಿಲ್ಸ್ರಿ, ನಿಲ್ಸ್ರಿ. ಎಷ್ಟು ಸರಿ ತಡೆದು ನಿಲ್ಸ್ಬೇಕು? ಅವನು ಹೋಗೋವರೆಗೂ ತಡಿಬೇಕು. ನಮ್ಮಲ್ಲಿರೋ ಕೆಟ್ಟತನವನ್ನ ನಾವೇನ್ ಮಾಡ್ಬೇಕು? ನಮ್ಮಲ್ಲಿರೋ ಕೆಟ್ಟತನವು ನಮ್ಮನ್ನ ಬಿಟ್ಟು ಹೋಗೋವರೆಗೂ ಅದನ್ನ ಏನ್ ಮಾಡ್ತಾ ಇರ್ಬೇಕು? ನಾವು ತಡಿತಾನೆ ಇರ್ಬೇಕು, ತಡಿತಾನೆ ಇರ್ಬೇಕು, ತಡಿತಾನೆ ಇರ್ಬೇಕು. ನಾವು ಒಂದ್ಸರಿ ತಡಿತೀವಿ, 2 ಸರಿ ತಡಿತೀವಿ, 3 ಸರಿ ತಡಿತೀವಿ, ಸೋತಬಿಟ್ಟು ನಾವೇನ್ ಮಾಡ್ತೀವಿ? ಬಿಟ್ಕೊಟ್ಬಿಡ್ತೀವಿ. ಅದಕ್ಕೆ ವಿಶ್ವಾಸಿಗಳು ಒಳ್ಳೆಯವರಾಗಿ ಬದುಕೋದು ತುಂಬಾ ಕಷ್ಟ. ಯಾಕಂದ್ರೆ ಅವ್ರಿಗೆ ಕೆಟ್ಟದನ್ನ ತಡಿಯಕ್ಕೆ ಆಗ್ತಾ ಇಲ್ಲ. ಆದ್ರೆ ದೇವರ ಮಕ್ಕಳಾಗಿರೋ ನಾವು, ನಮಗೆ ದೇವ್ರ ವಾಕ್ಯ ಏನ್ ಹೇಳೋದು? ನೀವು ಲೋಕವನ್ನ ಜಯಿಸಕ್ಕಾಗತ್ತೆ. ದೇವರಿಂದ ಹುಟ್ಟಿದವರಾಗಿರೋ ನೀವು ಏನ್ ಮಾಡ್ತೀರ? ಲೋಕವನ್ನ ಜಯಿಸ್ತೀರಾ. ಆದ್ರೆ ನಾವು ಜಯಿಸೋದು ಬಿಡ್ರಿ, ತಡಿಯಕ್ಕೂ ಆಗ್ತಾ ಇಲ್ಲ. ಎದುರಿಸ್ರಿ ಅಂದ್ರೆ ತಡೆದು ನಿಲ್ಸ್ರಿ. ಅದಕ್ಕೆ ರಿವರ್ಸ್ ಆಗಿ ನಿಂತ್ಕೊಬೇಕು ನಾವು. ಎದುರಿಸೋದ ಅರ್ಥ ಏನು? ಅದಕ್ಕೆ ರಿವರ್ಸ್ ಆಗಿ ನಿಂತ್ಕೊಬೇಕು. ಇವಾಗ ಯಾರನ್ನ ಜಗಳ ಮಾಡಕ್ ಬಂದಾಗ ನಿಂತ್ಕೊಂತಾರೆ ನೋಡಿ, ಮೂಗ್ ಮೇಲೆ ಕೋಪ ಬಂದು ನಿಂತ್ಕೊಂತಾರೆ ನೋಡ್ರಿ, ನೀನ ನಾನ ಅಂತ. ಅದನ್ನೇನಂತಾರೆ ಹೇಳಿ? ಎದುರಿಸೋದು ಅಂತಾರೆ ಅದನ್ನ. ಏನ್ ನನ್ನ ಗುರೈಸಿ ಅಂತ ನಿಂತ್ಕೊಂಡು ಮಾತಾಡ್ತಾರೆ ನೋಡ್ರಿ, ಅದನ್ನೇನಂತಾರೆ? ಎದುರಿಸೋದು. ಅದೇ ತರನೇ ನೀವು ನಿಮ್ಮಲ್ಲಿರುವಂತ ಕೆಟ್ಟತನವನ್ನು ನೀವೇನ್ ಮಾಡ್ಬೇಕು? ಇದೇ ತರನೇ ಎದುರಿಸ್ಬೇಕು. ಅದರಲ್ಲಿ ಒಂದು ಏನ್ ಮಾಡ್ಬೇಕು ಹೇಳ್ರಿ? ಅಪನಂಬಿಕೆನ ಎದುರಿಸ್ಬೇಕು. ಸಂಶಯನ ಎದುರಿಸ್ಬೇಕು. ಯಾಕೆಂದ್ರೆ ನಂಬಿಕೆ ಇಲ್ಲದಿರೋ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ.
ಅಂದ್ರೆ ನಂಬಿಕೆ ಇಲ್ದಿರ ನಾವೇನ್ ಮಾಡ್ತಾ ಇದೀವಿ? ಉಪವಾಸ ಮಾಡಿ, ಪ್ರಾರ್ಥನೆ ಮಾಡಿ, ಎಲ್ಲ ಮಾಡಿ ದೇವ್ರನ್ನ ಮೆಚ್ಚಿಸ್ಬೇಕಂತ ಪ್ರಯತ್ನ ಪಡ್ತಾ ಇದೀವಿ. ಆದ್ರೆ ನಿಮ್ಮ ಪ್ರಯತ್ನವೆಲ್ಲ ವ್ಯರ್ಥ. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳಿ, ಇಷ್ಟು ದಿವಸ ನೀವು ನಂಬಿಕೆ ಇಲ್ದ ಮಾಡಿದ ಉಪವಾಸ ಎಲ್ಲ ವ್ಯರ್ಥ ಅಂತ ಹೇಳ್ರಿ. ಇಷ್ಟು ದಿವಸ ನಂಬಿಕೆ ಇಲ್ದಿರ ಮಾಡಿರೋ ಪ್ರಾರ್ಥನೆ ಎಲ್ಲ ವ್ಯರ್ಥ. ಏನಕ್ಕೆ? ಏನಕ್ಕೆ? ಇವಾಗ ನಾವು ಜಯ ಹೊಂದ್ಬೇಕಾಗಿರೋದು ಅಪನಂಬಿಕೆ ಮೇಲೆ ಜಯ ಹೊಂದ್ಕೊಂಡು ನಂಬಿಕೆನ ಆಕ್ಟಿವೇಟ್ ಮಾಡ್ಬೇಕು ನಾವು. ಆಮೇಲೆ ಒಂದು ವ್ಯಕ್ತಿಯಲ್ಲಿ ಅಪನಂಬಿಕೆನೂ ಇರುತ್ತೆ, ನಂಬಿಕೆನೂ ಇರುತ್ತೆ. ಯೇಸು ಸ್ವಾಮಿ ಜೀವಂತವಾಗಿ ಎದ್ದು ಬಂದ್ಮೇಲೆ ತೋಮನ್ಗೆ ಹೇಳ್ತಾರೆ, ತೋಮ ನಾನು ಬೆಳ್ಟ್ರಿನೇ ನಂಬ್ತೀನಿ ಅಂತ. ಇಂಥ ವಿಶ್ವಾಸಿಗಳಿರ್ತಾರೆ, ದೇವ್ರು ಮಾಡಿದ್ರೇನೆ ನಂಬ್ತೀನಿ, ಕೊಟ್ರೇನೆ ನಂಬ್ತೀನಿ. ಇಷ್ಟು ಲಕ್ಷ ಕೊಟ್ರೆ ಇಷ್ಟು ಲಕ್ಷ ಕೊಡ್ತೀನಿ. ಇಂಥ ವಿಶ್ವಾಸಿಗಳು ಇರ್ತಾರೆ. ನೀನ್ ಮಾಡಿದ್ರೆ ನಾನು ಮಾಡ್ತೀನಿ, ನೀನ್ ಕೊಟ್ರೆ ನಾನು ಕೊಡ್ತೀನಿ. ಈ ರೀತಿಯಾಗಿ ಮಾಡುವಂತ ವಿಶ್ವಾಸಿಗಳು ಇರ್ತಾರೆ. ಆದ್ರೆ ತೋಮನ್ಗೆ ಹೇಳಿದೇನು? ತೋಮ, ನೀನ್ ಮಾಡಿ ತಪ್ಪು, ನೀನ್ ಒಳ್ಳೆಯವನೇ, ಆದ್ರೆ ನೋಡ್ದೆ ನಮ್ದೇ ಇರೋನು ನಿನಗಿಂತ ಧನ್ಯನಾಗಿದ್ದಾನೆ ಅಂತ. ಅಂದ್ರೆ ನಮ್ಮ ನಂಬಿಕೆ ಎಲ್ಲಿಂದ ಪ್ರಾರಂಭ ಆಗ್ಬೇಕು? ನೋಡದೆ ನಂಬೋದ್ರಿಂದ ಪ್ರಾರಂಭ ಆಗ್ಬೇಕು. ಅಂದ್ರೆ ನಿಮ್ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಏನು ನಡೀತಾ ಇಲ್ಲ, ಏನು ಆಗ್ತಾ ಇಲ್ಲ, ಆದ್ರೂ ಏನ್ ಮಾಡ್ತಾ ಇದೀರ ನೀವು? ನಂಬ್ತಾ ಇದೀರ ಆಗತ್ತೆ ಅಂತ. ನೀವು ಅವಾಗ್ಲೇ ಧನ್ಯರಾಗಿ ಮಾರ್ಪಡ್ತೀರಾ. ಅಂದ್ರೆ ಯಾವಾಗ ನಂಬಕ್ ಸ್ಟಾರ್ಟ್ ಮಾಡ್ತಿರೋ ಅವಾಗ್ಲೇ ದೇವರ ಆಶೀರ್ವಾದ ಏನಾಗುತ್ತೆ ನಿಮ್ ಲೈಫಲ್ಲಿ? ಆಕ್ಟಿವೇಶನ್ ಆಗೋಯ್ತು. ಯಾವಾಗ ನೋಡ್ತೀರ ನಂಬಕ್ ಸ್ಟಾರ್ಟ್ ಮಾಡ್ತಿರೋ ಅವಾಗ್ಲೇ ದೇವರ ಆ ಆಶೀರ್ವಾದ ಏನಾಯ್ತು? ಪ್ರಾರಂಭ ಆಗುತ್ತೆ. ಅದಕ್ಕೆ ನೋಡದೆ ನಂಬುವವನು ಧನ್ಯ. ಧನ್ಯನಂದ್ರೆ ಅರ್ಥ ಏನ್ ಹೇಳ್ರಿ? ಪುಣ್ಯವಂತ. ಪುಣ್ಯ ಮಾಡ್ದವನು ಇವನು. ಯಾರು? ನೋಡದೆ ನಂಬು ಧನ್ಯನು. ಆ ಲಿಸ್ಟ್ಗೆ ಹೋಗ್ಬಿಡ್ತೀವಿ, ನಮ್ಮ ಕ್ಯಾಟಗರಿನೇ ಚೇಂಜ್ ಆಗ್ಬಿಡ್ತೀವಿ. ನಾವು ಯಾವಾಗ ನಂಬಕ್ ಸ್ಟಾರ್ಟ್ ಮಾಡ್ತೀವೋ ನಮ್ಮ ಕ್ಯಾಟಗರಿ ಏನಾಗುತ್ತೆ? ಚೇಂಜ್ ಆಗಿ ನಮ್ಮ ಆಶೀರ್ವಾದ ಪ್ರಾರಂಭ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ದೇವರು ನಿಮ್ಮನ್ನು ನೋಡಿ ಇವನು ಧನ್ಯನು ಅಂತ ಯಾವಾಗ ಹೇಳಕ್ ಸಾಧ್ಯ? ನೀವು ನಂಬುವಾಗ ಮಾತ್ರನೇ. ಆದ್ರೆ ನಾವು ನಂಬಕ್ಕೆ ನಮ್ಮಲ್ಲಿರುವ ಕೆಟ್ಟತನವು ಏನ್ ಮಾಡ್ತದೆ? ಅಡ್ಡ ಬರ್ತದೆ. ನಮ್ಮಲ್ಲಿರೋ ಕೆಟ್ಟತನವು ಏನ್ ಮಾಡ್ತದೆ? ಅಡ್ಡ ಬರ್ತದೆ. ಆದ್ದರಿಂದ ನಮ್ಮಲ್ಲಿರುವಂತ ಒಳ್ಳೆತನವನ್ನು ಉಪಯೋಗ ಮಾಡಿ ಕೆಟ್ಟತನವನ್ನು ಸೋಲಿಸ್ಬೇಕು. ಅದನ್ನು ಸೋಲ್ಸೋವರೆಗೂ ಒಳ್ಳೆಯದನ್ನ ಪೂರ್ತಿಯಾಗಿ ಅನುಭವಿಸಕ್ಕೆ ಅದು ಬಿಡಲ್ಲ. ನಿಮ್ಮಲ್ಲಿರುವ ಕೆಟ್ಟತನ ಸಮಾಧಾನ ಅನುಭವಿಸಕ್ಕೆ ಬಿಡಲ್ಲ. ನಿಮ್ಮಲ್ಲಿರುವ ಕೆಟ್ಟತನ ನೆಮ್ಮದಿಯನ್ನ ಅನುಭವಿಸಕ್ಕೆ ಬಿಡಲ್ಲ. ನಿಮ್ಮಲ್ಲಿರುವ ಕೆಟ್ಟತನ ಸಂತೋಷವಾಗಿ ನಗ್ನಗ್ತಾ ಬಾಳಕ್ಕೆ ಬಿಡಲ್ಲ. ನಿಮ್ಮಲ್ಲಿರುವ ಕೆಟ್ಟತನ ನೆಮ್ಮದಿಯಾಗಿ ನಿದ್ದೆ ಮಾಡಕ್ಕೆ ಬಿಡಲ್ಲ. ನಿಮ್ಮಲ್ಲಿರುವ ಕೆಟ್ಟತನ ಹೊಟ್ಟೆ ತುಂಬ ಊಟ ಮಾಡಕ್ಕೆ ಬಿಡಲ್ಲ. ನಮ್ಮಲ್ಲಿರುವ ಕೆಟ್ಟತನ 4 ಜನರ ಜೊತೆ ನಗ್ನಗ್ತಾ ಸಮಾಧಾನವಾಗಿ ಬೆರೆಯಕ್ಕೆ ಬಿಡಲ್ಲ. ಬದುಕ್ತಾ ಇರ್ತದೆ. ಅದೆಲ್ಲ ಯಾವುದು? ನಮ್ಮಲ್ಲಿರುವಂತ ಕೆಟ್ಟತನನೇ. ಆದ್ರೆ ಇವಾಗ ಅದ್ರ ಬದಲಾಗಿ ನಾವೇನ್ ಮಾಡ್ಬೇಕು? ನಮ್ಮಲ್ಲಿರೋ ಒಳ್ಳೆತನನ ಪ್ರಯೋಗ ಮಾಡಿ ನಮ್ಮಲ್ಲಿರೋ ಕೆಟ್ಟತನವನ್ನ ಜಯಿಸ್ಕೊಂಡು ಒಳ್ಳೆತನದಿಂದ ಬರುವಂತ ಆ ಧನ್ಯತೆಯನ್ನ, ಆಶೀರ್ವಾದವನ್ನ ನಾವು ಅನುಭವಿಸ್ಬೇಕು. ಆಮೇಲೆ ಇಂಥವರದೇ ದೇವರ ರಾಜ್ಯ. ಎಂಥವ್ರದು? ಚಿಕ್ಕ ಮಕ್ಕಳು. ಚಿಕ್ಕ ಮಕ್ಕಳಂತೆ ನೀವು ಆಗದೆ ಹೋದ್ರೆ ದೇವರ ರಾಜ್ಯಕ್ಕೆ ನೀವೇನ್ ಮಾಡಕ್ಕಾಗಲ್ಲ? ಪ್ರವೇಶ ಮಾಡಕ್ಕಾಗಲ್ಲ. ಯಾರು ಚಿಕ್ಕ ಮಕ್ಕಳು? ಕಲ್ಮಶ ಇಲ್ಲದೆ ಇರೋರು. ಅಂದ್ರೆ ನೀವು ಹೊಡೆದ್ರು ಅವ್ರು ಒಳ್ಳೆತನವನ್ನೇ ಉಪಯೋಗ ಮಾಡ್ತಾರೆ.
ಹೊಡೆದ್ರೆ ಕತ್ತಿ ಇಟ್ಕೊಂಬರಲ್ಲ, ಸಾಯಿಸ್ಬಿಡ್ತೀನಿ ಅಂತ. ಹಂಗ್ ಮಾಡ್ತಾರ ಹೊಡೆದ್ರೆ? ನನ್ನೇ ಹೊಡಿತೀಯಾ, ನೋಡ್ಕೊಂತೀನಿ ಒಂದ್ ದಿವಸ ಅಂತಾರ? ಇಲ್ಲ, ನೀವು ಹೊಡೆದ್ರು ಬೈದ್ರು ಏನ್ ಮಾಡಿದ್ರು ಅವ್ರು ಏನ್ ಮಾಡ್ತಾರೆ, ಮತ್ತೆ ಒಳ್ಳೆತನನೇ ತೋರ್ಸಕ್ ಬರ್ತಾರೆ. ಯಾವುದೇ ಕಾರಣಕ್ಕೆ ಏನ್ ಮಾಡಲ್ಲ, ಕೆಟ್ಟತನವನ್ನ ಅವರು ತೋರ್ಸದೇ ಇಲ್ಲ. ಎಷ್ಟು ಬೈದ್ರು, ಎಷ್ಟು ಅವಮಾನ ಮಾಡಿದ್ರು, ಕೊನೆಗ ಎಲ್ಲ ಮರೆತುಬಿಟ್ಟು ಏನ್ ಮಾಡ್ತಾರೆ, ಬರೀ ಒಳ್ಳೆತನನೇ ತೋರ್ಸಕ್ ಬರ್ತಾರೆ. ಇವತ್ತು ನಾವು ಏನಾಗ್ಬೇಕು? ಚಿಕ್ಕ ಮಕ್ಕಳ ತರ ಆಗ್ಬೇಕು. ಚಿಕ್ಕ ಮಕ್ಕಳ ತರ ಆಗ್ಬೇಕಂದ್ರೆ ಅರ್ಥ ಏನು? ಹಾಲ್ ಬಾಟ್ ಇಟ್ಕೊಂಡು ನೂರ್ಸತ್ರಿ ಅಂತಲ್ಲ. ಎಲ್ಲಾ ಸಂದರ್ಭದಲ್ಲೂ ಒಳ್ಳೆತನನೇ ತೋರಿಸ್ಬೇಕಂತ ಅರ್ಥ. ಕಲ್ಮಶ ಇಲ್ದರೆ ಎಲ್ಲಾ ಪರಿಸ್ಥಿತಿಯಲ್ಲೂ ಏನ್ ಮಾಡ್ಬೇಕು ನೀವು? ನಿಮ್ಮಲ್ಲಿರುವಂತ ಒಳ್ಳೆತನವನ್ನು ಮಾತ್ರನೇ ತೋರಿಸ್ಬೇಕು. ಆಮೇಲೆ ಏನ್ ತೋರಿಸ್ತೀರ ಏನೋ ಹೋಗ್ರಿ. ಕೇಳ್ರಿ ಪಕ್ಕದಲ್ಲಿ ಮುಖ ನೋಡ್ಕೊಂಡು ಸ್ವಲ್ಪ ಹೇಳ್ರಿ, ಸೋಲ್ಸ ಮುಖ ತೋರಿಸಿ ಸ್ವಲ್ಪ ಅಂತ ನೋಡ್ರಿ. ಮುಖ ನೋಡ್ಕೊಂಡು ಸೋಲ್ಸ ಮುಖ ನೋಡ್ರಿ ಸ್ವಲ್ಪ, ನಂದು ಸೋಲ್ಸ ಮುಖ ನೋಡ್ರಿ, ನನ್ ಮುಖ ನೋಡ್ರಿ ಸ್ವಲ್ಪ, ಸೋಲ್ಸ ಮುಖ ಇದು ಅಂತ ಅಲ್ಲ? ಸೋಲ್ಸ ಮುಖಗಳು ಚೆನ್ನಾಗಿದಾವ? ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 5ನೇ ವಾಕ್ಯ. ಇದೆಲ್ಲರಿಗೂ ಗೊತ್ತಿರೋ ವಾಕ್ಯನೇ. ಇವು ಬರೀ ಯೋಹಾನ. ಇದು ಯಾರ ಬಗ್ಗೆ ಬರೀತಾ ಇರೋದು ವಾಕ್ಯ? ಯೇಸು ಸ್ವಾಮಿ ಬಗ್ಗೆ ಬರೀತಾ ಇರೋದು. ಸೊ ಯೇಸು ಸ್ವಾಮಿಯಲ್ಲಿ ಏನಿದೆ ಅಂತ ಒಂದು ಬೆಳಕಿದೆ. ಆ ಬೆಳಕು ಏನ್ ಮಾಡ್ತಾ ಇದೆ? ಕತ್ಲೆಯಲ್ಲಿ ಪ್ರಕಾಶಿಸುತ್ತೆ. ಯೇಸು ಸ್ವಾಮಿಲಿ ಇರುವಂತ ಬೆಳಕು ಏನ್ ಮಾಡುತ್ತೆ? ಕತ್ಲೆಯಲ್ಲಿ ಪ್ರಕಾಶಿಸುತ್ತೆ. ಆದ್ರೆ ಕತ್ತಲೆ ಏನ್ ಮಾಡ್ಲಿಲ್ಲ, ಅದನ್ನ ಮುಸುಕ್ಲಿಲ್ಲ. ಅಂದ್ರೆ ಅರ್ಥ ಏನು? ಮರೆ ಮಾಡಿಸ್ಲಿಲ್ಲ. ಕರೋನಾದಲ್ಲಿ ಮಾಸ್ಕ್ ಹಾಕೊಂಡಿದ್ರಿ ನೋಡ್ರಿ, ಮುಸ್ಕು, ಫೇಸ್ ಮಾಸ್ಕ್. ಟೆರರಿಸ್ಟ್ಗಳು ಹಾಕೊಂತಾರೆ ನೋಡಿ ಮುಸ್ಕು. ಸೊ ಯೇಸು ಸ್ವಾಮಿ ಒಳಗಡೆ ಒಂದು ಬೆಳಕಿತ್ತಂತೆ. ಆ ಬೆಳಕು ಏನ್ ಮಾಡ್ತಾ ಇದ್ದಂತೆ? ಕತ್ಲೆಯಲ್ಲಿ ಪ್ರಕಾಶಿಸ್ತಾ ಇತ್ತಂತೆ. ಆದ್ರೆ ಕತ್ಲೆ ಮಾತ್ರ ಅದ್ರ ಏನ್ ಮಾಡಕ್ಕಾಗಿಲ್ಲ, ಮುಚ್ಚಕ್ಕಾಗ್ಲಿಲ್ಲ, ಆವರಿಸ್ಕೊಳಕ್ಕಾಗಿಲ್ಲ. ನಿಮ್ಮಲ್ಲಿ ನೀವೇನಾಗಿದ್ದೀರಾ? ಲೋಕಕ್ಕೆ ನಿಮ್ಮಲ್ಲಿರುವಂತ ಬೆಳಕು ಏನ್ ಮಾಡ್ಬೇಕು? ಪ್ರಕಾಶಿಸಬೇಕು, ಕತ್ತಲೆಯಲ್ಲಿ ಪ್ರಕಾಶಿಸಬೇಕು. ಆದ್ರೆ ನಿಮ್ಮಲ್ಲಿರುವ ಬೆಳಕನ್ನ ಕತ್ತಲೆ ಏನ್ ಮಾಡ್ಬಾರ್ದು? ಮುಸುಕಬಾರದು. ಆದ್ರೆ ನಮ್ಮಲ್ಲಿರುವಂತ ಬೆಳಕು ಪ್ರಕಾಶಿಸಿದಂಗೆ ನಮ್ಮಲ್ಲಿರುವ ಕೆಟ್ಟತನವು ಏನ್ ಮಾಡ್ತಾ ಇದೆ? ಅದನ್ನ ಮುಸ್ಕಾಕ್ಬಿಟ್ಟಿದೀವಿ, ಇಸ್ಕಾಕ್ಬಿಟ್ಟೈತೆ, ಮುಚ್ಚಾಕ್ಬಿಟ್ಟೈತೆ, ಊತಾಕ್ಬಿಟ್ಟೈತೆ. ಲಾಸ್ಟ್ ಟೈಮ್ ಯಾವಾಗ ನೀವು ಪ್ರಕಾಶವಾಗಿದ್ದು? ಯಾವಾಗ ಲಾಸ್ಟ್ ಟೈಮ್? ಯಾವಾಗ ಲಾಸ್ಟ್ ಟೈಮ್ ನೀವು ಪ್ರಕಾಶಿಸಿದ್ದು? ನಾವು ಲೋಕಕ್ಕೆ ಏನಾಗಿದ್ದೀವಿ? ಬೆಳಕಾಗಿದ್ದೀವಿ. ಕತ್ತಲಲ್ಲಿ ನಾವೇನ್ ಮಾಡ್ಬೇಕು? ಪ್ರಕಾಶಿಸಬೇಕು. ಕತ್ತಲು ನಮ್ಮನ್ನ ಏನ್ ಮಾಡ್ಬಾರ್ದು? ಮುಸುಕಬಾರದು, ಮುಚ್ಚಿಡ್ಬಾರ್ದು. ಸೊ ಯೇಸು ಸ್ವಾಮಿ ಬೆಳಕಾಗಿದ್ರು, ಕತ್ತಲೆಯಲ್ಲಿ ಪ್ರಕಾಶಿಸಿದ್ರು. ಕತ್ತಲೆ ಏನ್ ಮಾಡಿಲ್ಲ, ಮುಚ್ಚಿಲ್ಲ. ನಾವು ನಮ್ಮನ್ನು ಯೇಸು ಸ್ವಾಮಿ ನೋಡಿ ಹೇಳಿದ್ರು, ನೀವು ಏನಾಗಿದ್ದೀರಾ? ಲೋಕಕ್ಕೆ ಬೆಳಕಾಗಿದ್ದೀರಾ. ಇವಾಗ ಬೆಳಕು ಏನ್ ಮಾಡ್ಬೇಕು? ಪ್ರಕಾಶ ಬೇಕು. ಯಾವ್ದ್ರ ಮಧ್ಯದಲ್ಲಿ ಪ್ರಕಾಶಿಸ್ಬೇಕು? ಕತ್ತಲೆಯ ಮಧ್ಯದಲ್ಲಿ ಏನ್ ಮಾಡ್ಬೇಕು? ಪ್ರಕಾಶಿಸ್ಬೇಕು. ಅಂದ್ರೆ ಅರ್ಥ ಏನು? ನಿಮ್ಮಲ್ಲಿರುವ ಒಳ್ಳೆತನವು ಏನ್ ಮಾಡ್ಬೇಕು? ಕೆಟ್ಟತನ ಮಧ್ಯದಲ್ಲಿ ಏನ್ ಮಾಡ್ಬೇಕು? ಪ್ರಕಾಶವಾಗ್ಬೇಕು. ಆದ್ರೆ ನಿಮ್ಮಲ್ಲಿರುವ ಕೆಟ್ಟತನವು ಅದನ್ನ ಏನ್ ಮಾಡ್ಬಾರ್ದು? ಮುಸುಕಬಾರ್ದು. ಆದ್ರೆ ಅದಕ್ಕೆ ಬದಲಾಗಿ ನಮ್ಮ ಲೈಫಲ್ಲಿ ಏನ್ ನಡೀತದೆ? ನಮ್ಮಲ್ಲಿರೋ ಕೆಟ್ಟತನ ಏನ್ ಮಾಡ್ತಾ ಇದೆ? ನಮ್ಮಲ್ಲಿರೋ ಒಳ್ಳೆತನ ಪ್ರಕಾಶ ಆಗದೆ ಇರಂಗೆ ಮುಸ್ಕಾಗ್ತಾ ಇದೆ. ಇನ್ನೊಂದ್ ಕಡೆ ಯೇಸು
ಸ್ವಾಮಿ ಹೇಳ್ತಾರೆ, ನೀವು ಸಿಟಿ ಆನ್ ಅ ಹಿಲ್, ಬೆಟ್ಟದ ಮೇಲೆ ಇರುವಂತ ಪಟ್ಟಣದ ರಾಜರ. ಸಾಮ್ಯತೆ ಸಾಮ್ಯತೆ. ನೀವು ಸಿಟಿ ಆನ್ ಅ ಹಿಲ್, ಊರು, ಅದು ಯಾವುದೇ ಕಾರಣಕ್ಕೂ ಮರೆಯಾಗಲ್ಲ. ಸೊ ನೀವು ಆ ಬಂಡೆ ಮೇಲೆ ಇರುವಂತ ಒಂದು ಪಟ್ಟಣ, ಒಂದು ಊರು, ಅದನ್ನ ಯಾರಿಂದಲೂ ಏನ್ ಮಾಡಕ್ಕಾಗಲ್ಲ, ಮರೆ ಮಾಡಕ್ಕಾಗಲ್ಲ. ಲೈಟ್ ಹಾಕಿದ್ರೆ ಬ್ರದರ್, ನಾನು ಒಳ್ಳೆಯವನ್ ಬ್ರದರ್, ನಾನು ಒಳ್ಳೆಯವನ್ನೇ ಬದುಕ್ತಾ ಇದ್ದೀನಿ, ಆದ್ರೆ ನೀನ್ ಲೈಟ್ ಬಿಡ್ತಾ ಇರೋದು ಯಾರು ಕಾಣ್ತಾ ಇಲ್ವೇ? ನಾನು ಒಳ್ಳೆಯವನೇ ಬ್ರದರ್, ನೋಡಿ ನಾನು ಯಾರು ನಂಬ್ತಾ ಇಲ್ಲ ಒಳ್ಳೆಯವನಂತ. ಏನಕ್ಕೆ ನಂಬ್ತಾರೆ? ಲೈಟ್ ಬಿಟ್ಟಿರ್ತಾರೆ ಗೊತ್ತಾಯ್ತದೆ. ಎಲ್ಲ ಇಲ್ಲ ಇದ್ದೀರಾ? ಎಲ್ಲ ಇಲ್ಲ ಇದ್ದೀರಾ? ಕೇಳ್ರಿ, ಪಕ್ಕದಲ್ಲಿ ಮುಖ ನೋಡ್ಕೊಂಡು ಕೇಳ್ರಿ, ಒಳ್ಳೆಯವನು ಅಂತ ಹೇಳ್ತಿರಲ್ಲ, ಇಲ್ಲಿ ಲೈಟ್ ಕಾಣ್ತಾ ಇಲ್ಲ ನಿಮ್ಮ, ಏನ್ ಲೈಟ್ ಕಾಣ್ತಾ ಇಲ್ಲ? ಅರ್ಥ ಏನು? ಲೈಟು ಪ್ರಕಾಶಿಸ್ತಾ ಇಲ್ವಲ್ಲ, ಏನಕ್ಕೆ? ಒಳ್ಳೆಯವ್ರು ಅಂತ ಇದ್ದೀರಾ, ಲೈಟ್ ಏನು ಆಗ್ತಾ ಇಲ್ಲ, ಪ್ರಕಾಶಿಸ್ತಾ ಇಲ್ಲ. ನಿಮ್ಮನ್ ಬರವರಿಂದ ಒಂದ್ ಸಣ್ಣ ಕನ್ನಡಿ ತರಿಸ್ಬೇಕು, ಪಕ್ಕದಲ್ಲಿ ನೋಡ್ಕೊಳ್ಳೋ ಬದಲು ಮುಖ ನೋಡ್ಕೊಳ್ಳಿ ಅಂತ ಹೇಳ್ಬೇಕು ನಿಮಗೆ. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳೋದು ಈಸಿ, ನೀನು ಕಳ್ಳ ನಾನು ಕಳ್ಳ ಅಂತ ಈಸಿ. ಸೊ ಬೆಟ್ಟದ ಮೇಲಿರುವಂತ ಪಟ್ಟಣವನ್ನ ಯಾರಿಂದಲೂ ಏನ್ ಮಾಡಕ್ಕಾಗಲ್ಲ, ಮರೆ ಮಾಡಕ್. ಎಲ್ಲರ ಕಣ್ಣು ಕಾಣುತ್ತೆ. ಆ ಊರಲ್ಲಿರುವಂತ ಬೆಳಕು ಎಲ್ಲರ ಮೇಲೆ ಕಾಣುತ್ತೆ. ನಿಮ್ಮಲ್ಲಿ ಒಳ್ಳೆತನ ಇದೆ ಅಂದ್ರೆ, ನಿಮ್ಮಲ್ಲಿರೋ ಒಳ್ಳೆತನ ಎಲ್ಲರಿಗೂ ಏನ್ ಮಾಡ್ಬೇಕು, ಕಾಣಿಸ್ಬೇಕು, ಪ್ರಕಾಶಿಸ್ಬೇಕು. ನಿಮ್ಮಲ್ಲಿರುವ ಕೆಟ್ಟತನವು ಅದನ್ನ ಏನ್ ಮಾಡ್ಬಾರ್ದು, ಮುಸುಕಬಾರದು. ಇನ್ನೊಂದ್ ಕಡೆ ಸ್ವಾಮಿ ಸಾಮ್ಯತೆ ಹೇಳ್ತಾರೆ ನೋಡಿ, ಲ್ಯಾಂಪ್, ದೀಪ ಅಂಟಿಸ್ಬಿಟ್ಟು ಕೆಳಗಡೆ ಇಡಲ್ಲ, ಬುಟ್ಟಿ ಒಳಗಡೆ ಇಡಲ್ಲ. ಅದೇನ್ ಮಾಡ್ತಾರೆ, ದೀಪ ಸ್ತಂಭದ ಮೇಲೆ ಇಡ್ತಾರೆ. ಏನಕ್ಕೆ ಅಂದ್ರೆ ಮೇಲಿಟ್ಟಾಗ ಮಾತ್ರನೇ ಕತ್ತಲನ್ನ ಏನ್ ಮಾಡ್ತದೋ ಜಯಿಸುತ್ತೆ, ಕವರ್ ಮಾಡುತ್ತೆ, ಕತ್ಲೆಯಲ್ಲಿ ಪ್ರಕಾಶಿಸುತ್ತೆ. ಆದ್ರೆ ಕೆಳಗಡೆಯಿಂದ ಅದನ್ನ ಉರ್ಸಕ್ ಹೋದ್ರೆ ಕತ್ಲೆ ಏನ್ ಮಾಡುತ್ತೆ, ಅದನ್ನ ಮುಸ್ಕು. ಅದ್ರ ಅರ್ಥ ಏನು? ನಿಮಗೆ ಕತ್ಲೆ ಜಾಸ್ತಿ ಇರ್ಬೇಕಂತ ಇಷ್ಟನಾ, ಬೆಳಕು ಜಾಸ್ತಿ ಇರ್ಬೇಕಂತ ಇಷ್ಟನಾ? ಕತ್ಲೆ ಜಾಸ್ತಿ ಇರ್ಬೇಕಂದ್ರೆ ಕೆಳಗಡೆ ಅಂಟಿಸಿ, ಬೆಳಕನ್ನ ಕೆಳಗಡೆ ಇಟ್ಕೊಳ್ಳಿ, ಬುಟ್ಟಿ ಒಳಗಡೆ ಇಟ್ಕೊಳ್ಳಿ, ಮಂಚದ ಕೆಳಗಡೆ ಇಟ್ಕೊಳ್ಳಿ. ಆದ್ರೆ ಕತ್ಲೆಯನ್ನ ಜಯಿಸ್ಬೇಕಂತಿರೋರು ಏನ್ ಮಾಡ್ಬೇಕು, ಒಳ್ಳೆತನಕ್ಕೆ ಪ್ರಾಮುಖ್ಯತೆ ಕೊಡ್ಬೇಕು. ನಿಮ್ ಒಳ್ಳೆತನ ಯಾವಾಗ್ಲೂ ಏನಿರ್ಬೇಕು, ಮೇಲಿರ್ಬೇಕು. ಒಳ್ಳೆತನವನ್ನ ಮೇಲಿಡೋರು ಕೆಟ್ಟತನವನ್ನ ಈಸಿಯಾಗಿ ಸೋಲಿಸ್ತಾರೆ. ಆದ್ರೆ ಒಳ್ಳೆತನಕ್ಕೆ ಪ್ರಾಮುಖ್ಯತೆ ಕೊಡದೇ ಇರೋರು ಕೆಟ್ಟತನವನ್ನ ಸೋಲ್ಸಕ್ಕೆ ಸಾಧ್ಯನೇ ಇಲ್ಲ. ಅದೇ ಹೇಳ್ತಾರೋದು, ನಿಮ್ಮಲ್ಲಿರೋ ಒಳ್ಳೆತನ ಪ್ರಕಾಶಿಸ್ಬೇಕು. ಅದು ಎಲ್ಲಿಂದ ಪ್ರಕಾಶಿಸ್ತಾ ಇದೆ ನೀವು ಡಿಸೈಡ್ ಮಾಡ್ಕೊಳ್ಳಿ. ನೀವು ಒಳ್ಳೆಯವರಾಗಿದ್ರೆ ಊರಿಗೆಲ್ಲ ಗೊತ್ತಾಗುತ್ತೆ ಒಳ್ಳೆಯವ್ರಂತ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಎಲ್ಲ ಬಾಯ್ಬಿಟ್ಟು ಹೇಳ್ರಿ, ನಾವು ಒಳ್ಳೆಯವ್ರಂದ್ರೆ ಊರಿಗೆಲ್ಲ ಗೊತ್ತಾಗುತ್ತೆ ಒಳ್ಳೆಯವ್ರಂತ. ಇವತ್ತು ಒಬ್ರು ಇಬ್ರು ನಮ್ಮನ್ನು ಕೆಟ್ಟವ್ರು ಅನ್ಬೋದು, ಹೇಳ್ರಿ, ಬಾಯ್ಬಿಟ್ಟು ಹೇಳ್ರಿ. ಆದ್ರೆ ಒಂದ್ ದಿವಸ ಊರಿಗೆಲ್ಲ ಗೊತ್ತಾಗುತ್ತೆ ಒಳ್ಳೆಯವ್ರಂತ ಅಲ್ಲ, ನಿಜ ತಾನೆ? ಇನ್ನೊಂದ್ ಕಡೆ ಸ್ವಾಮಿ ಹೇಳ್ತಾರೆ ನೋಡ್ರಿ, ಇನ್ನೊಂದ್ ಕಡೆ ಸ್ವಾಮಿ ಏನ್ ಹೇಳ್ತಾರೆ ಅದಕ್ಕೆ ಆಪೋಸಿಟ್ ಆಗಿ, ಮನೆ ಒಳಗಡೆ ಮಾತಾಡಲ್ಪಡೋದು, ಮಾಳಿಗೆಯ ಮೇಲೆ ಲೌಡ್ ಸ್ಪೀಕರ್ ಹಾಕಿ
ಮಾಳಿಗೆ ಮೇಲೆ ಲೌಡ್ ಸ್ಪೀಕರ್ ಹಾಕಿ ಅದ್ರ ಅರ್ಥ ಏನು? ನಾನು ಒಳ್ಳೆಯವನಂದ್ರೆ ಊರಿಗೆಲ್ಲ ಗೊತ್ತಾಗತ್ತೆ, ನೀನ್ ಕೆಟ್ಟವನಂದ್ರೂ ಊರಿಗೆಲ್ಲ ಗೊತ್ತಾಗತ್ತೆ. ಒಳ್ಳೇದು ಊರಿಗೆಲ್ಲ ಗೊತ್ತಾಗತ್ತೆ, ಕೆಟ್ಟದು ಊರಿಗೆಲ್ಲ ಗೊತ್ತಾಗತ್ತೆ. ಮುಖ ನೋಡ್ಕೊಂಡು ಹೇಳ್ರಿ. ಒಳ್ಳೇದ್ ಮಾಡಿ ಕಷ್ಟ ಅನುಭವಿಸ್ತಾ ಇರೋರು ಏನ್ ಅನ್ಕೊಬೇಕು? ಈ ಕಷ್ಟ ಸಹಿಸ್ಕೊಂಡೆ ಒಂದ್ 2 ದಿವಸ ಊರಿಗೆಲ್ಲ ನಾನು ಒಳ್ಳೆ ಅಂತ ಗೊತ್ತಾದ್ಮೇಲೆ ನೆಮ್ಮದಿಯಾಗಿ ಬದುಕ್ಬೋದು. ಆದ್ರೆ ಒಳ್ಳೆತನವನ್ನ ಬಚ್ಚಿಟ್ಟು ಕೆಟ್ಟತನಕ್ಕೆ ಪ್ರಾಮುಖ್ಯತೆ ಕೊಡೋರು ಏನ್ ಅನ್ಕೊಬೇಕು? ನನ್ನ ಸಮಾಧಾನ, ನನ್ನ ಸಂತೋಷ 2 ದಿವಸ ಮಾತ್ರನೇ. ಆಮೇಲೆ ಸಂತೋಷ ಸಮಾಧಾನ ಎಲ್ಲ ಗಾಳಿಗೆ. ಸೊ ಕತ್ತಲಲ್ಲಿ ಬೆಳಕು ಏನ್ ಮಾಡುತ್ತೆ? ಪ್ರಕಾಶಿಸುತ್ತೆ. ಕತ್ತಲು ಅದನ್ನ ಏನ್ ಮಾಡ್ಬಾರ್ದು? ಮುಸುಗಬಾರ್ದು. ಉಪ್ಪಲ್ಲೂ ಕೆಟ್ಟತನ ಒಳ್ಳೆತನ ಎರಡೂ ಇದೆ. ಉಪ್ಪು ತರ ಇದ್ರೆ ಒಳ್ಳೇದು, ಉಪ್ಪು ಸಪ್ಪೆ ಆದ್ರೆ ಕೆಟ್ಟದ್ದು. ಉಪ್ಪು ತರ ಇದ್ರೆ ಒಳ್ಳೇದು. ಎಲ್ಲ ಮಾಡ್ಬಿಟ್ಟು ಅರಿಕೆ ಮಾಡಿ. ಉಪ್ಪು ತರ ಇದ್ರೆ ಒಳ್ಳೇದು, ಉಪ್ಪು ತರ ಕಳ್ಕೊಂಡ್ರೆ ಕೆಟ್ಟದು ಅಲ್ಲ. ಅದನ್ನೇನ್ ಮಾಡ್ತಾರೆ? ಕೈ ನೆಲದ ಮೇಲೆ ಹಾಕಿ, ಕಾಲಲ್ಲಿ ಹಾಕಿ, ಏನು ಪ್ರಯೋಜನ ಇಲ್ಲ. ಆದ್ರೆ ಉಪ್ಪು ತರ ಇದ್ರೆ ಡಬ್ಬದಲ್ಲಿ ಹಾಕಿ ಕಿಚನ್ ಅಲ್ಲಿ ಇಡ್ತಾರೆ ಸೇಫ್ ಆಗಿ ಅಲ್ಲ. ನಾವೇನಾಗಿದ್ದೀವಿ? ಉಪ್ಪಾಗಿದ್ದೀವಿ. ಯಾವ ತರ ಉಪ್ಪಾಗಿದ್ದೀರ ನೀವು? ಒಳ್ಳೆತನದ ಉಪ್ಪಾಗಿದ್ದೀರಾ, ಕೆಟ್ಟತನದ ಉಪ್ಪಾಗಿದ್ದೀರಾ? ಒಳ್ಳೆತನದ ಉಪ್ಪಾದ್ರೆ ಮೇಲಿರ್ತೀವಿ, ಕೆಟ್ಟತನದ ಉಪ್ಪಾಗಿದ್ರೆ ಕಾಲ್ ಕೆಳಗಡೆ ಇರ್ತೀವಿ. ಅಂದ್ರೆ ಒಂದು ವಿಶ್ವಾಸಿ ಮೇಲಿರ್ಬೇಕ ಕೆಳಗಡೆ ಇರ್ಬೇಕನ್ನೋದು ವಿಶ್ವಾಸಿ ಕೈಯಲ್ಲೇ ಇದೆ. ಪ್ರಕಾಶಿಸುವಂಥದ್ದು, ಉಪ್ಪುತನವನ್ನ ಕಾಪಾಡ್ಕೊಬೇಕಾಗಿರುವಂಥದ್ದು, ಒಳ್ಳೆತನದ ಮೂಲಕವಾಗಿ ಕೆಟ್ಟತನವನ್ನ ಸೋಲಿಸುವಂಥದ್ದು, ಪ್ರಕಾಶಿಸುವಂಥದ್ದು, ಕತ್ತಲು ಅವ್ರನ್ನ ಮುಸುಕದಂತೆ ಎದುರಿಸುವಂಥದ್ದು, ಲೋಕವನ್ನ ಜಯಿಸುವಂಥದ್ದು ಎಲ್ಲವೂ ಏನಾಗಿದೆ? ವಿಶ್ವಾಸಿ ಕೈಯಲ್ಲಿದೆ. ಆದ್ರೆ ದಿನಕ್ಕೆ ನಾವೇನ್ ಮಾಡ್ತಾ ಇದೀವಿ? ನಮ್ಮ ಉಪ್ಪುತನವನ್ನ ಕಳ್ಕೊಂತ ಇದೀವಿ, ರುಚಿ ಕಳ್ಕೊಂತ ಇದೀವಿ. ಏನಕ್ಕೆ ಅಂದ್ರೆ ನಾವು ಕೆಟ್ಟತನ ರುಚಿಯನ್ನ ನೋಡ್ತಾ ಇರೋದಕ್ಕೆ ಒಳ್ಳೆತನದ ರುಚಿಯನ್ನ ಕಳ್ಕೊಂತ ಇದೀವಿ. ಒಂದರ್ಥ ಮಾಡ್ಕೊಳ್ಳಿ, ಇದು ಕಳ್ಕೊಂಡ್ರೆ ಇದ್ರ ರುಚಿ ಗೊತ್ತಾಗತ್ತೆ, ಇದು ಕಳ್ಕೊಂಡ್ರೆ ಇದ್ರ ರುಚಿ ಜಾಸ್ತಿ ಆಗತ್ತೆ. ಅದಕ್ಕೆ ಹೇಳಿದ್ರು ಕೆಟ್ಟತನದ ಮೂಲಕವಾಗಿ ಒಳ್ಳೆತನವನ್ನ ಸೋಲಿಸ್ಬೇಕು. ಸೊ ಇವತ್ತು ನೀವು ಸಪ್ಪೆ ಆಗ್ಬಿಟ್ರೆ, ನಿಮ್ಮಲ್ಲಿರೋ ಒಳ್ಳೆತನನೇ ಸಪ್ಪೆ ಆಗ್ಬಿಟ್ರೆ ನೀವು ಯಾವುದಕ್ಕೂ ಪ್ರಯೋಜನ ಏನಿಲ್ಲ. ಉಪವಾಸ ಮಾಡಿದ್ರು ಪ್ರಯೋಜನ, ಪ್ರಾರ್ಥನೆ ಮಾಡಿದ್ರು ಪ್ರಯೋಜನ ಇಲ್ಲ. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳಿ, ನಿಮ್ಮಲ್ಲಿರೋ ಒಳ್ಳೆತನ ಸಪ್ಪೆ ಆದ್ರೆ ನಿಮ್ ಜೊತೆ ಸವಾಸ ಮಾಡೋದೇ ವೇಸ್ಟ್, ನಿಮ್ ಮನೆಗೆ ಬರೋದೇ ವೇಸ್ಟ್, ನಿಮ್ ಮುಖ ನೋಡೋದು ವೇಸ್ಟ್. ಏನಕ್ಕೆ? ಸಪ್ಪೆ ಆಗ್ಬಿಡಿದಿರಾ. ನಿಮ್ಮನ್ನ ಎತ್ಕೊಂಡು ಕೊಂಡಾಡಕ್ಕಾಯ್ತದ? ನಮ್ಮಲ್ಲಿರೋ ಒಳ್ಳೆತನ ಯಾವುದೇ ಕಾರಣಕ್ಕೂ ಸಪ್ಪೆ ಆಗ್ಲೇಬಾರದು. ಹಲ್ಲೆಲೂಯಾ. ಸೊ ನಮ್ಮಲ್ಲಿರೋ ಒಳ್ಳೆತನ ಯಾವಾಗ್ಲೂ ಪ್ರಕಾಶಿಸ್ತಾನೇ ಇರ್ಬೇಕು.
ನಮ್ಮಲ್ಲಿರೋ ಒಳ್ಳೆತನ ಯಾವಾಗ್ಲೂ ಏನ್ ಮಾಡ್ತಾ ಇರ್ಬೇಕು? ಪ್ರಕಾಶಿಸ್ತಾನೆ ಇರ್ಬೇಕು. ಇವತ್ತು ನಾವು ಕಲಿಬೇಕಾಗಿರೋದಲ್ಲ ಒಂದೇ, ನಿಮ್ಮಲ್ಲಿ ಒಳ್ಳೆತನ ಇದೆ, ಕೆಟ್ಟತನನೂ ಇದೆ. ಕೆಟ್ಟತನವನ್ನ ಪ್ರಕಾಶಿಸ್ತೀರಾ? ಕೆಟ್ಟತನವನ್ನ ಪ್ರಕಾಶಿಸಿ ಒಳ್ಳೆತನವನ್ನ ಮುಸುಕಾಗ್ತೀರಾ? ಇಲ್ಲ ಒಳ್ಳೆತನವನ್ನ ಪ್ರಕಾಶಿಸಿ ಕೆಟ್ಟತನವನ್ನ ಮುಸುಕಾಗ್ತೀರಾ? ಏನ್ ಮಾಡಕ್ ಹೋಗ್ತೀರಾ ಇವತ್ತಿಂದ? ಆದ್ರೆ ದೇವರಿಂದ ಹುಟ್ಟಿದವರಾಗಿರೋ ನೀವು, ದೇವರ ಮಕ್ಕಳಾಗಿರೋ ನೀವು ಲೋಕವನ್ನ ಜಯಿಸುವಂತ ಸಾಮರ್ಥ್ಯ ಹೊಂದಿದವರಾಗಿದ್ದೀರಾ. ಆದ್ರೆ ಆ ಸಾಮರ್ಥ್ಯವನ್ನ ನೀವೇನ್ ಮಾಡ್ತಾ ಇಲ್ಲ, ಸರಿಯಾಗಿ ಉಪಯೋಗ ಮಾಡ್ಕೊಂತ, ಅದರ ಬದಲಾಗಿ ಸಪ್ಪೆಯಾಗಿ ಬದುಕ್ತಾ ಇದ್ದೀರಾ, ಟೇಸ್ಟ್ ಇಲ್ದವ್ರಾಗಿ ಬದುಕ್ತಾ ಇದ್ದೀರಾ, ಪ್ರಯೋಜನ ಇಲ್ದೇ ಇರೋರಾಗಿ ಬದುಕ್ತಾ ಇದ್ದೀರಾ. ಪ್ರಯೋಜನ ಇಲ್ದೇ ಇರೋರಾಗಿ ಬದುಕಿದ್ದು ಸಾಕು. ಇವತ್ತು ನಾವು ಉಪ್ಪಾಗಿದ್ದೀವಿ, ನಮ್ಮಿಂದ ಎಲ್ಲಾರ್ಗು ಪ್ರಯೋಜನ ಆಗ್ಲೇಬೇಕು. ನಾವ್ ಇರೋ ಜಾಗದಲ್ಲಿ ಬೆಳಕು ಹರಡ್ಲೇಬೇಕು. ನಾವ್ ಇರೋ ಜಾಗದಲ್ಲಿ ನಮ್ಮ ಬೆಳಕು ಪ್ರಕಾಶಿಸಲೇಬೇಕು. ನಾವ್ ಇರೋ ಜಾಗದಲ್ಲಿ ಕತ್ತಲೆ ಏನಾಗ್ಬೇಕು? ಮುಸ್ಕಾಕ್ಬಾರ್ದು. ನಮ್ಮ ಬೆಳಕು ಮಾತ್ರನೇ ಕತ್ತಲೆಯನ್ನ ಓಡಿಸೋದಾಗಿರ್ಬೇಕು. ಎಷ್ಟು ನಂಬ್ತಾ ಇದ್ದೀರಾ? ನಿಜವಾಗ್ಲೂ ನಂಬ್ತಾ ಇದ್ದೀರಾ? 1 ಪೇತ್ರ 5ನೇ ಅಧ್ಯಾಯ 8ನೇ ವಾಕ್ಯ. ಸಾಕು. ಸ್ಟಾರ್ಟಿಂಗ್ ಏನು ಸ್ಟಾರ್ಟ್ ಆಗ್ತದೆ ವಾಕ್ಯ? ಆನ್ ಮಾಡ್ಕೊಳ್ಳಿ. ಸ್ವಸ್ಥ ಚಿತ್ತರಾಗಿರಿ ಅಂದ್ರೆ ಅರ್ಥ ಏನು? ಕಾನ್ಶಿಯಸ್ ಆಗಿರ್ರಿ, ಸೆಲ್ಫ್ ಕಾನ್ಶಿಯಸ್ ಆಗಿರ್ರಿ, ಮೈ ಮೇಲೆ ಪ್ರಜ್ಞೆ ಉಳ್ಳವರಾಗಿರ್ರಿ. ಏನಂದ್ರ ಅರ್ಥ? ಸ್ವಸ್ಥ ಚಿತ್ತರಾಗಿರಿ ಅಂದ್ರೆ ಅರ್ಥ ಏನು? ನಿಮ್ಗೆ ಪ್ರಜ್ಞೆ ಉಳ್ಳವರಾಗಿರ್ರಿ. ನಿಮ್ ಮೇಲೆ ನಿಮಗೆ ಪ್ರಜ್ಞೆ ಇರ್ಲಿ. ನೀವು ಬೆಳಕಾಗಿದ್ದೀರಾ, ಉಪ್ಪಾಗಿದ್ದೀರಾ ಅನ್ನೋ ಪ್ರಜ್ಞೆ ನಿಮಗೆ ಇರ್ಲಿ. ಆ ಪ್ರಜ್ಞೆ ಇರೋರಾಗಿರ್ರಿ, ಸ್ವಸ್ಥ ಚಿತ್ತರಾಗಿರ್ರಿ ಅಂದ್ರೆ ಅರ್ಥ ಏನು? ನೀವು ಬೆಳಕಾಗಿದ್ದೀರ ಅನ್ನುವಂತ ಪ್ರಜ್ಞೆ ನಿಮಗೆ ಇರ್ಲಿ. ಕತ್ಲಲ್ಲಿ ಪ್ರಕಾಶಿಸಬೇಕಾಗಿರೋ ನೀವು ಅನ್ನೋ ಒಂದು ಪ್ರಜ್ಞೆ ನಿಮಗೆ ಇರ್ಲಿ. ಸ್ವಸ್ಥ ಚಿತ್ತರಾಗಿರ್ರಿ, ಎಚ್ಚರವಾಗಿರಿ ಅಂತ ಅರ್ಥ ಏನ್ ಹೇಳ್ರಿ? ಅಲರ್ಟ್ ಇಲ್ಲಾಗಿರ್ಬೇಕು ನಾವು ಮೈಂಡಲ್ಲಿ. ಇಲ್ಲಿ ಯಾವಾಗ್ಲೂ ಓಡ್ತಾ ಇರ್ಬೇಕು ಮೈಂಡಲ್ಲಿ. ಏನಂತ ಓಡ್ತಾ ಇರ್ಬೇಕು? ನಾನು ಕತ್ತಲಲ್ಲಿ ಪ್ರಕಾಶಿಸಬೇಕಾಗಿರೋನು, ಕತ್ತಲು ನನ್ನನ್ನ ಮುಸುಕಬಾರದು, ನಾನು ಬೆಟ್ಟದ ಮೇಲೆ ಕಟ್ಟಿರುವಂತ ಪಟ್ಟಣವಾಗಿದ್ದೇನೆ, ನನ್ನ ಒಳ್ಳೆತನವನ್ನ ಯಾರಿಂದಲೂ ಮರೆಮಾಚುವುದಕ್ಕೆ ಸಾಧ್ಯವಿಲ್ಲ, ನಾನು ದೀಪ ಸ್ತಂಭದ ಮೇಲಿರುವಂತ ಬೆಳಕಾಗಿದ್ದೇನೆ, ನನ್ನ ಜೀವನವು ಪ್ರಕಾಶಿಸಬೇಕಾಗಿರುವಂಥದ್ದು, ಕತ್ತಲಲ್ಲಿ ಮುಸುಕ ಹಾಕಬೇಕಾಗಿರುವಂಥದ್ದು ಅಲ್ಲ ಅನ್ನುವಂತ ಅಲರ್ಟ್ ನಿಮ್ಮ ಮೈಂಡಲ್ಲಿ ಯಾವಾಗ್ಲೂ ಏನಾಗ್ತಾ ಇರ್ಬೇಕು? ಸ್ವಸ್ಥ ಚಿತ್ತರಾಗಿರಿ. ಎರಡನೇದು ಎಚ್ಚರವಾಗಿರಿ ಅಂದ್ರೆ ಕಣ್ಬಿಟ್ಕೊಂಡಿರಿ ಅಂತಲ್ಲ. ಪ್ರಾರ್ಥನೆ ಮಾಡ್ಬೇಕಾದ್ರೆ ಕಣ್ಬಿಟ್ಕೊಂಡೇರಿ ಅಂತಲ್ಲ. ದ ಮೈಂಡ್ ಸೆಟ್, ವೇ ಆಫ್ ಥಿಂಕಿಂಗ್, ನಾವು ಮಾಡುವಂತ ಆಲೋಚನೆ ಅದು, ನಮ್ಮ ಒಂದು ಥಿಂಕಿಂಗ್ ಪ್ರಾಸೆಸ್ ಅದು. ಇದು ಯಾವಾಗ್ಲೂ ಮೈಂಡಲ್ಲಿ ಏನಾಗಬೇಕು? ಏನಿರ್ಬೇಕು? ನಮಗೆ ಪ್ರಜ್ಞೆ ಇರಬೇಕು. ಯಾವುದ್ರ ಬಗ್ಗೆ ಪ್ರಜ್ಞೆ ಇರಬೇಕು? ನಾನು ಬೆಳಕಾಗಿದ್ದೇನೆ, ನಾನು ಉಪ್ಪಾಗಿದ್ದೇನೆ, ನಾನು ಪ್ರಕಾಶಿಸಬೇಕಾಗಿರೋನು, ನನ್ನ ಒಳ್ಳೆತನದ ಮೂಲಕವಾಗಿ ಕೆಟ್ಟತನವನ್ನ ಸೋಲಿಸಬೇಕಾಗಿರುವಂತವನು, ಕೆಟ್ಟತನವು ಮುಸುಗಾಕದಂತೆ ನಾನೇನಾಗಿರ್ಬೇಕು? ಮೈ ಮೇಲೆ ಪ್ರಜ್ಞೆ ಉಳ್ಳವನಾಗಿರ್ಬೇಕು, ಎಚ್ಚರವಾಗಿರಬೇಕು. ಇವತ್ತು ನಮಗೆ ಈ ಪ್ರಜ್ಞೆನೇ ಇಲ್ಲ. ಯಾವ ಪ್ರಜ್ಞೆ ಇಲ್ಲ? ನಾವು ಬೆಳಕಾಗಿದ್ದೀವಿ ಅನ್ನೋ ಪ್ರಜ್ಞೆನೇ ಇಲ್ಲ. ನಾವು ಪ್ರಕಾಶಿಸಬೇಕು ಅನ್ನೋ ಪ್ರಜ್ಞೆನೇ ಇಲ್ಲ.
ನಾವು ಉಪ್ಪಾಗಿದ್ದೀವಿ, ನಮ್ಮ ಬೆಳಕು ಪ್ರಕಾಶಿಸಬೇಕು, ನಮ್ಮಲ್ಲಿರೋ ಒಳ್ಳೆತನ ಗೆಲ್ಬೇಕು ಅನ್ನುವಂಥ ಪ್ರಜ್ಞೆ ನಮಗೆ ಇಲ್ಲ. ಸ್ವಸ್ಥ ಚಿತ್ತರಾಗಿರಿ, ಪ್ರಜ್ಞೆ ಉಳ್ಳವರಾಗಿರಿ, ಮೈಂಡಲ್ಲಿ ಎಚ್ಚರವಾಗಿರಿ, ಅಲರ್ಟ್ ಆಗಿರ್ರಿ. ಏನಕ್ಕೆ? ಸೈತಾನ್ ಏನ್ ಮಾಡ್ತಾ ಇದ್ದಾನೆ? ನಿಮ್ಮ ವಿರೋಧಿ ಆಗಿರುವ ಸೈತಾನು ಯಾರನ್ನ ನುಂಗ್ಲಿ ಅಂತ ತಿರುಗ್ತಾ ಇದ್ದಾನೆ? ಎಂತವ್ರನ್ನ? ಪ್ರಜ್ಞೆ ಇಲ್ದೇ ಇರೋನ್ನ, ಎಚ್ಚರಿಕೆ ಇಲ್ದಿರೋನ್ನ ನುಂಗಕ್ಕೋಸ್ಕರ ಕಾಯ್ತಾರೆ. ಸಪ್ಪೆ ಆಗಿರೋರ್ನ, ಕತ್ತಲ್ ಕೂತಿರೋರ್ನ, ಪ್ರಕಾಶ ಮಾಡದೇ ಇರೋರ್ನ, ಲೋಕವನ್ನ ಜಯಿಸಿರೋರ್ನ ಸಿಗ್ತಾನ, ಇವನ್ನ ನುಂಗ್ಲಿ ಅಂತ ಏನ್ ಮಾಡ್ತಾ ಇರ್ತಾನೆ? ಕಾಯ್ತಾ ಇರ್ತಾನೆ. ಎಚ್ಚರವಾಗಿ ಇಲ್ದೆ, ಮೈ ಮೇಲೆ ಪ್ರಜ್ಞೆ ಇಲ್ದೆ, ಅವ್ರು ಏನಕ್ಕೋಸ್ಕರ ಬದುಕ್ತವ್ರ ಅನ್ನುವಂತ ಕಾನ್ಶಿಯಸ್ನೆಸ್, ಜ್ಞಾನ ಇಲ್ದಿರೆ ಬದುಕುವಂತವ್ರನ್ನ ಹುಡುಕ್ತಾವನೆ. ಸಿಕ್ಕಿದ ತಕ್ಷಣ ಏನ್ ಮಾಡ್ತಾನೆ? ಯಾರನ್ನ ನುಂಗ್ಲಿ ಅಂತ ಏನ್ ಮಾಡ್ತಾ ಇದ್ದಾನೆ? ಕಾಯ್ತಾ ಇದೆ. ಬೆಳಕಲ್ಲಿ ಪ್ರಕಾಶಿಸೋ ನಾನು ಹೆಂಗಾಗೈತದೆ? ಕತ್ತಲು ಏನ್ ಮಾಡಕ್ಕಾಗಲ್ಲ, ಅವನ್ನ ಪ್ರಕಾಶಿಸುವನ್ನ ನುಂಗಕ್ಕೆ ಆಗಲ್ಲ. ಯಾರನ್ನ ನುಂಗಕ್ಕಾಗತ್ತೆ? ಕತ್ಲಲ್ಲಿರೋನ್ನ ನುಂಗಕ್ಕಾಗೋದು. ಇವತ್ತು ನಿಮ್ಮಲ್ಲಿರುವಂತ ಒಳ್ಳೆತನವು ನಿಮ್ಮ ಕೆಟ್ಟತನವನ್ನ ಸೋಲಿಸದೆ ಹೋದ್ರೆ, ನಿಮ್ಮಲ್ಲಿರುವ ಕೆಟ್ಟತನವು ನಿಮ್ಮ ಒಳ್ಳೆತನವನ್ನ ಒಂದಲ್ಲ ಒಂದ್ ದಿವಸ ನುಂಗ್ಬಿಡುತ್ತೆ. ಯಾಕಂದ್ರೆ ಸೈತಾನ್ ಅದಕ್ಕೆ ಕಾಯ್ತಾ ಇದ್ದಾನೆ, ಯಾರನ್ನ ನುಂಗ್ಲಿ ಅಂತ. ಇದು ಓವರ್ ನೈಟ್ ಅಲ್ಲಿ ಆಗಲ್ಲ, ಓವರ್ ನೈಟ್ ಅಲ್ಲಿ ಮುಳುಗೋಗಲ್ಲ ನಾವು. ಓವರ್ ನೈಟ್ ಅಲ್ಲಿ ಸೈತಾನ್ ಬಂದು ನಮ್ಮನ್ನು ನುಂಗ್ಬಿಡಲ್ಲ. ಏನ್ ಮಾಡ್ತಾನೆ ಅವನು? ಸ್ವಲ್ಪ ಸ್ವಲ್ಪನೇ ಏನ್ ಮಾಡ್ತಾನೆ? ಜಾಗ ಮಾಡ್ಕೊಂಡ್ ಬರ್ತಾನೆ. ನಾವೇನ್ ಅನ್ಕೊಂತೀವಿ? ಸ್ವಲ್ಪನೇ ಅಲ್ವಾ ಕೆಟ್ಟತನ, ಇಷ್ಟೇ ಕೆಟ್ಟದೇ ಬ್ರದರ್, ಇಷ್ಟೇ ಸ್ವಲ್ಪ ತಪ್ಪು ಮಾಡಿದೆ, ಸ್ವಲ್ಪ ಇದು ಮಾಡಿದೆ, ಸ್ವಲ್ಪ ಅದ್ ಮಾಡಿದೆ. ಆ ಸ್ವಲ್ಪ ಏನಾಗಿರುತ್ತೆ? ಜಾಸ್ತಿ ಆಗಿರುತ್ತೆ. ಜಾಸ್ತಿ ಆಗಿರೋ ಟೈಮಲ್ಲಿ ಅವನೇನ್ ಮಾಡ್ತಾನೆ? ನುಂಗ್ಬಿಡ್ತಾನೆ ಅಷ್ಟೆ. ಒಂದೇ ಸರಿ ನುಂಗಲ್ಲ. ಮುಸುಕಲಿಲ್ಲ ಅಂದ್ರೆ ಅರ್ಥ ಏನು? ಸ್ವಲ್ಪ ಏನ್ ಮಾಡ್ತಾನ ಅವನು? ಕವರ್ ಮಾಡ್ಕೊಂಡು ಕೊನೆಗೆ ಬೆಳಕೆ ಕಾಣಿಸಿರಂಗೆ ಏನ್ ಮಾಡ್ತಾನೆ ಅವನು? ಫುಲ್ ಕವರ್. ಅದನ್ನೇ ನುಂಗೋದಂತ ಅರ್ಥ. ನಿಮ್ಮಲ್ಲಿರೋ ಒಳ್ಳೆತನ ಕಾಣಲ್ವೋ ಅವಾಗ ನೀವು ಅರ್ಥ ಮಾಡ್ಕೊಳ್ಳಿ, ಸೈತಾನು ನಿಮ್ಮನ್ನ ನುಂಗುವಂತ ಪರಿಸ್ಥಿತಿಯಲ್ಲಿ ಇದ್ದೀರಾ. ಯಾವಾಗ ನಮ್ಮಲ್ಲಿರೋ ಒಳ್ಳೆತನ ನಮ್ಮಲ್ಲಿ ಪ್ರಕಾಶ ಆಗಲ್ವೋ ಅವಾಗ ನಾವು ಅರ್ಥ ಮಾಡ್ಕೊಬೇಕು, ಸೈತಾನು ನಮ್ಮನ್ನ ನುಂಗುವಂತ ಪರಿಸ್ಥಿತಿಯಲ್ಲಿ ಇದ್ದೀವಿ. ಆದ್ರೆ ಎಲ್ಲ ವಿಶ್ವಾಸಿಗಳು ಅರ್ಥ ಮಾಡ್ಕೊಬೇಕಾಗಿರೋದೆಲ್ಲ ಒಂದೇ, ದೇವರ ಉದ್ದೇಶ ನಮ್ಮಲ್ಲಿ ನೆರವೇರ್ಬೇಕು. ದೇವರ ಉದ್ದೇಶ ಏನ್ ಮಾಡ್ಬೇಕು? ಹೆಸರು ನಂಬ್ತಾ ಇದೆ, ದೇವರ ಉದ್ದೇಶ ನೆರವೇರ್ಬೇಕು. ದೇವರ ಉದ್ದೇಶ ಏನು? ನಿಮ್ಮಲ್ಲಿ ನೀವು ಬೆಳಕಾಗಿದ್ದೀರಾ, ನೀವು ಪ್ರಕಾಶಿಸಬೇಕು, ಕತ್ತಲೆಯನ್ನ ಜಯಿಸಬೇಕು, ನೀವು ಉಪ್ಪಾಗಿರ್ಬೇಕು, ಪ್ರಯೋಜನವಾಗಿರ್ಬೇಕು, ಸಪ್ಪೆ ಆಗ್ಬಾರ್ದು. ದೇವರ ಉದ್ದೇಶ ಇವೆಲ್ಲ ಇದೆ. ನೀವು ಒಳ್ಳೆಯವರಾಗಿರ್ಬೇಕು, ನಿಮ್ಮಲ್ಲಿರೋ ಒಳ್ಳೆತನ, ನಿಮ್ಮಲ್ಲಿರೋ ಕೆಟ್ಟತನವನ್ನ ಸೋಲಿಸ್ಬೇಕು, ಜಯಿಸ್ಬೇಕು. ಇದೇ ದೇವರ ಚಿತ್ತ, ದೇವರ ಆಲೋಚನೆ. ಆದ್ರೆ ದೇವರ ಆಲೋಚನೆ ಪ್ರಕಾರವಾಗಿ ನಾವೇನ್ ಮಾಡ್ತಾ ಇಲ್ಲ? ಬದುಕ್ತಾ ಇಲ್ಲ. ದೇವರ ಆಲೋಚನೆ ಪ್ರಕಾರವಾಗಿ ನಾವೇನ್ ಮಾಡ್ತಾ ಇಲ್ಲ? ಬದುಕ್ತಾ ಇಲ್ಲ. ಕೀರ್ತನೆ 31:12. ಮೈಕಲ್ ಓದಿ ಇನ್ನೊಬ್ರು ಎಲ್ಲರೂ ಕೇಳಿಸೋದು. ಎಷ್ಟು ಜನಕ್ಕೆ ಅರ್ಥ ಆಯ್ತು ವಾಕ್ಯ ಇದು? ನಾನು ಸತ್ತವನ ರೀತಿಯಲ್ಲಿ ಯಾರಿಗೂ ಜ್ಞಾಪಕಕ್ಕೆ ಬಾರದವನ ಅದೇನು? ಯಾರಿಗೂ ಜ್ಞಾಪಕಕ್ಕೆ ಬರಲ್ಲ ಹೇಳಿ? ಪ್ರಕಾಶಿಸದೇ ಇರೋರು, ಕತ್ಲಲ್ಲಿರೋರು.
ಇವನು ಯಾವ್ದ್ರಲ್ಲಿ ಸಿಗಾಕೊಂಡು ಒದ್ದಾಡ್ಕೊಂಡು ಕೊನೆಗೆ ಇವಾಗ ಏನಾಗ್ತಾ ಇದೆ, ಇವಾಗ ದಾವೀದನಿಗೆ ಜ್ಞಾನೋದಯ ಉಂಟಾಗಿದೆ. ಜ್ಞಾನೋದಯ ಏನಾಗಿದೆ, ನಾನು ಸತ್ತ ಒಂಥರ ಯಾರಿಗೂ ಜ್ಞಾಪಕಕ್ಕೆ ಬರದೇ ಇರೋ ಒಂಥರ ಬದುಕ್ತಾ ಇದ್ದೀನಿ ನಾನು ಅಂತ, ಹೊಡೆದಾಗಿರುವಂತ ಮಡಿಕೆ ತರ ಇದ್ದೀನಿ. ನಮ್ ಜೀವನ ಹೆಂಗಿದೆ, ನೀವು ಸಪ್ಪೆ ಆದ್ರೆ, ನಿಮ್ಮಲ್ಲಿರೋ ಒಳ್ಳೆತನ ಸಪ್ಪೆ ಆದ್ರೆ, ನಿಮ್ಮಲ್ಲಿರೋ ಒಳ್ಳೆತನ ಪ್ರಕಾಶವಾಗದೆ ಹೋದ್ರೆ, ನೀವು ಎಲ್ಲರ ದೃಷ್ಟಿಯಲ್ಲಿ ಹೆಂಗಿದ್ದೀರಾ ಹೇಳಿ? ಯಾರ ಜ್ಞಾಪಕಕ್ಕೂ ನೀವು ಬರಲ್ಲ. ಸಪ್ಪೆ ಆಗಿರೋರು, ಬೆಳಕು ಪ್ರಕಾಶಿಸದೇ ಇರೋರು ಯಾರ ಜ್ಞಾಪಕಕ್ಕೂ ಬರಲ್ಲ. ಯಾರ ಜ್ಞಾಪಕಕ್ಕೆ ಬರಲ್ಲ ಅಂದ್ರೆ, ದೇವ್ರ ಜ್ಞಾಪಕ ಮಾಡ್ಕೊಬೇಕಂದ್ರೆ ನೀವೇನಾಗಿರ್ಬೇಕು ಹೇಳ್ರಿ? ಜೀವಂತವಾಗಿರ್ಬೇಕಂದ್ರೆ ಅರ್ಥ ಏನು? ಪ್ರಕಾಶಿಸುವಂತವ್ರಾಗಿರ್ಬೇಕು. ನಿಮ್ಮಲ್ಲಿರುವ ಬೆಳಕು ಏನಾಗ್ಬೇಕು? ಪ್ರಕಾಶಿಸ್ತಾ ಇರಬೇಕು. ನಿಮ್ಮಲ್ಲಿರುವ ಉಪ್ಪುತನ ಏನಾಗಿರ್ಬೇಕು? ಇನ್ನೂ ಸಾರ ರಿಚ್ ಆಗಿರ್ಬೇಕು. ಅವಾಗ ಏನ್ ಮಾಡ್ತಾರೆ ದೇವರು? ಜ್ಞಾಪಕ ಮಾಡ್ಕೊಂತಾರೆ. ಜ್ಞಾಪಕ ಮಾಡ್ಕೊಳ್ಳೋದು ಮಾತ್ರ ಅಲ್ಲ, ನಿಮ್ ಬಗ್ಗೆ ಎಲ್ಲರಿಗೂ ಜ್ಞಾಪಕ ಆಗೋ ತರ ದೇವ್ರು ಮಾಡ್ತಾರೆ. ಆದ್ರೆ ದಾವೀದ ಹೇಳೋದೇನು? ದೇವ್ರೆ, ಸತ್ತ ಒಂಥರ ಇದೀನಿ ನಾನು ಇವಾಗ, ಯಾರು ನನ್ನ ಜ್ಞಾಪಕ ಮಾಡ್ಕೊಂತ ಇಲ್ಲ. ನನ್ನ ಜೀವನ ಎಲ್ಲ ಹೆಂಗಿದೆ ಇವಾಗ? ಒಡೋಗಿರೋ ಪಾತ್ರೆ ತರ ಇದೆ. ನಮ್ಮ ಲೈಫು, ನಾವು ನಮ್ಮಲ್ಲಿರುವಂತ ಕೆಟ್ಟತನವನ್ನು ನಾವು ಸೋಲಿಸ್ತೇ ಹೋದ್ರೆ ನಮ್ಮ ಜೀವನ ಎಲ್ಲ ಒಡೆದೋಗಿರೋ ಪಾತ್ರೆ ತನೇ ಇರುತ್ತೆ ಯಾವಾಗ್ಲೂ. ಒಂದು ಹಾಡಾಡ್ತೀವಿ ನೋಡಿ, ಕುಂಬಾರನೇ ಕುಂಬಾರನೇ ಚೆಡಿ ಮಣ್ಣಾದ ನನ್ನನ್ನು ಹಾಡಾಡ್ತೀವಲ್ಲ, ರೂಪಿಸಯ್ಯ ಅಲ್ಲ, ಹಾಡಾಡ್ತೀವ? ರೂಪ್ಸಕ್ ಬಿಡ್ಬೇಕಂತಾನೆ ನೀವು? ರೂಪ್ಸಕ್ ಬಿಡ್ಬೇಕಾ ಬೇಡವಾ? ನಿಮ್ಮಲ್ಲಿ ಯಾವ ರೂಪ ಬರ್ಬೇಕು? ಒಳ್ಳೆತನದ ರೂಪ ಬರ್ಬೇಕು. ಕುಂಬಾರನು ಮಡಿಕೆ ಮಾಡ್ಬೇಕಾದ್ರೆ ಒಳ್ಳೆತನದ ಶೇಪನ್ನೇ ತಗೊಂಬರೋದು ಅವನು. ಅವನ ಶೇಪ್ ಯಾವ ಕಾಣಿಸ್ಬೇಕು? ಒಳ್ಳೆತನದ ರೂಪ ಕಾಣಿಸ್ಬೇಕು. ಆದ್ರೆ ನಮ್ಮ ನೋಡಿದಾಗ ಯಾವ ರೂಪ ಕಾಣಿಸ್ತದೆ ನಮ್ಗೆ? ಕೇಳ್ರಿ, ಪಕ್ಕದಲ್ಲಿ ಮುಖ ನೋಡ್ಕೊಂಡು ಕೇಳ್ರಿ, ನನ್ನ ನೋಡಿದ್ರೆ ನಿಮ್ಗೆ ಹೆಂಗ್ ಕಾಣಿಸುತ್ತೆ ಅಂತ. ನಾನು ನಿಮಗೆ ಒಳ್ಳೆ ಒಂಥರ ಕಾಣಿಸ್ತೀನಾ, ಕೆಟ್ಟೊಂಥರ ಕಾಣಿಸ್ತೀನಾ? ಇಲ್ಲ ನಾನು ನಿಮ್ಗೆ ಮಳ್ಳಿ ತರ ಕಾಣಿಸ್ತೀನಾ? ಕೇಳ್ರಿ 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 ಕೇಳ್ರಿ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡು ಹೇಳ್ರಿ. ನಾನು ನಿಮಗೆ ಹೇಳ್ರಿ, ಮುಂದೆ ಮುಖ ನೋಡ್ಕೊಂಡು ಹೇಳ್ರಿ, ನಾನು ನಿಮಗೆ ಮಳ್ಳಿ ತರ ಕಾಣಿಸ್ತಾ ಇದ್ದೀನಾ, ಮಳ್ಳನ್ ತರ ಕಾಣಿಸ್ತಾ ಇದ್ದೀನಾ? ಅಂದ್ರೆ ಅರ್ಥ ಏನು? ಈ ಬೆಕ್ಕು ಹಾಲು ಕುಡಿಯುತ್ತಾ? ಒಳ್ಳೆಯವರು ಬೇಗ ಸಿಕ್ಕಾಕೊಂಡ್ಬಿಡ್ತಾರೆ. ಒಳ್ಳೆಯವರು ಬೇಗ ಸಿಕ್ಕಾಕೊಂಡ್ಬಿಡ್ತಾರೆ. ಆದ್ರೆ ಬೇಗ ಸಿಕ್ಕಾಕೊಳ್ಳೋರ್ನೇ ನಾವು ಕೆಟ್ಟವ್ರು ಅನ್ಬಿಡ್ತೀವಿ. ಯಾಕಂದ್ರೆ ಒಳ್ಳೆಯವ್ರಿಗೆ ಕೆಟ್ಟದನ್ನ ಬಚ್ಚಿಕೊಳ್ಳಕ್ಕೆ ಆಗಲ್ಲ ಅವ್ರ ಕೈಯಲ್ಲಿ. ಆದ್ರೆ ಕೆಟ್ಟವ್ರಿಗೆ ಕೆಟ್ಟದನ್ನ ಬಚ್ಚಿಕೋದು ತುಂಬಾ ಈಸಿ. ಯಾಕಂದ್ರೆ ಆ ಕೆಟ್ಟದನ್ನ ಜಯಿಸುವಂತ ಮನಸ್ಥಿತಿನೇ ಇರಲ್ಲ ಅವ್ರಿಗೆ. ಒಳ್ಳೆಯವ್ರಿಗೆ ಯಾವಾಗಲೂ ಕೆಟ್ಟದನ್ನ ಜಯಿಸ್ಬೇಕು ಅಂತ ಮನಸ್ಸಿರುತ್ತೆ, ಅದಕ್ಕೆ ಸಿಗಾಕೊಂತಾರೆ. ನಾವೆಲ್ಲ ಯಾರು? ನಾವೆಲ್ಲ ಯಾರು? ಕೀರ್ತನೆ 115. ಹನ್ನೆರಡು. ದೇವರು ಯಾವನು ನಮ್ಮನ್ನ ಏನ್ ಮಾಡಿದ್ದಾರೆ?
ಜ್ಞಾಪಕ ಮಾಡ್ಕೊಂಡಿದ್ದಾರೆ. ಚಿಕ್ಕವರಿಂದ ಮೊದಲುಗೊಂಡು ದೊಡ್ಡವರವರೆಗೂ ಏನ್ ಮಾಡ್ತಾರೆ ಅಂದ್ರೆ ದೇವರು ಎಲ್ಲರನ್ನ ದೇವ್ರ ಜ್ಞಾಪಕ ಮಾಡ್ಕೊಂಡ್ರೆ ಏನ್ ಮಾಡ್ತಾರಂತೆ? ಆಶೀರ್ವಾದ ಮಾಡಿ. ದೇವ್ರ ಜ್ಞಾಪಕ ಮಾಡ್ಕೊಂಡ್ರೆ ಆಶೀರ್ವಾದ ಮಾಡಿ. ಇವಾಗ ದೇವ್ರು ಯಾರನ್ನ ಜ್ಞಾಪಕ ಮಾಡ್ಕೊಬೇಕು? ಒಳ್ಳೆಯವ್ರನ್ನ ಜ್ಞಾಪಕ ಮಾಡ್ಕೊಬೇಕು, ಕೆಟ್ಟವ್ರನ್ನ ಜ್ಞಾಪಕ ಮಾಡ್ಕೊಬೇಕು. ಯಾರು ಒಳ್ಳೆಯವ್ರು ದೇವ್ರ ಪ್ರಕಾರವಾಗಿ? ಒಳ್ಳೆಯದ್ರ ಮೂಲಕವಾಗಿ ಕೆಟ್ಟದನ್ನ ಸೋಲ್ಸೋರು ಒಳ್ಳೆಯವರು, ಕೆಟ್ಟದ್ರ ಮೂಲಕವಾಗಿ ಒಳ್ಳೆಯದಕ್ಕೆ ಮುಸುಗಾಕೋರು ಕೆಟ್ಟವರು. ದೇವ್ರು ಯಾರನ್ನ ಜ್ಞಾಪಕ ಮಾಡ್ಕೊಬೇಕು? ಇವತ್ತು ದೇವ್ರು ನಮ್ಮನ್ನ ಜ್ಞಾಪಕ ಮಾಡ್ಕೊಳ್ಳೋ ಸ್ಟೇಜಿಗೆ ನಾವಿದೀವಾ? ದೇವ್ರು ನಮ್ಮನ್ನ ಜ್ಞಾಪಕ ಮಾಡ್ಕೊಳ್ಳೋ ಸ್ಟೇಜಲ್ಲಿ ನಮ್ಮ ಜೀವನಗಳಿದೆಯಾ? ನಮ್ಮ ಲೈಫ್ ಇದೆಯಾ? ನಮ್ಮಲ್ಲಿರುವಂತ ಬೆಳಕು ಎಷ್ಟು ಪ್ರಕಾಶ ಹೊಂದಕ್ಕೆ ಬಿಡ್ತಾ ಇದೀವಿ ನಾವು? ನಮ್ಮ ಮಾತುಗಳ ಮೂಲಕವಾಗಿ, ನಮ್ಮ ಯೋಚನೆಗಳ ಮೂಲಕವಾಗಿ, ನಮ್ಮ ಕ್ರಿಯೆಗಳ ಮೂಲಕವಾಗಿ ನಮ್ಮಲ್ಲಿರುವಂತ ಬೆಳಕು ಏನಾಗಬೇಕು? ಹರಡ್ತಾ ಹೋಗ್ಬೇಕು. ದೇವರು ನಮ್ಮನ್ನ ಜ್ಞಾಪಕ ಮಾಡ್ಕೊಂಡಿದ್ದಾರೆ. ಚಿಕ್ಕವರಿಂದ ಮೊದಲುಗೊಂಡು ದೊಡ್ಡವರ ಪರ್ಯಂತ ಎಲ್ಲರನ್ನ ದೇವರು ಏನ್ ಮಾಡ್ತಾರೆ? ಆಶೀರ್ವಾದ ಮಾಡು. ಇವತ್ತು ದೇವ್ರು ನಮ್ಮನ್ನ ಜ್ಞಾಪಕ ಮಾಡ್ಕೊಬೇಕು. ದೇವ್ರು ನಮ್ಮನ್ನ ಆಶೀರ್ವಾದ ಮಾಡ್ಬೇಕಂದ್ರೆ ದೇವ್ರು ನಮ್ಮನ್ನ ಜ್ಞಾಪಕ ಮಾಡ್ಕೊಬೇಕು. ದೇವ್ರು ನಮ್ಮನ್ನ ಜ್ಞಾಪಕ ಮಾಡ್ಕೊಬೇಕಂದ್ರೆ ನೀವೆಂಥವ್ರಾಗಿರ್ಬೇಕು? ನಿಮ್ಮಲ್ಲಿರೋ ಒಳ್ಳೆತನವನ್ನ ಉಪಯೋಗ ಮಾಡ್ಕೊಂಡು ಕೆಟ್ಟತನವನ್ನ ಸೋಲಿಸುವಂತ ಒಳ್ಳೆಯವರಾಗಿ ಮಾರ್ಪಡ್ಬೇಕು. ಆಮೇಲೆ ಯಾಕಂದ್ರೆ ನಮ್ಮಲ್ಲಿರೋ ಒಳ್ಳೆತನ ಮಾತ್ರ ದೇವ್ರು ನಮ್ಮನ್ನ ಜ್ಞಾಪಕ ಮಾಡ್ಕೊಳಂಗ್ ಮಾಡೋದು. ಪಾಪವನ್ನ ಮುಚ್ಚಿಕ್ಕಿರೋನು ಉದ್ಧಾರ ಆಗಲ್ಲ. ಅಂದ್ರೆ ಅವ್ನು ಮುಚ್ಚಿಡೋನ್ನ ದೇವ್ರು ಜ್ಞಾಪಕ ಮಾಡ್ಕೊಳ್ಳಲ್ಲ, ಬಿಚ್ಚಿಡೋನ್ನ ದೇವ್ರು ಏನ್ ಮಾಡ್ತಾರೆ? ಜ್ಞಾಪಕ ಮಾಡಿ. ಇಬ್ರು ಪಾಪಿಗಳು, ಅವ್ನ ಪಾಪಿ ಪರಿಸರ ಬಗ್ಗೆ ಯಾವಾಗ್ಲೂ ಜ್ಞಾನ ಮಾಡ್ತಾ ಇರ್ತೀವಿ ನೋಡ್ರಿ. ಪಾಪಿ ಹೇಳ್ಕೊಂತವನೆ ನಾನ್ ಪಾಪಿ ಅಂತ. ಆದ್ರೆ ಇವ್ರು ಸುಖದವನು ನಾನು ಒಳ್ಳೆಯವನು ಅಂತ ಹೇಳ್ಕೊಂತವನೆ. ದೇವ್ರು ಯಾರನ್ನ ಜ್ಞಾಪಕ ಮಾಡ್ಕೊಂಡ್ರು? ಅವನಿರೋ ತಪ್ಪನ್ನ ಬಿಚ್ಚಿಟ್ಟಿರೋನ್ನ ದೇವ್ರೇನ್ ಮಾಡಿದ್ರು? ಜ್ಞಾಪಕ ಮಾಡ್ಕೊಂಡ್ರು. ಮುಚ್ಚಿಟ್ಟಿರೋನ್ನ ದೇವ್ರೇನ್ ಮಾಡಿದ್ರು? ಜ್ಞಾಪಕ ಮಾಡ್ಕೊಂಡಿಲ್ಲ. ಪ್ರಾಬ್ಲಮ್ ಏನು? ಬಚ್ಚಿಟ್ಕೊಳ್ಳೋದು. ಇವತ್ತು ನಿಮ್ಮಲ್ಲಿರುವಂತ ಕೆಟ್ಟತನವನ್ನ ಸೋಲ್ಸಕ್ ನಿಮಗೆ ಮನ್ಸಿಲ್ದೆ ಹೋದ್ರೆ ದೇವ್ರು ನಮ್ಮನ್ನ ಜ್ಞಾಪಕ ಮಾಡ್ಕೊಳ್ಳಲ್ಲ. ಯಾಕಂದ್ರೆ ನೀವು ಕೆಟ್ಟತನವನ್ನ ಸೋಲಿಸುವಂತ ಮನಸ್ಸೇ ನಿಮಗೆ ಇಲ್ಲ. ಇವತ್ತು ದೇವರಿಂದ ಹುಟ್ಟಿದವರಾಗಿರೋ ನೀವು, ದೇವರ ಮಕ್ಕಳಾಗಿರೋ ನೀವು, ಲೋಕವನ್ನ ಜಯಿಸುವಂತ ಸಾಮರ್ಥ್ಯವನ್ನು ಹೊಂದಿರುವ ನೀವು, ಎಲ್ಲ ಕೆಟ್ಟದನ್ನ ಜಯಿಸುವುದಕ್ಕೆ ನಿಮಗೆ ಸಾಮರ್ಥ್ಯ ಇದೆ. ಆಮೇಲೆ ಎಲ್ಲ ಕೆಟ್ಟದು ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, ಈ ಲೋಕದಲ್ಲಿರುವಂತ ಎಲ್ಲಾ ಕೆಟ್ಟದನ್ನ ಜಯಿಸುವಂತ ಸಾಮರ್ಥ್ಯ ದೇವರು ನಿಮಗೆ ಕೊಟ್ಟಿದ್ದಾರೆ. ಎಲ್ಲ ಕೆಟ್ಟದು. ಆದ್ರೆ ನಾವು ಒಂದು ಲೇಬಲ್ ಹಾಕೊಂಡ್ಬಿಟ್ಟಿದ್ವಿ, ಕೆಟ್ಟದಂದ್ರೆ ಏನು ಅಂತ. ಬರೀ ಕೆಲವು ಲಿಸ್ಟ್ ನಮ್ಮ ಲಿಸ್ಟ್ ಅಲ್ಲಿರೋ ಕೆಲವೊಂದೇ ಕೆಟ್ಟದ್ದು. ನಮಗೆ ಸೋಂಬೇರಿ ತನೂ ಕೆಟ್ಟದ್ದು, ಗೊತ್ತಾ ನಿಮ್ಗೆ? ಹೇಳಿದ ಮಾತು ಕೇಳದೆ ಇರೋದು ಕೆಟ್ಟದಂತ ಗೊತ್ತಾ ನಿಮ್ಗೆ? ಆದ್ರೆ ಅದೆಲ್ಲ ನಮ್ಗೇನು ಜನರಲ್ ಥಿಂಗ್ಸ್, ಅದೆಲ್ಲ ಅಡ್ಜಸ್ಟ್ ಮಾಡ್ಕೋಬಹುದು, ಲೆಕ್ಕಕ್ಕೆ ಬರೋಲ್ಲ ನಮ್ಗೆ. ಬಟ್ ಅದನ್ನು ಕೆಟ್ಟದೆ. ನಮ್ ದೃಷ್ಟಿಯಲ್ಲಿ ಕೆಟ್ಟದೇನು? ಸುಳ್ಳು ಹೇಳೋದು, ಅದು ಮಾಡೋದು, ಇದು ಮಾಡೋದು, ಮೋಸ ಮಾಡೋದು, ಇದು ಮಾತ್ರ ನಮ್ಮ ಲಿಸ್ಟಲ್ಲಿ ಇರೋದು. ಆದ್ರೆ ಕೆಟ್ಟದ್ದು ತುಂಬಾ ಇದಾವೆ ನಾವು ಮಾಡ್ತಾ ಇರೋದು ಡೈಲಿ ಲೈಫಲ್ಲಿ. ನಮ್ದೇ ಇರೋದು ಕೆಟ್ಟದು, ಸೋಂಬೇರಿತನ ಕೆಟ್ಟದು, ಸಿಕ್ಕಿದ್ದು ಪಕ್ಕಿದೆಲ್ಲ ತಿಂತಾ ಇರೋದು ಕೆಟ್ಟದು. ಕೆಲಸ ಕಾರ್ಯ ಇಲ್ದರೆ ಬರೀ ತಿನ್ಕೊಂಡು ಬಿದ್ದಿರೋದು ಕೆಟ್ಟದು. ಕೆಟ್ಟ ವಿಷಯಗಳು ತುಂಬಾ ಇದಾವೆ. ಕೆಲಸ ಕಾರ್ಯಕ್ಕೆ ಹೋಗ್ದಿರ ಬರೀ ಸಾಲ ಮಾಡ್ಕೊಂಡು ತಿನ್ಕೊಂಡಿರೋದು ಕೆಟ್ಟದೆ. ಈ ತರ ಅನೇಕ ಕೆಟ್ಟ ವಿಷಯಗಳನ್ನ, ಕೆಟ್ಟ ಕೆಲಸಗಳನ್ನ ನಾವೇನ್ ಮಾಡ್ತಾ ಇದೀವಿ? ದೇವ್ರ ಮಕ್ಕಳಾಗಿ ಮಾಡ್ತಾ ಇದೀವಿ. ಮೂತಿ ಊದ್ಕೊಳ್ಳೋದು ಕೆಟ್ಟದೆ, ಮೂತಿ ಸಿಂಡ್ರಿಸ್ಕೊಳ್ಳೋದು ಕೆಟ್ಟದೆ, ಕೋಪ ಮಾಡ್ಕೊಳ್ಳೋದು ಕೆಟ್ಟದೆ,
ಬೆನ್ನಿಂದಗಡೆ ಮಾತಾಡೋದು ಕೆಟ್ಟದೆ, ಚಾಡಿ ಹೇಳೋದು ಕೆಟ್ಟದೆ. ಈ ತರ ಕೆಟ್ಟ ವಿಷಯಗಳು ಏನಿದಾವೆ, ತುಂಬಾ ಇದಾವೆ. ಆದ್ರೆ ನಿಮ್ ಬಗ್ಗೆ ಕೆಟ್ಟದ್ ಬರ್ಕೊಬೇಕಂದ್ರೆ ಲಿಸ್ಟು ಉಪವಾಸ ಮಾಡದಿರೋರ್ಗಿಂತ ಉಪವಾಸ ಮಾಡಿರೋ ನಿಮ್ದು ಲಿಸ್ಟ್ ಜಾಸ್ತಿ ಬರ್ತದೆ. ಯಾಕೆಂದ್ರೆ ಇವೆಲ್ಲ ನಮ್ ಕೆಟ್ಟದ ಲಿಸ್ಟಲ್ಲೇ ಇಲ್ಲ. ನಮ್ಗಿದೆಲ್ಲ ಇದನ್ನೆಲ್ಲ ನಾವು ಕೆಟ್ಟದಂತರ ನಾವೇನ್ ಮಾಡ್ತಾ ಇಲ್ಲ, ನೋಡ್ತಾ ಇಲ್ಲ. ಅದೇ ಹೇಳ್ತಾರೆ, ನಿಮ್ಮಲ್ಲಿರೋ ಒಳ್ಳೆತನದ ಮೂಲಕವಾಗಿ ಎಲ್ಲಾ ಕೆಟ್ಟತನವನ್ನ ಸೋಲಿಸ್ಬೇಕು. ಡಿಪ್ರೆಷನ್ ಕೆಟ್ಟದೆ, ಒಂಟಿತನ ಕೆಟ್ಟದೆ, ನಿದ್ದೆ ಬರ್ದೇ ಇರೋದು ಕೆಟ್ಟದೆ, ಹೊಟ್ಟೆಗೆ ಊಟ ಸೇರದೆ ಇರೋದು ಕೆಟ್ಟದೆ, ನಿದ್ದೆ ಜಾಸ್ತಿ ಮಾಡಿದ್ರು ಕೆಟ್ಟದೆ, ಜಾಸ್ತಿ ನೀರು ಕುಡಿದ್ರು ಕೆಟ್ಟದೆ, ಕಮ್ಮಿ ಕುಡಿದ್ರು ಕೆಟ್ಟದೆ. ಡಾಕ್ಟರ್ ಹತ್ರ ಕೇಳ್ರಿ, ಡೈಲಿ ಒಂದು 5 ಲೀಟರ್ ನೀರು ಕುಡ್ಬಿಟ್ಟು ಡಾಕ್ಟರ್ ಹತ್ರ ಹೋಗ್ರಿ. ಡಾಕ್ಟರ್ ಹೇಳ್ತಾರೆ, ನೀನ್ ಹಿಂಗೆ ಕುಡಿತಾ ಇದ್ರೆ ಕಿಡ್ನಿ ಫೇಲ್ಯೂರ್ ಆಗುತ್ತೆ ಬೇಗ ಅಂತ. ಅಂದ್ರೆ ಯಾವ್ದನ್ನ ಮಾಡ್ಬೇಕೋ ಮಾಡದೆ ಹೋದ್ರೆ ಕೆಟ್ಟದು, ಯಾವ್ದನ್ನ ಮಾಡಬಾರ್ದು ಅದನ್ನ ಮಾಡಿದ್ರೆ ಕೆಟ್ಟದು. ಈ ತರ ಆತ್ಮಿಕವಾಗಿ ಅನೇಕ ಕೆಟ್ಟ ವಿಷಯಗಳನ್ನ ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ, ಗೊತ್ತಿಲ್ದೆ ಅಲ್ಲ ಗೊತ್ತಿದ್ದೆ ಮಾಡ್ತಿದ್ದೆ. ಡೈಲಿ ಲೈಫಲ್ಲಿ ಅನೇಕ ಕೆಟ್ಟ ವಿಷಯಗಳಲ್ಲಿ ನಾವೇನ್ ಮಾಡ್ತಾ ಇದೀವಿ, ಪ್ರಕಾಶಿಸ್ತಾ ಇದೀವಿ ಚೆನ್ನಾಗಿ. ಆದ್ರೆ ಇವತ್ತು ನಾವು ಕಲಿಬೇಕಾಗಿರೋದು ಒಂದೇ, ನಮ್ಮಲ್ಲಿರೋ ಒಳ್ಳೆತನದ ಮೂಲಕವಾಗಿ ನಮ್ಮ ಜೀವನದಲ್ಲಿ ನಡೀತಿರೋ ಪ್ರತಿಯೊಂದು ಕೆಟ್ಟ ವಿಷಯಗಳನ್ನ ನಾವು ಸೋಲಿಸ್ಬೇಕು ಯೇಸು ನಾಮದಲ್ಲಿ. ಆಮೇಲೆ ನಿಮ್ ಕಣ್ಣೀರನ್ನ ಸೋಲಿಸ್ಬೇಕು. ಕಣ್ಣೀರು ಕೆಟ್ಟದೆ, ಇಕ್ಕಟ್ಟು ಕೆಟ್ಟದೆ, ರೋಗ ಕೆಟ್ಟದು, ದ್ವೇಷ ಕೆಟ್ಟದು, ಶತ್ರುಗಳು ಕೆಟ್ಟದು. ಶತ್ರುಗಳಿದ್ರು ಕೆಟ್ಟದೆ. ಅದು ಬ್ಯಾಡ್ ಲಕ್ ಅಂತಾರ ನೋಡ್ರಿ, ಈ ಲೋಕದವ್ರು ಬ್ಯಾಡ್ ಲಕ್ ಅಂತಾರಲ್ಲ. ಕಪ್ಪು ಕರಿಬೇಕು ಹೋದ್ರೆ ಕೆಟ್ಟದ್ ನೋಡಿ, ಶಕುನ, ಬ್ಯಾಡ್ ಲಕ್ ದಾಟ್ಬಾರ್ದು, ಕೆಟ್ಟದಾಗತ್ತೆ. ಏನಕ್ಕೆ ದಾಟ್ಬಾರ್ದು? 5 ನಿಮಿಷ ಗ್ಯಾಪ್ ಬಿಟ್ರೆ ಅದು ನಡ್ಕೊಂಡು ಹೋಗಿದ್ ಗೆರೆ ಅಳ್ತೋಗುತ್ತಾ? ಅದೇನ್ ಚಾಕ್ ಪೀಸ್ ಇಟ್ಕೊಂಡು ಬೆಳ್ಕೊಂಡು ಹೋಯ್ತೈತೆ. ಅದು ಇದು ಮೈಂಡ್ ಸೆಟ್, ದ ವೇ ಆಫ್ ಥಿಂಕಿಂಗ್. ಅವನಲ್ಲಿರುವ ಕೆಟ್ಟತನವನ್ನ ಮುಚ್ಚಿಕೊಳ್ಳಕ್ಕೆ ಬೆಕ್ಕನ ಅಡ್ಡ ಇಡ್ತಾವ ನಾವು. ಅವತ್ತು ಹೋಗ್ಬಿಟ್ಟ, ದಾಟ್ಕೊಂಡು ಹೋಗ್ಬಿಟ್ಟ ಅನ್ಕೊಳ್ಳಿ, ಈ ಬೆಕ್ ಮೇಲೆ ಗೂಬೆ ಕುಣಿಸ್ಬಿಡ್ಬೋದು. ಬೆಕ್ಕಿಂದನೇ ನನ್ ಕೆಟ್ಟದಾಗಿದ್ದು. ಇವನಲ್ಲಿರೋ ಕೆಟ್ಟತನದಿಂದ ಕೆಟ್ಟದಾಯ್ತು ಅಂತ ಹೇಳಲ್ಲ. ಕಾಗೆ ಬಂತು ಕೆಟ್ಟದಾಗೋಯ್ತು, ಗೂಬೆ ಬಂತು ಕೆಟ್ಟದಾಗೋಯ್ತು, ಬಲ್ಲಿ ಕಾಣಿಸ್ತು ಕೆಟ್ಟದಾಗೋಯ್ತು. ಅಂದ್ರೆ ಇವರಲ್ಲಿರೋ ಕೆಟ್ಟತನವನ್ನ ಬಚ್ಚಿಕೊಳ್ಳಕ್ಕೆ ಬೇರೆದ್ರ ಮೇಲೆಲ್ಲ ಗೂಬೆ ಕುಣಿಸೋದು. ಬೆಳಗ್ಗೆ ಯಾರ ಮುಖ ನೋಡಿದ್ ನಾವು ಕೆಟ್ಟದಾಗೋಯ್ತು. ಯಾರ ಮುಖ ನೋಡಿದಕ್ಕಲ್ಲ ಕೆಟ್ಟದಾಗಿದ್ದು, ನೀನು ಒಳಗಡೆ ಕೆಟ್ಟದಿರೋದಕ್ಕೆ ಕೆಟ್ಟದಾಗಿದ್ದು. ಮುಖ ನೋಡಿದ್ರೆ ಕೆಟ್ಟದಾಗೋದಿದ್ರೆ ಊರಲ್ಲಿರೋ ಎಲ್ಲರಿಗೂ ಕೆಟ್ಟದಾಗ್ತಾ ಇತ್ತು. ಯಾಕಂದ್ರೆ ಒಬ್ಬನಲ್ಲೂ ಒಳ್ಳೇದಿಲ್ಲ. ಕೇಳ್ರಿ, ಪಕ್ಕದಲ್ಲಿ ನನ್ನ ಮುಖ ನೋಡಿದ್ರೆ ಒಳ್ಳೇದಾಗತ್ತೆ ನಿಮಗೆ ಅಂತ ಕೇಳ್ರಿ. ಯಾರ ಮುಖಗಳು ನೋಡಿದ್ರೆ ಒಳ್ಳೇದಾಗಲ್ಲ. ಯಾಕಂದ್ರೆ ನಮ್ಮಲ್ಲಿ ದಿನನಿತ್ಯ ಜೀವನದಲ್ಲಿ ನಡೆಯೋದೆಲ್ಲನೂ ಹೊರಗಡೆ ಕೆಟ್ಟದಕ್ಕೆ ಜಾಗ ಕೊಡ್ತಾ ಇದ್ದೀವಿ. ಯಾರ ಮುಖದಿಂದನೂ ಕೆಟ್ಟದಾಗಲ್ಲ, ಯಾರ ಬಾಲದಿಂದನೂ ಕೆಟ್ಟದಾಗಲ್ಲ. ನಿಮ್ಮಲ್ಲಿರುವಂತ ಒಳ್ಳೇದು ಪ್ರಕಾಶಿಸಿದ್ರೆ ನಿಮ್ಗೆ ಒಳ್ಳೆಯ ಕಾಲ ಸ್ಟಾರ್ಟ್ ಆಗುತ್ತೆ. ನಿಮ್ಮಲ್ಲಿರುವಂತ ಒಳ್ಳೆತನವನ್ನ ಕೆಟ್ಟತನದ ಮೂಲಕವಾಗಿ ಮುಚ್ಚಿಡಕ್ ಸ್ಟಾರ್ಟ್ ಮಾಡಿದ್ರೆ ಕೆಟ್ಟ ಕಾಲ ಸ್ಟಾರ್ಟ್ ಆಗುತ್ತೆ. ಒಂದ್ ಅರ್ಥ ಮಾಡ್ಕೊಳ್ಳಿ, ಒಂಟಿತನಕ್ಕೆ ಒಳಗಾದ್ರೆ ಜನರೆಲ್ಲ ನಿಮ್ ಜೊತೆಗೆ ಸೇರಲ್ಲ ಅಲ್ವಾ? ದ್ವೇಷ ಸ್ಟಾರ್ಟ್ ಆದ್ರೆ ಸ್ನೇಹಿತರು ನಿಮ್ ಜೊತೆಗೆ ಸೇರಲ್ಲ. ಅಂದ್ರೆ ಅರ್ಥ ಏನು? ನಿಮ್ ಒಳಗಡೆ ದ್ವೇಷ ಅನ್ನೋ ಕೆಟ್ಟದ್ದು ಸ್ಟಾರ್ಟ್ ಆದ್ರೆ ಹೊರಗಡೆ ಒಳ್ಳೇದೇನಾಗತ್ತೆ? ಒಳ್ಳೇದು ಹಾಳಾಗಿ ಹೋಯ್ತದೆ. ಇವಾಗ ಗಾಡಿಯಲ್ಲಿ ಫಾಸ್ಟ್ ಆಗಿ ಹೋಯ್ತಾನೆ ಅನ್ಕೊಳ್ಳಿ, ಫಾಸ್ಟ್ ಆಗಿ ಉಯ್ ಅಂತ ಅವ್ನು ನೋಡ್ಕೊಂಡು ಏನಂತೀರ ನೀವು? ಅವನಿಗೆ ಕೆಟ್ಟ ಕಾಲ ಸ್ಟಾರ್ಟ್ ಆಯ್ತು ಅವನಿಗೆ ಅಂತೀವಿ ನಾವು. ಅವನಿಗೇನೋ ಕಾದಾಯ್ತು, ಅವನಿಗೆ ಕೆಟ್ಟ ಕಾಲ ಸ್ಟಾರ್ಟ್ ಆಯ್ತು ಅವ್ನು ಅಲ್ಲ? ಎಷ್ಟು ಜನಕ್ಕೆ ನೀವು ಅನ್ಕೊಂಡಿರಲ್ಲ ಆತರ
ಎಷ್ಟು ಜನಕ್ಕೆ ಅನ್ಕೊಂಡಿದ್ದೀರಾ? ನಿಮ್ಮವ್ರು ಯಾರನ್ನ ಓಡ್ಸಕ್ ಹಂಗಂತೀರಾ? ಏಯ್ ಹುಷಾರಾಗಿ ಹೋಗಪ್ಪ, ಹುಷಾರಾಗಿ ಹೋಗಿ ಕೆಟ್ಕಾಲ ಬರ್ತಾಯಿದೆ ಅಂತೀರಾ? ಏನಕ್ಕೆ ಅಂದ್ರೆ ಇವ್ರು ಮಾಡೋ ಕೆಟ್ಟದನ್ನ ಮುಚ್ಚಿಕ್ತೀವಿ, ಅವ್ರು ಮಾಡೋ ಕೆಟ್ಟದನ್ನ ಬಿಚ್ಚಿಡ್ತೀವಿ. ಯಾಕಂದ್ರೆ ನಮ್ಮ ತಪ್ಪುಗಳನ್ನ ನಾವೇನ್ ಮಾಡ್ತೀವಿ, ನಮ್ಮ ತಪ್ಪುಗಳು, ನಮ್ಮವ್ರ ತಪ್ಪುಗಳು, ನಮ್ಗೆ ಗೊತ್ತಿರೋರ್ ತಪ್ಪುಗಳು, ಅವ್ರನ್ನ ಏನ್ ಮಾಡ್ತೀವಿ ನಾವು ಮುಚ್ಚಿಕ್ಕಂತೀವಿ. ಆದ್ರೆ ಊರಲ್ಲಿ ಇರೋದೆಲ್ಲ ಏನ್ ಮಾಡ್ತೀವಿ ನಾವು ಬಿಚ್ಚಿಡಕ್ ಹೋಗ್ತೀವಿ. ಪ್ರಕಾಶ್ ಯಾರು ನೀವಲ್ಲ? ಅದಕ್ಕೆ ಹೇಳಿದೆ, ನೀ ಕೆಟ್ಟವರಾಗಿರೋ ನೀವೇ ಕೆಟ್ಟದನ್ನ ಮುಚ್ಚಿಟ್ಟು ಒಳ್ಳೇದನ್ನೇ ಮಾಡ್ಬೇಕು ಅನ್ಕೋಬೇಕಲ್ರಿ. ಕೆಟ್ಟವರಾಗಿರೋ ನೀವು ನಿಮ್ಮ ಕೆಟ್ಟದನ್ನ ಮುಚ್ಚಿಟ್ಟು ಒಳ್ಳೇದನ್ನ ಮಾಡ್ಬೇಕು ಅನ್ಕೋಬೇಕಾದ್ರೆ ದೇವರು ಒಳ್ಳೇದನ್ನ ಮಾಡಲ್ವಾ? ಮಾಡ್ತಾರೆ. ಇವತ್ತು ನಾವು ಕಲಿಬೇಕಾಗಿರೋದಲ್ಲ ಒಂದೇ, ಕೆಟ್ಟದನ್ನ ಸೋಲಿಸ್ಬೇಕು. ಒಳ್ಳೆದರ ಮೂಲಕವಾಗಿ ಕೆಟ್ಟತನವನ್ನ ಎಷ್ಟು ಜನ ಸೋಲ್ಸಕ್ ರೆಡಿ ಆಗಿದ್ದೀರಾ? ನಿಜವಾಗ್ಲು 1 ಕೊರಿಂಥ 15ನೇ ಅಧ್ಯಾಯ 57ನೇ ವಾಕ್ಯ. ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ. ಆತನಿಗೆ ಸ್ತೋತ್ರ. ಏನಂತ? ಕರ್ತನಾದ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ. ಆತನಿಗೆ ಎಲ್ಲ ಬಾವಿಟ್ಟು ಅರಿಕೆ ಮಾಡಿ ನಿಮ್ಮ ಹೆಸರು ಹಾಕೊಂಡು ಹೋದ್ರಿ ಅಲ್ಲಿ. ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಮಾಡಿಗೆ ಜಯವನ್ನು ಕೊಟ್ಟಿದ್ದಾನೆ. ಆತನಿಗೆ ಸ್ತೋತ್ರ. ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ದೇವರು ಏನ್ ಮಾಡಿದ್ದಾರೆ? ನಮಗೆ ಜಯವನ್ನ ಕೊಟ್ಟಿದ್ದಾರೆ. ಆದ್ರೆ ಕೊಟ್ಟಿರುವ ಜಯವು ನಮ್ಮಲ್ಲಿ ಏನಾಗ್ಬೇಕು? ಕಾಣಲ್ಪಡಬೇಕು. ಆ ಜಯ ಏನು? ಬೆಳಕು. ನಮ್ಮನ್ನ ಯೇಸು ಸ್ವಾಮಿಲಿರುವಂತ ಬೆಳಕನ್ನ ಏನ್ ಮಾಡಿದ್ದಾರೆ? ನಮಗೂ ಕೊಟ್ಟಿದ್ದಾರೆ. ನಮಗ್ ಕೊಟ್ಟು ನಮ್ಮನ್ನು ಏನ್ ಮಾಡಿದ್ದಾರೆ? ಯೇಸು ಸ್ವಾಮಿ ನೀವು ಲೋಕಕ್ಕೆ ಬೆಳಕಾಗಿದ್ದೀರಾ ಅಂತ ಹೇಳಿದ್ದಾರೆ. ಈ ನಿಮ್ಮಲ್ಲಿರುವಂತಹ ಬೆಳಕು ಏನ್ ಮಾಡ್ಬೇಕು? ಪ್ರಕಾಶಿಸ್ಬೇಕು. ಆಮೇಲೆ ನಿಮ್ಮಲ್ಲಿ ಇರುವಂತ ಬೆಳಕು ಏನಾಗ್ಬೇಕು? ಪ್ರಕಾಶಿಸ್ಬೇಕು. ಅದೇ ಜಯ ನಮ್ಗೆ. ಯಾವಾಗ ನಾವು ಪ್ರಕಾಶಿಸ್ತೀವೋ ಅವಾಗ ಅರ್ಥ ಮಾಡ್ಕೊಳ್ಳಿ, ನಮಗೆ ಏನ್ ಸಿಕ್ಕಿದೆ? ಜಯ ಸಿಕ್ಕಿದೆ. ಅದಕ್ಕೆ ಸ್ವಾಮಿ ಹೇಳ್ತಾರೆ ನೋಡ್ರಿ, ಬೇರೆಯವ್ರ ಕಣ್ಣಲ್ಲಿ ನೋಡಕ್ ಮುಂಚೆ ಏನಕ್ಕೆ ಬೇರೆಯವ್ರ ಕಣ್ಣಲ್ಲಿ ನೋಡ್ತೀವಿ? ಫಸ್ಟ್ ಕಾಣಿಸುತ್ತೆ ಕಾಣಲ್ಲ ಸೆಕೆಂಡ್ರಿ. ಬಟ್ ನಾವ್ ಏನ್ ಪ್ರೂವ್ ಮಾಡಕ್ ಹೋಯ್ತಾ ಇದೀವ? ಕಣ್ಣು ನೋಡಿ ಕೆಟ್ಟವರು ಅಂತ ಪ್ರೂವ್ ಮಾಡಕ್ ಹೋಯ್ತಾ ಇದೀವಿ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ಅವ್ರನ್ನ ನೀವು ಕೆಟ್ಟವ್ರು ಅಂತ ಪ್ರೂವ್ ಮಾಡಕ್ ಮುಂಚೆ ನಿನ್ನಲ್ಲೂ ಕೆಟ್ಟತನ ಇದೆ, ನೀನು ಕೆಟ್ಟವನು ಅಂತ ನೀನ್ ಅರ್ಥಕೋ. ನಿನ್ನಲ್ಲಿರುವ ಕೆಟ್ಟತನವನ್ನು ನೀನೇನ್ ಮಾಡ್ಬೇಕು? ಫಸ್ಟು ಜಯಿಸು. ಅದನ್ನ ತೊಲಗಿಸೋ ಅರ್ಥ ಏನು? ಜಯಿಸ್ಬೇಕು ಅಂತ. ನಿನ್ನಲ್ಲಿರುವ ಕೆಟ್ಟತನವನ್ನ ಏನ್ ಮಾಡ್ಬೇಕು? ಜಯಿಸ್ಬೇಕು, ಓವರ್ಕಮ್ ಮಾಡ್ಬೇಕು, ಎದುರಿಸ್ಬೇಕು, ಅದನ್ನ ತೆಗೆದು ಹಾಕ್ಬೇಕು. ಅದು ಯಾವ್ದ್ರ ಮೂಲಕ ಮಾಡ್ಬೇಕು? ನಿಮ್ಮಲ್ಲಿರುವಂತ ಒಳ್ಳೆತನದ ಮೂಲಕವಾಗಿ. ಎಲ್ಲರ ಕಣ್ಣಲ್ಲೂ ಕೆಟ್ಟದಿದೆ, ಆದ್ರೆ ನಮ್ಮಲ್ಲಿರೋದನ್ನ ಮೊದಲು ನಾವೇನ್ ಮಾಡ್ಬೇಕು? ಜಯಿಸ್ಬೇಕು. ಬೇರೆ ನೋಡಿ ಅವ್ರು ಕೆಟ್ಟವಂತ ಪ್ರೂವ್ ಮಾಡಕ್ ಹೋಗ್ಬೇಡ್ರಿ. ನಮ್ಮಲ್ಲಿರುವ ಕೆಟ್ಟತನವನ್ನ ಪ್ರೂವ್ ಮಾಡ್ಕೊಳಕ್ಕೆ ತುಂಬಾ ಇದಾವೆ. ಆದ್ರೆ ಇವತ್ತಿಂದ ನಾವೇನ್ ಮಾಡ್ಬೇಕು? ನನ್ನಲ್ಲೂ ಒಳ್ಳೆತನ ಇದೆ ಅಂತ ನಾವೇನ್ ಮಾಡ್ಬೇಕು? ಪ್ರೂವ್ ಮಾಡ್ಬೇಕು. ನನ್ನಲ್ಲಿರೋ ಒಳ್ಳೆತನವನ್ನ ನಾವೇನ್ ಮಾಡ್ಬೇಕು? ಇವತ್ತಿಂದ ಪ್ರಕಾಶಿಸ್ಬೇಕು. ಆಮೇಲೆ ಎಲ್ಲ ಬಾಬಿಡ ಅರಿಕೆ ಮಾಡಿ, ಇವತ್ತಿಂದ ನನ್ನಲ್ಲಿರೋ ಒಳ್ಳೆತನವನ್ನ ಪ್ರಕಾಶಿಸ ಮಾಡುವುದಾಗಲೇ. ಇಲ್ಲಿವರೆಗೂ ನಮ್ಮಲ್ಲಿ ಏನ್ ಪ್ರಕಾಶ ಆಗ್ತಾ ಇದೆ? ಕಣ್ಣೀರು ಪ್ರಕಾಶ ಆಗ್ತಾ ಇದೆ. ಕಣ್ಣೀರು ಕೆಟ್ಟದು. ವೇದನೆ ಪ್ರಕಾಶ ಆಗ್ತಾ ಇದೆ. ವೇದನೆ ಕೆಟ್ಟದು. ನೋವು
ಕೆಟ್ಟದು, ಅದು ಪ್ರಕಾಶ ಆಗ್ತೈತೆ. ಊರಿಗೆಲ್ಲ ಏನ್ ಕಾಣಿಸ್ತೈತೆ? ನಮ್ಮ ನೋವಲ್ಲಿರೋದೇ ಕಾಣಿಸ್ತೈತೆ, ನಾವು ಬಾಧೆಲಿರೋದೇ ಕಾಣಿಸ್ತೈತೆ, ನಾವು ಸಾಲದಲ್ಲಿರೋದೇ ಕಾಣಿಸ್ತೈತೆ, ನಾವು ಇಕ್ಕಟ್ಟಲ್ಲಿರೋದೇ ಕಾಣಿಸ್ತೈತೆ. ಊರವ್ರಿಗೆಲ್ಲ ಏನ್ ಕಾಣಿಸ್ತೈತೆ ಹೇಳ್ರಿ? ನಮ್ಮಲ್ಲಿರೋ ಕೆಟ್ಟದೇ ಕಾಣಿಸ್ತಾ ಇರೋದು. ಆದ್ರೆ ಇವತ್ತಿಂದ ನಮ್ಮಲ್ಲಿರೋ ಒಳ್ಳೇದು ಪ್ರಕಾಶಿಸಿ ಊರಿಗೆಲ್ಲ ನಮ್ಮಲ್ಲಿರುವ ಒಳ್ಳೇದು ಕಾಣಿಸ್ಬೇಕು. ಆಮೇಲೆ ನೀವೆಲ್ಲ ಏನಾಗಿದ್ದೀರಾ? ಬೆಳಕಾಗಿದ್ದೀರಾ, ಉಪ್ಪಾಗಿದ್ದೀರಾ, ದೀಪ ಸ್ತಂಭದ ಮೇಲಿರುವಂತ ದೀಪವಾಗಿದ್ದೀರಾ, ಬೆಟ್ಟದ ಮೇಲಿರುವಂತ ಪಟ್ಟಣವಾಗಿದ್ದೀರಾ. ನಿಮ್ಮ ಬೆಳಕು ಪ್ರಕಾಶಿಸಬೇಕು. ಆಮೇಲೆ ನಿಮ್ಮೊಳಗಡೆ ಸಮಾಧಾನ ಇದೆ, ಅದು ಪ್ರಕಾಶಿಸಲಿ. ನಿಮ್ಮಲ್ಲಿ ನೆಮ್ಮದಿ ಇದೆ, ಅದು ಪ್ರಕಾಶಿಸಲಿ. ನಿಮ್ಮಲ್ಲಿ ಆನಂದ ಇದೆ, ಅದನ್ನು ಪ್ರಕಾಶಿಸಲಿ. ನಿಮ್ಮಲ್ಲಿ ಆರೋಗ್ಯ ಇದೆ, ಅದನ್ನು ಪ್ರಕಾಶಿಸಲಿ. ನಿಮ್ಮಲ್ಲಿರುವ ಪ್ರತಿಯೊಂದು ಒಳ್ಳೆಯದು ಪ್ರಕಾಶಿಸಲಿ. ಆಮೇಲೆ ಯೇಸು ಸ್ವಾಮಿ ನಮಗೋಸ್ಕರವಾಗಿ ಏನೆಲ್ಲ ಮಾಡಿದಾರೋ, ಏನೆಲ್ಲ ಕೊಟ್ಟಿದ್ದಾರೋ, ಯೇಸು ಸ್ವಾಮಿಯಲ್ಲಿದ್ದಂಥ ಬೆಳಕು ನಮ್ಮಲ್ಲೂ ಇದೆ. ಇವತ್ತು ಆ ಬೆಳಕು ನಮ್ಮಲ್ಲಿ ಪ್ರಕಾಶಿಸಲಿ. ಆಮೇಲೆ ಲೋಕವು ನಮ್ಮ ಕಣ್ಣೀರನ್ನು ನೋಡಿದ್ದು ಸಾಕು, ಲೋಕವು ನಮ್ಮ ವೇದನೆಯನ್ನ ನೋಡಿದ್ದು ಸಾಕು, ಲೋಕವು ನಮ್ಮ ದರಿದ್ರವನ್ನು ನೋಡಿದ್ದು ಸಾಕು, ಲೋಕವು ನಮ್ಮ ರೋಗವನ್ನು ನೋಡಿದ್ದು ಸಾಕು, ಲೋಕವು ನಮ್ಮ ಮಾಡೋ ಜಗಳಗಳನ್ನ ನೋಡಿದ್ದು ಸಾಕು, ಲೋಕವು ನಾವು ಮಾಡ್ತಿರೋ ಮೋಸಗಳನ್ನ ನೋಡಿದ್ದು ಸಾಕು, ಲೋಕವು ನಾವು ಮಾಡ್ತಾ ಇರುವಂತ ಅನ್ಯಾಯಗಳನ್ನ ಮಾಡಿ ನೋಡಿದ್ದು ಸಾಕು. ಇನ್ಮೇಲೆ ಅದೇ ಲೋಕ ನಮ್ಮಲ್ಲಿರುವಂತ ಒಳ್ಳೆದನ್ನ ನೋಡಕ್ ಹೋಗುತ್ತೆ. ಯೇಸು ನಾಮ ನಿಜ ನಂಬ್ತಾ ಇದ್ದೀರಾ? ನಿಮ್ಮಲ್ಲಿರುವ ಪ್ರತಿಯೊಂದು ಒಳ್ಳೆದು ಯೇಸು ನಾಮದಲ್ಲಿ ಪ್ರಕಾಶಿಸಲಿ. ಸಮಾಧಾನ ಪ್ರಕಾಶಿಸಲಿ, ನೆಮ್ಮದಿ ಪ್ರಕಾಶಿಸಲಿ, ಆರೋಗ್ಯ ಪ್ರಕಾಶಿಸಲಿ, ಐಶ್ವರ್ಯ ಪ್ರಕಾಶಿಸಲಿ, ಒಳ್ಳೆ ನಿದ್ದೆ ಪ್ರಕಾಶಿಸಲಿ, ಸಮೃದ್ಧಿ ಪ್ರಕಾಶಿಸಲಿ. ಯೇಸು ಸ್ವಾಮಿ ನಿಮಗೋಸ್ಕರವಾಗಿ ಮಾಡಿರುವ ಪ್ರತಿಯೊಂದು ಒಳ್ಳೆದು ನಿಮ್ಮಲ್ಲಿ ಇವತ್ತಿಂದ ಯೇಸು ನಾಮದಲ್ಲಿ ಪ್ರಕಾಶಿಸಲಿ. ಹೆಸರು ನಂಬ್ತಾ ಇದ್ದೀರಾ? ಒಳ್ಳೇದು ಪ್ರತಿಯೊಂದು ಪ್ರಕಾಶಿಸ್ಬೇಕು, ಒಳ್ಳೇದು ಪ್ರತಿಯೊಂದು ಪ್ರಕಾಶಿಸ್ಬೇಕು. ಯೇಸು ಸ್ವಾಮಿ ನಾಮದಲ್ಲಿ ಎಲ್ಲ ಒಳ್ಳೇದು ನಮ್ಮಲ್ಲಿ ಪ್ರಕಾಶಿಸಲಿ. ಎಲ್ಲ ತಲೆ ಮೇಲೆ ಕೈ ಇಟ್ಕೊಂಡು ಅರಿಕೆ ಮಾಡಿ, ಯೇಸು ನಾಮದಲ್ಲಿ ಎಲ್ಲ ಒಳ್ಳೇದು ನನ್ನಲ್ಲಿ ಪ್ರಕಾಶಿಸಲಿ. ಯೇಸು ಸ್ವಾಮಿ ನನಗೋಸ್ಕರವಾಗಿ ಮಾಡಿರುವ ಎಲ್ಲ ಒಳ್ಳೆಯ ವಿಷಯಗಳು ನನ್ನಲ್ಲಿ ಪ್ರಕಾಶಿಸಲಿ. ನನ್ನ ಕಣ್ಣೀರನ್ನ ಇವತ್ತಿಂದ ಜಯಿಸ್ತೇನೆ, ಎದುರಿಸ್ತೇನೆ, ವೇದನೆಯನ್ನ ಜಯಿಸ್ತೇನೆ, ಕೋಪವನ್ನ ಜಯಿಸ್ತೇನೆ, ದರಿದ್ರವನ್ನ ಜಯಿಸ್ತೇನೆ, ರೋಗವನ್ನ ಜಯಿಸ್ತೇನೆ, ಎಲ್ಲ ಕೆಟ್ಟ ವಿಷಯಗಳನ್ನ ಯೇಸು ನಾಮದಲ್ಲಿ ಜಯಿಸ್ತೀನಿ, ಎದುರಿಸ್ತೀನಿ. ನನ್ನಲ್ಲಿರುವಂತಹ ಒಳ್ಳೆಯದು ಇವತ್ತಿಂದ ನನ್ನ ಜೀವನದಲ್ಲಿ, ಕುಟುಂಬದಲ್ಲಿ ಯೇಸು ನಾಮದಲ್ಲಿ ಪ್ರಕಾಶಿಸಲಿ ಸ್ವಾಮಿ. ಯೇಸು ನಾಮದಲ್ಲಿ ಬೇಡ್ತೇನೆ ತಂದೆ, ಆಮೇಲೆ. ಎಷ್ಟು ನಂಬ್ತಾ ಇದ್ದೀರಾ? ಇರೋ ಜಾಗದಲ್ಲೆಲ್ಲ ನಿಂತ್ಕೊಳ್ಳೋಣ. ನಮ್ಮ ಜೀವನಗಳು ನಮಗೆ ಚೆನ್ನಾಗಿ ಗೊತ್ತು, ನಮ್ಮ ಪರಿಸ್ಥಿತಿಗಳು ನಮಗೆ ಚೆನ್ನಾಗಿ ಗೊತ್ತು. ಇವತ್ತು ದೇವರಿಗೆ ನಾವು ಮತ್ತೆ ಸಮರ್ಪಣೆ ಮಾಡೋಣ. ದೇವರೇ,